ಸಂಸ್ಕೃತಿಯಲ್ಲಿ ಕೂತ್ಕೊಳ್ಳಿ, 3 ಬಾರಿ ಓಂಕಾರವನ್ನ ಹೇಳಿ ತರಗತಿಯನ್ನು ಆರಂಭ ಮಾಡೋಣ. ಬಾಲರೂಪಾಪಿ ವಿಘ್ನಾದ್ರಿಹಂತ್ರೀ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯಾ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿ ಓಂ. ಬಹಳ ದೀರ್ಘವಾದಂತಹ ಮತ್ತೆ ಬಹಳ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಇಲ್ಲಿ ಶಂಕರಾಚಾರ್ಯರು ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ನಿಮ್ಗೆ ಅಡಕವಾಗಿ ಇಟ್ಟಿದ್ದಾರೆ. ಅಂದ್ರೆ ಇರದೇ 4 ಸಾಲ ಆದ್ರೂ ಕೂಡ ಒಂದು ಶ್ಲೋಕದಲ್ಲಿ ಆ 4 ಸಾಲುಗಳಲ್ಲಿ ಇರುವಂತಹ ಭಾವಾರ್ಥ ಅಥವಾ ಆಳವಾದಂತಹ ಚಿಂತನೆ ನಮ್ಗೆ ಬಹಳ ಕಣ್ಣನ್ನ ತೆರೆಸುತ್ತೆ. ಆ ಅದ್ವೈತ ಸಿದ್ಧಾಂತ ಅಂತ ನಾವೇನ್ ಹೇಳ್ತೀವಿ, ಮೊದಲಿಗೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ದ್ವೈತ ಅದ್ವೈತ ಅನ್ನುವಂತಹ 2 ಸಿದ್ಧಾಂತಗಳನ್ನ ನಾವು ಸಾಮಾನ್ಯವಾಗಿ ಕೇಳ್ತಾ ಬಂದಿದೀವಿ. ದ್ವೈತ ದ್ವೇ ಅಂತಂದ್ರೆ 2 ಅನ್ನುವಂಥ ಅರ್ಥ. ಅಂದ್ರೆ ಪರಮಾತ್ಮ ಬೇರೆ, ನಾನು ಬೇರೆ ಅನ್ನುವಂತಹ ಒಂದು ಅರ್ಥವನ್ನ ಕೊಡೋದಕ್ಕೆ ದ್ವೈತ ಅಂತ ಕರೀತಾರೆ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಪಾಲನೆ ಮಾಡ್ತಾ ಇದ್ರು. ಇನ್ನ ಅದ್ವೈತ ಅಂತ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಥವಾ ಅಹಂ ಶಿವೋಹಂ ಅನ್ನುವಂತಹ ಶಂಕರಾಚಾರ್ಯರ ಒಂದು ನೋಡಿ, ನನ್ನಲ್ಲೇ ಎಲ್ಲವೂ ಕೂಡ ಇದೆ, ಈ ಆತ್ಮ ಸ್ವರೂಪಿಯಾದ ನಾನೇ ಪರಮಾತ್ಮನಾಗಿದ್ದೇನೆ, ಬಾಹ್ಯವಾಗಿರೋದು ಅಥವಾ ಬಾಹ್ಯವಾಗಿ ಕಾಣಿಸೋದು ಎಲ್ಲವೂ ಕೂಡ ಮಿಥ್ಯವಾದದ್ದು ಅಂತಂದ್ರೆ ಭಗವಂತನ ಒಂದು ಆತ್ಮದ ಸ್ವರೂಪವೇ ಛಿದ್ರವಾಗಿ ಎಲ್ಲರ ಆತ್ಮದಲ್ಲಿ ಇದೆ, ನಾನು ಕೂಡ ಪರಮಾತ್ಮನ ಒಂದು ಸ್ವರೂಪವೇ ಅನ್ನುವಂತಹ ಒಂದು ನೀತಿಯನ್ನ ಅಥವಾ ತತ್ವವನ್ನ ಶಂಕರಾಚಾರ್ಯರು ನಮ್ಮ ಈ ಒಂದು ಇದರಲ್ಲಿ ಅಂದ್ರೆ ಅದ್ವೈತದಲ್ಲಿ ಹೇಳ್ತಾ ಹೋದ್ರು. ಇನ್ನು 3-4 ರೀತಿಯ ತತ್ವಗಳಿದೆ. ವಿಶಿಷ್ಟ ಅದ್ವೈತ, ಮತ್ತೆ ಇನ್ನೊಂದಿಷ್ಟು ಪಂಥಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅಲ್ಟಿಮೇಟ್ ಆಗಿ ನಾವು ಏನ್ ಚಿಂತನೆಯನ್ನ ಮಾಡ್ಬೇಕು ಅಂತಂದ್ರೆ ಎಲ್ಲವೂ ಕೂಡ ಭಗವಂತ ಅನ್ನುವಂತಹ ಒಂದು ಶಕ್ತಿ, ನಿರ್ಗುಣ ನಿರಾಕಾರನಾದಂತಹ ಪರಬ್ರಹ್ಮ ಏನಿದ್ದಾನೆ, ಆ ಪರಬ್ರಹ್ಮನ ಒಂದು ಶಕ್ತಿಯಿಂದಲೇ ಎಲ್ಲವೂ ಕೂಡ ನಡೀತಾ ಇದೆ. ಅವನು ನಿರ್ವಿಕಾರನಾದವನು ಅನ್ನುವಂತಹ ಒಂದು ಧ್ಯೇಯವನ್ನ ಇಟ್ಕೊಂಡು ನಾವು ಕರ್ಮಗಳನ್ನ ಮಾಡ್ತಾ ಹೋದ್ರೆ ಅದು ನಮಗೆ ಯಾವುದೋ ಒಂದು ರೀತಿ ಅದ್ರ ಫಲವನ್ನ ಕೊಡ್ತಾ ಹೋಗುತ್ತೆ. ಸೊ ಹಾಗೆ ಶಂಕರಾಚಾರ್ಯರು ತಮ್ಮ ಒಂದು ಅಲ್ಪಾವಧಿನಲ್ಲಿ, ಬಹಳ ಕಡಿಮೆ ಅವಧಿಯಲ್ಲಿ ಅವರಿದ್ರೂ ಕೂಡ ಈ ಒಂದು ಕಲಿಯುಗದಲ್ಲಿ ಬಹಳಷ್ಟು ಅನ್ಯಾಯಗಳು ಅಥವಾ ವಿಪರೀತವಾದಂತಹ ನಮ್ಮ ಧರ್ಮ ಅಂದ್ರೆ ನಮ್ಮ ಸನಾತನ ಧರ್ಮವನ್ನೇ ಅಲ್ಲಗೆಳೆಯುವಂತಹ ಅಥವಾ ಕುಂದಿಸುವಂತಹ ಎಷ್ಟೋ ಕಾರ್ಯಗಳು ನಡೀತಾ ಇತ್ತು. ಪ್ರಾಬ್ಲಿ ಇವತ್ತು ಪೂಜ್ಯರಾದಂತಹ ಆಚಾರ್ಯ ಶಂಕರರು ನಮ್ಮ ಬಂದು ಆ ಒಂದು ಪ್ರಜ್ಞೆಯನ್ನ ನಮಗೆ ಮೂಡಿಸದೆ ಹೋಗದೆ ಇದ್ರೆ ಖಂಡಿತವಾಗ್ಲೂ ನಾವು ಅಧೋಗತಿಗೆ ತಲುಪ್ತಾ ಇದ್ವಿ. ನಮ್ಮ ಸನಾತನ ಧರ್ಮ ಆಗಿರ್ಬೋದು ಅಥವಾ ನಮ್ಮ ಇವತ್ತಿನ ಪೂಜಾ ವಿಧಾನಗಳಾಗಿರ್ಬೋದು, ನೇಮ ನಿಷ್ಠೆಗಳಾಗಿರ್ಬೋದು, ಅಥವಾ ಪರಮಾತ್ಮನನ್ನ ಅರಿಯುವಂತಹ ಒಂದು ಸ್ಥಿತಿ ಆಗಿರ್ಬೋದು, ಯಾವುದೂ ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ. ಈಶ್ವರನ ಒಂದು ರೂಪವನ್ನ ಧರಿಸಿ ಅಥವಾ ಈಶ್ವರನ ಒಂದು ಅವತಾರ ಅಂತಾನೆ ಹೇಳ್ಬೋದು. ಶಂಕರರು ಜನ್ಮವನ್ನ ತಾಳ್ತಾರೆ. ಬಹಳ ಕಡಿಮೆ ಸಮಯದಲ್ಲೇ ಭಾಷ್ಯಗಳನ್ನ ಬರೀತಾರೆ. ಭಗವದ್ಗೀತೆಗೆ ಭಾಷ್ಯವನ್ನ ಬರೀತಾರೆ, ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರೀತಾರೆ, ಇನ್ನಿಷ್ಟು ಸಹಸ್ರಾರು ಗ್ರಂಥಗಳನ್ನ ಬರೀತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಗೂ ಕೂಡ ಅವರೆಲ್ಲ ಸಂಚಾರ ಮಾಡಿ ಶಂಕರ ಮಠಗಳನ್ನ ಸ್ಥಾಪನೆ ಮಾಡಿ ಪ್ರಜ್ಞೆಯನ್ನ ಬೆಳೆಸ್ತಾ ಈ ರೀತಿ ಒಂದಿಷ್ಟು ನಮಗೆ ಕಡತಗಳನ್ನ, ಅಂದ್ರೆ ಅವೆಲ್ಲವೂ ಕೂಡ ಆಸ್ತಿ, ನಮಗೆ ಒಂದೊಂದು ಕೂಡ ಒಂದೊಂದು ಆಸ್ತಿ. ಶಂಕರ ಭಾಷ್ಯ ಇರಬಹುದು ಅಥವಾ ವಿಷ್ಣು ಸಹಸ್ರನಾಮದ ಭಾಷ್ಯ ಇರ್ಬೋದು, ಭಗವದ್ಗೀತೆಯ ಭಾಷ್ಯ ಇರ್ಬೋದು, ಎಲ್ಲವನ್ನೂ ಕೂಡ ನಿಜವಾಗಿ ನಾವು ಹೇಗೆ ಅರಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮಗೆ ಬಹಳ ಸರಳವಾಗಿ, ಅತಿ ಸರಳದಲ್ಲಿ ಸರಳ ಅಂತಾನೆ ಹೇಳ್ಬೋದು, ಆ ರೀತಿಯಾಗಿ ನಮಗೆ ಅವರ ಭಾಷ್ಯಗಳನ್ನ, ಅವರ ಜ್ಞಾನವನ್ನ ಕೊಟ್ಟು ಪೀಠಗಳನ್ನ ಅಂದ್ರೆ ಶಂಕರರ ಒಂದು ಪೀಠಗಳನ್ನ ಸ್ಥಾಪನೆ ಮಾಡಿ ಅವರು ಹೋಗಿದ್ದಾರೆ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಈ ದಕ್ಷಿಣಾಮೂರ್ತಿ ಶ್ಲೋಕ ಅಥವಾ ದಕ್ಷಿಣಾಮೂರ್ತಿ ಅಷ್ಟಕ ಅಂತ ಏನಿದೆ, 8 ಶ್ಲೋಕಗಳು ಬರುತ್ತೆ. ಇನ್ನು 2 ಶ್ಲೋಕಗಳು ಅದನ್ನ ಪೂರಕವಾಗಿ ಬರೆದಿರುವಂತ ಸಾಮಾನ್ಯವಾಗಿ ಅಷ್ಟಕ ಅಂತ ಹೇಳ್ತಾರೆ.
ಸೊ ಈ 8 ಇದರಲ್ಲಿ ಇಡೀ ಉಪನಿಷತ್ತಿನ ಒಂದು ಸಾರವನ್ನ ಸಾಮಾನ್ಯವಾಗಿ ನಾವು ಸಾಮಾನ್ಯ ಜನರು ಎಲ್ಲಾ ಉಪನಿಷತ್ತನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಈ ಭಗವದ್ಗೀತೆಗೆ ಬಂದಾಗಲೂ ಕೂಡ ಹಾಗೆ ಹೇಳ್ತಾರೆ. ಎಲ್ಲ ಉಪನಿಷತ್ತಿನ ಸಾರವನ್ನ ಆ 700 ಶ್ಲೋಕದ ಒಂದು ಭಗವದ್ಗೀತೆಯಲ್ಲಿ ಅಡಕವಾಗಿ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಮಾಡಿ ಕೊಟ್ಟಿದ್ದಾರೆ. ಉಪನಿಷತ್ತ ಸಾರವೇ ಅದ್ರಲ್ಲಿದೆ, ಎಸೆನ್ಸ್ ಅಲ್ಲಿದೆ ಅಂತ ಭಗವದ್ಗೀತೆಯು ಕೂಡ ಹೇಳ್ತಾರೆ. ಅದೇ ರೀತಿ ಒಬ್ಬ ಮನುಷ್ಯ ತನ್ನ ಕರ್ಮಗಳನ್ನ ಯಾವ ರೀತಿ ಮಾಡಬೇಕು, ಅಥವಾ ಒಬ್ಬ ಮನುಷ್ಯ ದೇವರನ್ನ ಅರಿಯುವಂತಹ ಒಂದು ರೀತಿ ಯಾವ ರೀತಿ ಇರಬೇಕು ಅನ್ನುವಂತಹ ಉಪನಿಷತ್ತಿನ ಒಂದು ಸಾರವನ್ನ ತುಂಬಾ ಕನ್ಸೈಸ್ ಆಗಿ ಈ ಒಂದು ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ಆ ಒಂದು ಕನ್ಸೈಸ್ ಆಗಿ ಅಥವಾ ಕಾಂಪ್ಯಾಕ್ಟ್ ಆಗಿ ನಮ್ಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಅದನ್ನ ನಾವು ಅದರ ಅರ್ಥವನ್ನ ತಿಳ್ಕೊಂತ ಹೋದಾಗ ಅದಕ್ಕೆ ನಮ್ಗಿನ್ನೂ ಆಳವಾದಂತಹ ಒಂದು ಚಿತ್ರಣ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಧ್ಯಾತ್ಮ ಅನ್ನುವಂತಹ ಒಂದು ಪದವನ್ನ ನಾವು ಸರ್ವೇ ಸಾಮಾನ್ಯವಾಗಿ ಕೇಳೇ ಇರ್ತೀವಿ. ಸೊ ಇಲ್ಲಿ ಆಧ್ಯಾತ್ಮ ಅಂತ ಅಂದ್ರೆ ಏನು, ಬೇಡವಾದದ್ದನ್ನ ಅಥವಾ ತುಂಬಾ ಕಷ್ಟಗಳನ್ನ ಅನುಭವಿಸದಲೆ ಬರೀ ಸುಖವನ್ನೇ ಅನುಭವಿಸುವಂತಹ ಒಂದು ಸ್ಥಿತಿಗೆ ಆಧ್ಯಾತ್ಮ ಅಂತ ಕರೆಯುವಂಥದ್ದು ಅಂತ ನಾವು ಅರ್ಥೈಸ್ಕೊಬೇಕು. ಸಾಮಾನ್ಯವಾಗಿ ಯಾವ ಮನುಷ್ಯ ತಾನು ಕಷ್ಟಪಡಬೇಕು ಅಥವಾ ಕಷ್ಟದಲ್ಲಿ ಇರಬೇಕು ಅಥವಾ ದುಃಖಿತನಾಗಿರ್ಬೇಕು ಅಂತ ಯಾವ ಮನುಷ್ಯನು ಕೂಡ, ಯಾವ ಜೀವಿಯೂ ಕೂಡ, ಮನುಷ್ಯರನ್ನ ಬಿಡಿ, ಯಾವ ಜೀವಿಯೂ ಕೂಡ ಇಷ್ಟಪಡೋದಿಲ್ಲ. ಎಲ್ಲಾ ಜೀವಿಯೂ ಕೂಡ ಸುಖವನ್ನೇ ಅನುಭವಿಸ್ಬೇಕು ಅಥವಾ ಸುಖವನ್ನೇ ಪಡಿಬೇಕು ಅಥವಾ ಲವಲವಿಕೆ ಹಾಕಿ ಬಹಳ ಹುರುಪಿನಿಂದನೇ ಇರಬೇಕು ಅನ್ನುವಂಥ ಒಂದು ಸ್ಥಿತಿಗೆ ಎಲ್ಲರೂ ಕೂಡ ತವಕದಲ್ಲಿ ಇರ್ತಾರೆ. ಸೊ ಆ ರೀತಿಯ ಸುಖ ಅಥವಾ ಆ ರೀತಿಯ ಒಂದು ಸುಖ ಪ್ರಾಪ್ತಿ ಹೇಗಾಗತ್ತೆ, ಅದು ಆಧ್ಯಾತ್ಮದ ದಾರಿಯಲ್ಲಾಗತ್ತೆ ಅಂತ ಶಂಕರರು ನಮ್ಗೆ ಈ ಆಧ್ಯಾತ್ಮದ ದಾರಿಯನ್ನ ಕಟ್ಕೊಟ್ಟಿದ್ದಾರೆ. ಸೊ ಶಾಶ್ವತ ಸುಖ ಅಂದ್ರೆ ಯಾವುದು? ಇಂದ್ರಿಯಗಳಿಗೆ ಮಿಲ್ಕಿದ್ದಲ್ದಲೆ, ಈಗ ನಾವು ಕಣ್ಣಲ್ಲಿ ಏನೋ ನೋಡ್ತೀವಿ ಅಥವಾ ಏನೋ ಸ್ಪರ್ಶ ಮಾಡ್ತೀವಿ ಅಥವಾ ಏನೋ ಆಗ್ರಹಣ ಮಾಡ್ತೀವಿ ಅಥವಾ ಇದನ್ನ ಮಾಡ್ತೀವಿ, ಇಂದ್ರಿಯಗಳಿಗೆ ಗೋಚರ ಆಗುವಂತಹ ಯಾವುದೇ ಒಂದು ಸುಖವನ್ನ ಮೀರಿದಂತಹ ಸುಖ ಏನಿದೆ ಅದು ಶಾಶ್ವತವಾದಂತಹ ಸುಖ ಅಂತ ಶಂಕರರು ಹೇಳ್ತಾರೆ. ಅಂದ್ರೆ ಅಧ್ಯಾತ್ಮದ ದಾರಿನಲ್ಲಿ ಅಂತಹ ಒಂದು ಸುಖವನ್ನ ನಾವು ಪಡಿಬೇಕು, ಅದೇ ಶಾಶ್ವತವಾದಂತಹ ಒಂದು ಸುಖ. ಅದಕ್ಕೋಸ್ಕರ ಆಧ್ಯಾತ್ಮದ ಒಂದು ದಾರಿಯನ್ನ ನಾವು ಹೋಗ್ಬೇಕು ಅನ್ನುವಂಥದ್ದೇ ಈ ದಕ್ಷಿಣಾಮೂರ್ತಿಯ ಶ್ಲೋಕದ ಒಂದು ಅಡಿಪಾಯ ಅಂತ ನಾವು ಹೇಳ್ಬೋದು. ಅಂದ್ರೆ ಶಾಶ್ವತವಾದ ಸುಖವನ್ನ ನಾವು ಪಡೆಯೋದಕ್ಕೆ ಯಾವ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನ ಪರಿಪಕ್ವವಾಗಿ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ದಕ್ಷಿಣಾಮೂರ್ತಿ ಶ್ಲೋಕವನ್ನ ಶಂಕರಾಚಾರ್ಯರು ನಮಗೆ ಕಟ್ಕೊಟ್ಟಿದ್ದಾರೆ. ಸೊ ಇಲ್ಲಿ ದಕ್ಷಿಣಾಮೂರ್ತಿ ಅನ್ನೋರ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂತ ಹೋದ್ರೆ ನಂತರದಲ್ಲಿ ಶ್ಲೋಕಗಳ ಒಂದು ಚಿಂತನೆಯನ್ನ ನಾವು ಮಾಡ್ತಾ ಹೋಗ್ಬೋದು. ಸೊ ಸಾಮಾನ್ಯವಾಗಿ ನೀವು ದಕ್ಷಿಣಾಮೂರ್ತಿ ಅಂತ ನೋಡಿದಾಗ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಇರುವಂತಹ ಒಂದು ಈಶ್ವರನ ಮೂರ್ತಿಯನ್ನ ನಾವು ನೋಡ್ತೀವಿ. ಅದಕ್ಕೆ ನಾವು ದಕ್ಷಿಣಾಮೂರ್ತಿ ಅನ್ನುವಂತಹ ಒಂದು ಚಿತ್ರಣವನ್ನು ಕೂಡ ಕೊಡ್ತೀವಿ. ಆದ್ರೆ ಪ್ರಮುಖವಾಗಿ ದಕ್ಷಿಣಾಮೂರ್ತಿ ಅವತಾರ ಯಾಕಾಯ್ತು ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೇಬೇಕು. ಬ್ರಹ್ಮ ತನ್ನ 4 ಮಾನಸ ಪುತ್ರರನ್ನ ತನ್ನ ಮಾನಸ ಪುತ್ರ ಅಂದ್ರೆ ಮನಸ್ಸಿನಲ್ಲಿ ಚಿಂತನೆಯನ್ನ ಮಾಡಿ ಜನಿಸಿದಂತಹ ಮಕ್ಕಳಿಗೆ ಮಾನಸ ಪುತ್ರರು ಅಂತ ಕರೀತಾರೆ. ಸೊ ಆ 4 ಜನ ಮಾನಸ ಪುತ್ರರನ್ನ ಭುವಿಗೆ ತರ್ತಾನೆ. ಭುವಿಗೆ ಅಂತಂದ್ರೆ ತನ್ನ ಪಟಲದಿಂದ ಆಚೆ ತರ್ತಾನೆ. ಸೊ ಅವರೆಲ್ಲರಿಗೂ ಕೂಡ 4 ಜನ ಮಾನಸ ಪುತ್ರರಿಗೂ ಕೂಡ ಜ್ಞಾನ ಅಂದ್ರೆ ಏನು, ನಿಜವಾದ ಜ್ಞಾನ ಅಂದ್ರೆ ಏನು, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಜಿಜ್ಞಾಸು ಅನ್ನೋದು ಇದ್ದೇ ಇರುತ್ತೆ. ಯಾವ ರೀತಿಯ ಜಿಜ್ಞಾಸೆ ಇರುತ್ತೆ, ನಾನು ಯಾಕೆ ಭೂಮಿಗೆ ಬಂದೆ, ಅಥವಾ ನನ್ನ ಒಂದು ಉದ್ದೇಶ ಏನು ಈ ಭೂಮಿ ಮೇಲೆ, ಅಥವಾ ನನ್ನ ಒಂದು ಕ್ರಿಯೆ ಏನು, ಈ ರೀತಿ ಬಹಳಷ್ಟು ಚಿಂತನೆಗಳು ಸಾಮಾನ್ಯವಾಗಿ ನಾವು ಚಿಕ್ಕ ಮಕ್ಕಳನ್ನ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರೆ ಅವರು ತುಂಬಾ ಬೇಸಿಕ್ ಆದಂತ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಅದೊಂದ್ಸತಿ ಎಷ್ಟು ಮಟ್ಟಿಗೆ ಲಾಜಿಕ್ ಆಗಿರುತ್ತೆ ಅಂದ್ರೂ ಕೂಡ ನಮಗೆ ಒಂದೊಂದ್ಸತಿ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಅದೇ ರೀತಿ ಒಂದೇ ಒಂದು ನಿಮಿಷ. ಸೊ ಆ ರೀತಿಯ ಪ್ರಶ್ನೆಯನ್ನ ಮಕ್ಕಳು ಕೇಳ್ತಾ ಇರ್ತಾರೆ. ಅದೇ ರೀತಿ ಬ್ರಹ್ಮಮಾನಸ ಪುತ್ರರು ಅಂತ ಏನು ಜನಿಸಿದ್ರು, ಅವರು ಸನಕ, ಸನಂದನ, ಸನಾತನ ಮತ್ತೆ ಸನತ್ ಕುಮಾರ ಅನ್ನುವಂಥ 4 ಮಾನಸ ಪುತ್ರರು ಬ್ರಹ್ಮನಿಂದ ಜನ್ಮವಾದಂತಹ 4 ಮಾನಸ ಪುತ್ರರು. ಅವರು ಜ್ಞಾನದ ಒಂದು ಇಚ್ಛೆಗೋಸ್ಕರ ಬ್ರಹ್ಮನ ಹತ್ರ ಹೋಗ್ತಾರೆ. ಆಕ್ಚುಲಿ ಸಾಮಾನ್ಯವಾಗಿ
ಶಾರದೆಯನ್ನ ನಾವು ಜ್ಞಾನದ ಒಂದು ಮೂರ್ತಿಯಾಗಿ ಅಥವಾ ಜ್ಞಾನವನ್ನ ದಯಪಾಲಿಸುವಂತಹ ಒಂದು ದೇವಿಯಾಗಿ ನಾವು ಶಾರದಾ ಮೂರ್ತಿಯನ್ನ ಕೇಳ್ತೀವಿ. ಸೊ ಬ್ರಹ್ಮನ ಪತ್ನಿಯಾಗಿ ಅವಳಿದ್ರು ಕೂಡ ಅವಳನ್ನು ಕೂಡ ನಮ್ಮ ಒಂದು ಜನ್ಮ ಯಾಕಾಯ್ತು, ಅಥವಾ ಇಡೀ ಭೂಲೋಕದ ಸೃಷ್ಟಿ ಯಾಕಾಗಿದೆ, ಅಥವಾ ನಾನ್ ಯಾರು, ಅಥವಾ ಈ ಸೃಷ್ಟಿ ಹೇಗ್ ನಡೀತಾ ಇದೆ, ಈ ರೀತಿಯ ಒಂದು ವಿಚಾರಗಳನ್ನ ಅಥವಾ ಸೂಕ್ಷ್ಮತೆಯನ್ನ ತಿಳ್ಕೊಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸನಕ ಸನಂದನ ಸನಾತನ ಸನತ್ ಕುಮಾರರು ಬ್ರಹ್ಮನ ಹತ್ರ ಹೋಗ್ತಾರೆ. ಕಡೆಗೆ ಅವರು ಕೂಡ ಅವರಿಗೆ ತೃಪ್ತಿ ಆಗುವಂತಹ ಒಂದು ನಿಟ್ಟಿನಲ್ಲಿ ಅವರು ಉತ್ತರವನ್ನ ಕೊಡೋದಿಲ್ಲ. ಕಡೆಗೆ ವಿಷ್ಣು ಹತ್ರ ಹೋಗ್ತಾರೆ, ವಿಷ್ಣು ಮತ್ತು ಲಕ್ಷ್ಮಿ ಹತ್ರ ಹೋಗ್ತಾರೆ. ಅವರು ಕೂಡ ಅಂದ್ರೆ ಅಲ್ಲೊಂದು ಅವತಾರ ಆಗ್ಬೇಕಾಗಿತ್ತು ಅನ್ನುವಂತಹ ಒಂದು ಕಾರಣ ಇತ್ತೋ ಏನೋ, ಅದಕ್ಕೋಸ್ಕರ ಅವರು ಕೂಡ ಅಷ್ಟು ಸಮಂಜಸವಾದಂತಹ ಉತ್ತರವನ್ನ ಅವರು ಕೂಡ ಕೊಡೋದಕ್ಕಾಗೋದಿಲ್ಲ. ಕಡೆಗೆ ಶಿವನ ಹತ್ರ ಹೋಗ್ತಾರೆ. ಶಿವನ ಹತ್ರ ಹೋಗಿ ಪಾರ್ವತಿ ಸಮೇತರಾದಂತಹ ಶಿವಪಾರ್ವತಿ ಹತ್ರ ಹೋಗಿ ಈ ರೀತಿಯ ಒಂದು ಜ್ಞಾನವನ್ನ ನಾನು ಪಡ್ಕೊಬೇಕು, ಆ ಜ್ಞಾನದ ಜಿಜ್ಞಾಸಿನಲ್ಲಿ ನಾನು ಇದ್ದೀನಿ, ನನಗೆ ಆ ಒಂದು ಧರ್ಮದ ಅಂದ್ರೆ ಜ್ಞಾನದ ಬೋಧನೆಯನ್ನು ಮಾಡಿ ಅಂತ ಬ್ರಹ್ಮ ಮಾನಸಪುತ್ರರು ಕೇಳ್ಕೊಂಡಾಗ ದಕ್ಷಿಣಾಮೂರ್ತಿ ಅನ್ನುವಂತಹ ಒಂದು ರೂಪದಲ್ಲಿ ಸಾಕ್ಷಾತ್ ಶಿವನೇ ಆ ಒಂದು ವಟು ವೃಕ್ಷದ ಒಂದು ಕೆಳಗಡೆ ಕೂತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ, ನೀವೆಲ್ಲರೂ ಕೂಡ ದಕ್ಷಿಣಾಮೂರ್ತಿ ಒಂದು ಚಿತ್ರವನ್ನು ನೋಡಿರ್ತೀರ. ಆ ರೀತಿ ಕೂತ್ಕೊಂಡು ಕಣ್ಣುಗಳನ್ನ ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಮೌನವಾಗಿ, ಸಾಮಾನ್ಯವಾಗಿ ಒಂದು ಗುರು ಶಿಷ್ಯ ಒಂದು ಸಂವಾದ ಅಥವಾ ಹೇಳ್ಕೊಡುವಂತ ರೀತಿ ಹೇಗಿರುತ್ತೆ, ಗುರು ಹೇಳ್ತಾ ಇರ್ತಾನೆ, ಶಿಷ್ಯಂದ್ರು ಕೇಳ್ತಾ ಇರ್ತಾರೆ. ಸೊ ಆ ರೀತಿ ಒಂದು ಸಂವಾದದ ರೀತಿನಲ್ಲಿ ನಮ್ಮ ಅಧ್ಯಯನಗಳು ನಡೀತಾ ಇರುತ್ತೆ. ಆದ್ರೆ ಇಲ್ಲಿ ದಕ್ಷಿಣಾಮೂರ್ತಿ ಮತ್ತೆ ಆ ಬ್ರಹ್ಮ ಮಾನಸಪುತ್ರರ ಒಂದು ಸಂವಾದ ಯಾವ ರೀತಿ ಅಂತಂದ್ರೆ ಮೌನವಾಗಿತ್ತು ಅಂದ್ರೆ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿ ಆ ಬ್ರಹ್ಮ ಮಾನಸಪುತ್ರರ ಪ್ರಶ್ನೆಗಳನ್ನ ಗ್ರಹಣ ಮಾಡುವಂತಹ ಶಕ್ತಿ ದಕ್ಷಿಣಾಮೂರ್ತಿ ಆದಂತಹ ಶಿವನಿಗೆ ಇತ್ತು. ಅದೇ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡುವಂತಹ ಒಂದು ಶಕ್ತಿ ಆ ಬ್ರಹ್ಮ ಮಾನಸಪುತ್ರರಿಗಿತ್ತು. ಸೊ ಮೌನದ ಒಂದು ಆಧಾರವಾಗಿ ಇಟ್ಕೊಂಡು ಎಲ್ಲಾ ಜ್ಞಾನವನ್ನ, ಎಲ್ಲಾ ವೇದಗಳ ಮೂಲ ಶಿವ ಅಂತ ಹೇಳ್ತಾರೆ. ಅಂದ್ರೆ ಈ 4 ವೇದಗಳು ಏನು ನಾವು ಇವತ್ತು ನೋಡ್ತೀವಿ, ಆ ಎಲ್ಲಾ ವೇದಗಳನ್ನ ಕೊಟ್ಟಂತಹ ಒಂದು ಪುರುಷ ಸಾಕ್ಷಾತ್ ಪರಮೇಶ್ವರ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವನೇ ಎಲ್ಲಾ ವೇದಗಳ ಸಾರವನ್ನ ಕೊಟ್ಟಂತ. ನಂತರ ಅದು ಶಿವ ಪಾರ್ವತಿಗೆ ಹೇಳಲ್ಪಡ್ತಾನೆ ಎಲ್ಲಾ ವೇದದ ಸಾರವನ್ನ. ಪಾರ್ವತಿ ನಂದಿಗೆ ಅದನ್ನ ಹೇಳ್ತಾಳೆ. ನಂದಿ ಬಂದು ಎಲ್ಲಾ ಋಷಿಮುನಿಗಳಿಗೆ ಅಥವಾ ಎಲ್ಲ ತಪಸ್ವಿಗಳಿಗೆ ವೇದದ ಸಾರವನ್ನ ಹೇಳಿ, ವೇದ ಅಂದ್ರೆ ಏನು, ವೇದ ಅಂದ್ರೆ ನಾವ್ ಯಾವ ರೀತಿಯ ಒಂದು ಕರ್ಮಗಳನ್ನ ಮಾಡ್ಬೇಕು, ಯಾವ ರೀತಿಯ ಒಂದು ಕರ್ಮವನ್ನ ಮಾಡಿದ್ರೆ ನಮ್ಗೆ ಏನು ಫಲ ಸಿಗ್ತಾ ಹೋಗುತ್ತೆ, ಅಥವಾ ನೈತಿಕವಾದಂತಹ ಜೀವನವನ್ನ ಹೇಗೆ ಮಾಡ್ಬೇಕು, ಒಬ್ಬ ಮನುಷ್ಯ ಜನಿಸಿ ಮತ್ತೆ ಅವನು ದೇಹತ್ಯಾಗವನ್ನು ಮಾಡ್ತಾನೆ ಅಂದ್ರೆ ಅವನ ಕಾರ್ಯಗಳು ಅಥವಾ ಅವನ ಪುರುಷಾರ್ಥವಾದ ಒಂದು ಕಾರ್ಯಗಳು ಹೇಗಿರ್ಬೇಕು ಅನ್ನೋದನ್ನ ಸರಳವಾಗಿ ಹೇಳುವಂತದ್ದೇ ವೇದಗಳು ಅಂತ. ಅದು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮತ್ತೆ ಬೇರೆ ಬೇರೆ ಒಂದು ಆಯಾಮದಲ್ಲಿ ಇರೋದ್ರಿಂದ ಅದು ನಮಗೆ ಅರ್ಥೈಸ್ಕೊಳ್ಳೋದು ಬಹಳ ಕ್ಲಿಷ್ಟಕರ ಅಂತ ಅನ್ಸುತ್ತೆ. ಆದ್ರೆ ಈ 4 ವೇದಗಳು ಕೂಡ ಹೇಳುವಂತಹ ಒಂದು ನೀತಿನೇ, ಒಬ್ಬ ಮನುಷ್ಯ ಯಾವ ರೀತಿಯ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು, ಆ ರೀತಿ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಅವನು ಯಾವಾಗ ಆ ಒಂದು ಮುಕ್ತಿಯನ್ನ ಪಡಿತಾ ಹೋಗ್ತಾನೆ ಅನ್ನೋದೇ ವೇದದ ಒಂದು ಸಾರ ಆಗಿರುತ್ತೆ. ಸೊ ಈ ಎಲ್ಲಾ ವೇದದ ಸಾರವನ್ನ ಶಿವ ಪಾರ್ವತಿಗೆ ಹೇಳ್ತಾ ಹೋಗ್ತಾನೆ. ಪಾರ್ವತಿ ತನ್ನ ಜೊತೆಯಲ್ಲೇ ಇದ್ದಂತಹ ನಂದಿಗೆ ಅದನ್ನ ಹೇಳ್ತಾರೆ. ನಂದಿ ಮತ್ತೆ ಎಲ್ಲಾ ಋಷಿಮುನಿಗಳಿಗೂ ಕೂಡ ಹೇಳಿ, ಅದು ದಕ್ಷಿಣಾಮೂರ್ತಿ ತತ್ವ ಏನಿದೆ, ವೇದದ ಒಂದು ತತ್ವ ಏನಿದೆ, ಅದೆಲ್ಲರಿಗೂ ಕೂಡ ತಲುಪ್ತು ಅನ್ನುವಂತಹ ನಿಟ್ಟಿನಲ್ಲಿ ಈ ದಕ್ಷಿಣಾಮೂರ್ತಿಯನ್ನು ನಾವು ನೋಡ್ತಾ ಹೋಗ್ಬೋದು. ಸಾಮಾನ್ಯವಾಗಿ ನೀವು ದಕ್ಷಿಣಾಮೂರ್ತಿಯ ಚಿತ್ರವನ್ನು ನೀವು ನೋಡ್ತಾ ಇದ್ರೆ ಒಂದು ಕಾಲು ಮೇಲೆ ಇಟ್ಕೊಂಡು ಇನ್ನೊಂದು ಕಾಲು ಕೆಳಗಡೆ ಇರುತ್ತೆ. ಆ ಕಾಲು ಒಬ್ಬ ರಾಕ್ಷಸನ ಒಂದು ತಲೆ ಮೇಲೆ ಆ ಕಾಲಿರುತ್ತೆ. ಆ ರಾಕ್ಷಸ ಬೇರೆ ಇನ್ಯಾರು ಇಲ್ಲ, ಅಜ್ಞಾನ ಅನ್ನುವಂತಹ ಒಬ್ಬ ರಾಕ್ಷಸನನ್ನ ಅವನು ತುಳ್ಕೊಂಡಿರ್ತಾನೆ. ಅಲ್ಲಿ ದಕ್ಷಿಣಾಮೂರ್ತಿ, ಇಲ್ಲಿ ದಕ್ಷಿಣ ಅಂತಂದ್ರೆ ಅರ್ಥ ಜ್ಞಾನ ಅನ್ನುವಂಥದ್ದೇ ದಕ್ಷಿಣ ಅನ್ನೋದಕ್ಕೆ ಇನ್ನೊಂದು ಸಮಾನವಾದ ಅರ್ಥ ಸಂಸ್ಕೃತದಲ್ಲಿ. ಸೊ ಆ ಜ್ಞಾನವನ್ನ, ಆ ಬ್ರಹ್ಮ ಮಾನಸಪುತ್ರರಿಗೆ ಏನು ಜ್ಞಾನವನ್ನ ಬೋಧನೆ ಮಾಡಿದ ದಕ್ಷಿಣಾಮೂರ್ತಿ, ಅದೇ ರೀತಿಯ ಜ್ಞಾನವನ್ನ ಎಲ್ಲರಿಗೂ ಕೂಡ, ಅಂದ್ರೆ ವೇದದ ಒಂದು ಸಾರವನ್ನ ಎಲ್ಲರಿಗೂ ಕೂಡ ಪರಮಾತ್ಮ ಕೊಟ್ಟ. ಅಜ್ಞಾನವನ್ನ ಮೆಟ್ಟಿ ನಿಂತು, ಅಜ್ಞಾನವನ್ನ ತುಳಿದು ಜ್ಞಾನದ ಬೆಳಕನ್ನ ಎಲ್ಲರಿಗೂ ಕೊಡುವಂತಹ ನಿಟ್ಟಿನಲ್ಲಿ ಪರಮೇಶ್ವರ ಅವತಾರ ರೂಪಿಯಾಗಿ, ದಕ್ಷಿಣಾಮೂರ್ತಿ ಅವತಾರ ರೂಪವಾಗಿ ನಮಗೆ ಕಾಣಿಸ್ಕೊಂತಾನೆ ಅಂತ. ಮತ್ತೆ ಇನ್ನೊಂದು, ಆ ಚಿತ್ರಣ ನೀವು ಯಾರಾದ್ರೂ ಅಬ್ಸರ್ವ್ ಮಾಡಿದಾಗ ದಕ್ಷಿಣಾಮೂರ್ತಿ ಚಿತ್ರ ಒಂದು ಯುವಕನ ಒಂದು ರೀತಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಸುತ್ತಲೂ ಇರುವಂತಹ ಅಲ್ಲಿ ಋಷಿಮುನಿಗಳು ಯಾರು ಇರ್ತಾರೆ ಅವರೆಲ್ಲರೂ ಕೂಡ ವಯೋವೃದ್ಧರಾಗಿ ಕಾಣಿಸ್ತಾರೆ.
ಕಾರಣ ಇಷ್ಟೇ, ಆ ಕೊಡುವಂತಹ ಪರಮೇಶ್ವರ ಸದಾ ಯೌವನವಾಗಿ ಅಂದ್ರೆ ಸದಾ ಹುರುಪಿನಿಂದ ಕೊಡ್ತಾ ಹೋಗ್ತಾನೆ ನಮಗೆ ಏನ್ ಅವಶ್ಯಕತೆ ಇದೆ ಎಲ್ಲವನ್ನೂ ಕೂಡ ಸ್ವ ಇಚ್ಛೆಯಿಂದ, ಅಂದ್ರೆ ಯಾರು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅನ್ನೋ ಜಿಜ್ಞಾಸುನಲ್ಲಿ ಯಾರು ಇರ್ತಾರೆ ಅಂಥವರಿಗೆ ಬಹಳ ಧಾರಾಳತನವಾಗಿ ಎಲ್ಲಾ ಜ್ಞಾನವನ್ನು ಕೊಡುವುದಕ್ಕೆ ಅವನು ಒಂದು ಯೌವನಾವಸ್ಥೆಯಲ್ಲಿ ಇರ್ತಾನೆ. ಆದ್ರೆ ನಾವು ಸ್ವೀಕರಿಸುವವರು ಮಾತ್ರ ಉದ್ಧರ ಆಗ್ಬಿಟ್ಟಿರ್ತೀವಿ ಅನ್ನುವಂಥ ಒಂದು ಅರ್ಥವನ್ನು ಕೂಡ ಅಲ್ಲಿ ಕೊಡುತ್ತೆ. 4 ಋಷಿಗಳನ್ನ ನೀವು ಸುತ್ತಲೂ ಕೂಡ ನೋಡ್ಬೋದು. 4 ಋಷಿಗಳು ಬೇರೆ ಯಾವ್ದಿಲ್ಲ, 4 ವೇದಗಳನ್ನ ಆ ಸಾಂಕೇತಿಕವಾಗಿ ಹೇಳುವಂಥದ್ದೇ ಆ 4 ಋಷಿಗಳಲ್ಲಿ ಇರ್ತಾರೆ. ಅಜ್ಞಾನವನ್ನ ಮೆಟ್ಟಿ ನಿಂತು ಜ್ಞಾನದ ಒಂದು ಬೆಳಕನ್ನ ನೀಡುವಂತಹದೇ ದಕ್ಷಿಣಾಮೂರ್ತಿ ಅನ್ನುವಂಥದ್ದು ನಮಗೆ ಆ ಒಂದು ಚಿತ್ರಣದಿಂದ ಗೊತ್ತಾಗತ್ತೆ. ಅದು ದಕ್ಷಿಣಾಮೂರ್ತಿಯ ಒಂದು ಆ ಸಾಮಾನ್ಯವಾದಂತಹ ನನಗೆ ನಾನು ಅರ್ಥ ಮಾಡ್ಕೊಂಡಿರುವಂತಹ ಒಂದು ಚಿತ್ರಣವನ್ನ ನಿಮ್ಗೆ ಕೊಟ್ಟೆ. ಸೊ ಇನ್ನ ನಾವು ದಕ್ಷಿಣಾಮೂರ್ತಿ ಶ್ಲೋಕಕ್ಕೆ ಹೋಗೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ಈ ಪರಮ ಸುಖ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಅತ್ಯುನ್ನತವಾದಂತಹ ಶ್ರೇಷ್ಠವಾದಂತಹ ಒಂದು ಸುಖವನ್ನ ಯಾರು ಪಡ್ಕೊಬೇಕು ಅಂತ ಯಾರು ಅಪೇಕ್ಷೆಯನ್ನ ಪಡ್ತಾರೆ ಅಂಥವರಿಗೆ ಈ ದಕ್ಷಿಣಾಮೂರ್ತಿ ಶ್ಲೋಕವು ಬಹಳ ಉಪಯುಕ್ತವಾದದ್ದು ಅಥವಾ ಅರ್ಥ ಮಾಡ್ಕೊಬೇಕು ಅನ್ನೋದ್ರನ್ನ ಒಂದು ಇದಾಗತ್ತೆ. ಸಾಮಾನ್ಯವಾಗಿ ಶಂಕರರು ಯಾವುದೇ ಒಂದು ಶ್ಲೋಕವನ್ನ ರಚನೆ ಮಾಡಿದ್ರು ಕೂಡ ಅದು ಒಂದು ಸಂವಾದದ ರೂಪದಲ್ಲಿ ಇರುತ್ತೆ. ಸಂವಾದ ಅಂತಂದ್ರೆ ಒಬ್ಬ ಶಿಷ್ಯ ಗುರುವಿಗೆ ಕೇಳ್ತಾನೆ, ಆ ಪ್ರಶ್ನೆಯನ್ನ ಮಾಡ್ತಾನೆ. ಅದಕ್ಕೆ ಶಂಕರರು ಆಧ್ಯಾತ್ಮದ ರೀತಿಯಲ್ಲಿ, ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ ಆಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಪರಮ ಸುಖವನ್ನ ಯಾರು ಹರಿಸ್ತಾ ಹೋಗ್ತಾರೋ, ಅದ್ರ ಕಷ್ಟಗಳು ನನಗೆ ಬೇಡ ಅಂತ ಯಾರು ನಿರ್ಧಾರವನ್ನು ಮಾಡ್ತಾರೋ ಆ ರೀತಿಯಾದಂತಹ ಸೂಕ್ಷ್ಮವಾದ ತತ್ವವನ್ನ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಆ ಗುರು ಅಂದ್ರೆ ಶಂಕರಾಚಾರ್ಯರು ಉತ್ತರವನ್ನ ಶಿಷ್ಯನಿಗೆ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲೂ ಕೂಡ ದಕ್ಷಿಣಾಮೂರ್ತಿ ಶ್ಲೋಕದಲ್ಲೂ ಕೂಡ ಒಬ್ಬ ಶಿಷ್ಯ ಆ ಆಚಾರ್ಯರನ್ನ ಶಂಕರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಆ ಪ್ರಶ್ನೆಗೆ ಉತ್ತರವಾಗಿ ನಮಗೆ ತತ್ವವನ್ನ ಅಥವಾ ಜ್ಞಾನವನ್ನ ಹರಸಿ ಕೊನೆಯಲ್ಲಿ ಆ ಒಂದು ಸಮರ್ಪಣೆಯನ್ನ ದಕ್ಷಿಣಾಮೂರ್ತಿಗೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಅಂತ ಒಂದು ಸಾಲು ಎಲ್ಲಾ ಶ್ಲೋಕದಲ್ಲೂ ಬರ್ತಾ ಹೋಗುತ್ತೆ. 3 ಸಾಲುಗಳೇನಿರುತ್ತೆ ಅದು ತತ್ವವನ್ನ ಅಥವಾ ಆ ಎಸೆನ್ಸ್ ಅನ್ನ ಅಥವಾ ನಮ್ಮ ಅವುಗಳನ್ನ ಹೇಳಿದಾಗೆ ಆ ಉಪನಿಷತ್ತಲ್ಲಿ ಇರುವಂತಹ ಸಾರವನ್ನ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸಂವಾದ ನಡೆಯುತ್ತೆ. ಅಂದ್ರೆ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರು ಉತ್ತರ ಹೇಳ್ತಾನೆ ಅನ್ನುವಂಥ ರೀತಿನಲ್ಲಿ ಇಷ್ಟು ಅಂದ್ರೆ ಅಷ್ಟಕಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ನನ್ನ ಧ್ವನಿ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಲ್ಲ? ವಿಡಿಯೋ ಆಫ್ ಮಾಡ್ಕೊಂಡಿದ್ರು ಏನ್ ತೊಂದ್ರೆ ಇಲ್ಲಲ್ಲ? ಕೇಳಿಸ್ತಿದೆ ಮಹೋದಯ. ಓಕೆ, ಸರಿ. ಸೊ ನಾನಾಗ್ಲೇ ಹೇಳಿದಾಗೆ ಒಂದು ಸಂವಾದದ ರೂಪದಲ್ಲಿ ಈ ಒಂದು ದಕ್ಷಿಣಾಮೂರ್ತಿ ಶ್ಲೋಕ ಇದೆ. ಮೊದಲನೇದಾಗಿ ಶಿಷ್ಯ ಪ್ರಶ್ನೆಯನ್ನ ಮಾಡ್ತಾನೆ. ಏನ್ ಪ್ರಶ್ನೆಯನ್ನ ಮಾಡ್ತಾನೆ ಅಂತ ಅಂದ್ರೆ, ಎಲ್ಲರ ಅನುಭವಕ್ಕೆ ಇದೊಂದ್ ಸ್ವಲ್ಪ ತುಂಬಾ ಜಾಗೃತವಾಗಿ ಎಲ್ಲೂ ಮನಸ್ಸನ್ನ ವಿಚಲಿತಗೊಳ್ಳದಲ್ಲೇ ಕೇಳಿಸ್ಕೊಂಡ್ರೆ ಮಾತ್ರ ಅದು ಅರ್ಥ ಆಗುತ್ತೆ. ಇಲ್ಲ ಅಂತ ಅಂದ್ರೆ ತುಂಬಾ ಏನೋ ಓವರ್ ದ ಹೆಡ್ ಅಂತಾರಲ್ಲ ಹಾಗೆ ಏನೋ ಮಹೋದಯ ಏನೋ ಹೇಳ್ತಿದ್ದಾರೆ ನಾನೇನೋ ಕೇಳಿಸ್ಕೊಂಡೆ ಅನ್ನೋ ತರ ಆಗತ್ತೆ. ದಯವಿಟ್ಟು ಎಲ್ರು ಗಮನವಿಟ್ಟು ಪ್ರಶ್ನೆಯನ್ನ ಉತ್ತರವನ್ನ ಎಲ್ಲವೂ ಇವೆರಡನ್ನೂ ಕೂಡ ಬಹಳ ಚಾಚು ತಪ್ಪದಲ್ಲಿ ನೀವು ಆಲಿಸಿದ್ರೆ ಮಾತ್ರ ಶಂಕರರ ಆ ಒಂದು ಉಪನಿಷತ್ತಿನ ತತ್ವ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಎಲ್ಲರ ಒಂದು ಅನುಭವಕ್ಕೆ ಇದೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ವಾ. ಈಗ ಏನೋ ಒಂದು, ಈಗ ಅಲ್ಲೊಂದು ಕೊಡ ಇದೆ ಅಂತ ಹೇಳ್ತೀವಿ, ಅಲ್ಲೊಂದು ಕೊಡ ಇಲ್ಲ, ಕೊಡ ಅಂದ್ರೆ ಬಿಂದಿಗೆ ಅಂತ, ಆಯ್ತಾ? ಇದೆ ಇಲ್ಲ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದೆ ಅಂದ್ರೆ ಈ ಲೋಕದಲ್ಲಿ ಅಥವಾ ನನ್ನ ಅನುಭವಕ್ಕೆ ಬರ್ತಾ ಇದೆ ಅನ್ನುವಂಥ ಒಂದು ತತ್ವ ಇದೆ. ತತ್ವ ಅಂತಂದ್ರೆ ಇದೆ ಅನ್ನುವಂಥ ಒಂದು ವಸ್ತು ಇದೆ, ಅಂದ್ರೆ ಅದು ಹೊಳೆಯುತ್ತೆ. ಅದಕ್ಕೆ ಇದೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸತ್ತ ಅಂತ ಕರೀತಾರೆ. ಸೊ ನಮ್ಮ ಅನುಭವಕ್ಕೆ ಬರುತ್ತೆ ಇದೆ, ಮತ್ತೆ ಹೊಳಿತಾ ಇದೆ ಅಂತಂದ್ರೆ ಪ್ರಕಾಶಮಾನವಾಗಿ ಕಾಣುತ್ತೆ ಅಂತ. ಅದೇನೇ ಆಗಿರ್ಬೋದು, ಒಂದು ಬಿಂದಿಗೆ ಆಗಿರ್ಬೋದು, ವಸ್ತು ನಮ್ಮ ಸುತ್ತ ನಾವು ಕಣ್ಣನ್ನ ಹಾರಿಸಿದ್ರೆ ನಮಗೆ ಬಹಳಷ್ಟು ವಸ್ತುಗಳು ನಮಗೆ ಕಾಣ್ತಾ ಹೋಗುತ್ತೆ. ಒಂದು ತೆಂಗಿನ ಮರ ಕಾಣಿಸುತ್ತೆ, ಒಂದು ಗಿಡ ಕಾಣಿಸುತ್ತೆ, ಒಂದು ಬಿಂದಿಗೆ ಕಾಣಿಸುತ್ತೆ, ಅಥವಾ ಏನೋ ಒಂದು ನಿಮ್ಮ ಶೋಕೇಶ್ ಇಟ್ಟಂತ ಏನೋ ಒಂದು ವಸ್ತು ಕಾಣಿಸುತ್ತೆ. ಇಲ್ಲಿ ಅವನ ಶಿಷ್ಯನ ಪ್ರಶ್ನೆ ಏನು ಅಂತ ಅಂದ್ರೆ, ಆ ಇರುವಿಕೆ ಅಂದ್ರೆ ಪ್ರಕಾಶ ಅಂತ ಹೇಳಿದ್ರೆ ಅದು ಹೊಳಿತಾ ಇದೆ ಅಥವಾ ಇದೆ ಅನ್ನೋದನ್ನ ಒಂದು ವಸ್ತು ತಾನಾಗಿಯೇ ಹೇಳ್ಕೊಳ್ಳೋದಕ್ ಆಗೋದಿಲ್ಲ, ನಾನಿದ್ದೀನಿ ಅಂತ. ನಮ್ಗೆ ಅದ್ ಹೆಂಗೆ ಗೋಚರ ಆಗತ್ತೆ ಆ ವಸ್ತು ಇದೆ ಅಥವಾ ಇಲ್ಲ ಅನ್ನೋದು ನಮ್ಗೆ ಹೇಗೆ ಗೋಚರ ಆಗತ್ತೆ ಅಂತ ಅಂದ್ರೆ, ಅದು ನನ್ನಿಂದ ಗೋಚರ ಆಗತ್ತೆ. ನಾನು ಅದನ್ನ ನೋಡಿದಾಗ ಅದಿದೆ ಅಥವಾ ಅದಿಲ್ಲ ಅನ್ನೋದು ನಮ್ಗೆ ತಿಳಿತಾ ಹೋಗುತ್ತೆ. ಸೊ ಇದೆ ಅನ್ನುವಂತ ಅಂದ್ರೆ ಸತ್ತ ಅಂತ ನಾನು ಹೇಳಿದ್ನಲ್ಲ, ಇದೆ ಅಥವಾ ಅದು ಪ್ರಕಾಶಮಾನವಾಗಿ ಇದೆ
ಅನ್ನೋದು ಸತ್ಯ ಅಲ್ವಾ ಅನ್ನೋದು ಪ್ರಶ್ನೆ. ಎಲ್ಲರಿಗೂ ಪ್ರಶ್ನೆ ಅರ್ಥ ಆಯ್ತಾ? ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಪ್ರಶ್ನೆ. ಒಬ್ಬ ಶಿಷ್ಯ ಶಂಕರರನ್ನ ಪ್ರಶ್ನೆ ಮಾಡ್ತಾನೆ. ನಮ್ಮ ಅನುಭವಕ್ಕೆ ಸಾಮಾನ್ಯವಾಗಿ ಲೋಕದಲ್ಲಿ ಇದೆ ಅಥವಾ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಕ್ಕೆ ನಾವು ಬರಬೇಕು ಅನ್ನೋದೇ ಆದ್ರೆ ಆ ವಸ್ತು ತಾನಾಗಿಯೇ ಹೇಳೋದಕ್ಕಾಗಲ್ಲ. ಒಬ್ಬ ಮನುಷ್ಯನಿಗೆ ಮಾತ್ರ ಯೋಚನೆ ಮಾಡುವಂತಹ ಅಥವಾ ಮಾತಾಡುವಂತಹ ಅಥವಾ ಗ್ರಹಣ ಮಾಡುವಂತಹ ಎಲ್ಲಾ ಶಕ್ತಿಯನ್ನು ಪರಮಾತ್ಮ ಕೊಟ್ಟರುನು ಬರೀ ಮನುಷ್ಯನಿಗೆ ಮಾತ್ರ, ಬೇರೆ ಇನ್ಯಾರಿಗೂ ಕೂಡ ಅಂತಹ ಒಂದು ಶಕ್ತಿಯನ್ನ ಕೊಟ್ಟಿಲ್ಲ. ಸೊ ಹೀಗಿರ್ಬೇಕಂದ್ರೆ ಒಂದು ವಸ್ತು ತಾನಾಗಿಯೇ ತನ್ನ ಒಂದು ಅಸ್ತಿತ್ವವನ್ನ ನಾನು ಇದೀನಿ ಅಥವಾ ನಾನು ಪ್ರಕಾಶಮಾನವಾಗಿ ಕಾಣ್ತಾ ಇದ್ದೀನಿ ಅಥವಾ ನನ್ನ ಅರಿವಿಗೆ ಅದು ಬರ್ತಾ ಇದೆ ಅನ್ನೋದನ್ನ ವಸ್ತು ಹೇಳ್ಕೊಳುತ್ತೆ ಅಥವಾ ನಮಗೆ ತಿಳಿಯುತ್ತೆ ಅಂತ ಅಂದ್ರೆ ಅದು ಹೊರಗಿನ ಪ್ರಪಂಚ ಅಲ್ವಾ, ಅದು ಇದೆ ಅನ್ನುವಂಥ ಒಂದು ಅಸ್ತಿತ್ವ ಅನ್ನೋದು ಹೇಳ್ತಾ ಇದೆ ಅಲ್ವಾ ಅಂತ ಶಿಷ್ಯ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಆಚಾರ್ಯ ಶಂಕರರು ಒಂದು 2 ಎಕ್ಸಾಂಪಲ್ ನ ಕೊಟ್ಟು ಹೇಳ್ತಾರೆ. ಸೊ ಇಲ್ಲಿ ಎಲ್ಲದಕ್ಕಿಂತ ಮುಂಚೆ ನೀವು ದಕ್ಷಿಣಾಮೂರ್ತಿ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಏನು ಈ ಅದ್ವೈತ ಸಿದ್ಧಾಂತ ಏನಿದೆ ಅದು ಬಹಳ ಅಚಲವಾಗಿ ನಿಮ್ಮ ಮನಸ್ಸಲ್ಲಿ ಇರಬೇಕು. ಏನು ಅದ್ವೈತ ಸಿದ್ಧಾಂತ? ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನಾನು ಪರಮಾತ್ಮನ ಒಂದು ಸ್ವರೂಪನೇ ಆಗಿದ್ದೀನಿ. ನನ್ನ ಕರ್ಮಗಳನ್ನ ಸವಿಸೋದಕ್ಕೆ, ನನ್ನ ಕರ್ಮಗಳನ್ನ ಮಾಡಿದಂತಹ ಕರ್ಮಗಳನ್ನ ನಾಶ ಮಾಡ್ಕೊಳ್ಳೋದಕ್ಕೆ ದೇಹ ರೂಪಿಯಾಗಿ ನಾನು ಈ ಒಂದು ಬ್ರಹ್ಮಾಂಡದಲ್ಲಿ ಜನನವನ್ನ ತೆಗೆದುಕೊಂಡಿದ್ದೀನಿ. ಇದಾದ ನಂತರ ಮತ್ತೆ ನಾನು ಪರಬ್ರಹ್ಮ ಸ್ವರೂಪನಾದಂತಹ ಆ ನಿರ್ಗುಣ ನಿರಾಕಾರನಾದ ಪರಬ್ರಹ್ಮನನ್ನೇ ಹೋಗಿ ಸೇರ್ತೀನಿ. ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಹಂ ವಿಷ್ಣೋಹಂ ಅನ್ನುವಂತಹ ಒಂದು ತತ್ವ ಏನಿದೆ, ಆ ಅದ್ವೈತ ತತ್ವ ಏನಿದೆ ಅದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮ ಒಂದು ಮನಸ್ಸಿನಲ್ಲಿ ನೀವು ಇಟ್ಕೊಂಡಿರ್ಬೇಕು. ಆಗ ಮಾತ್ರ ಆ ಇಲ್ಲಿ ಹೇಳ್ತಾ ಇರುವಂತಹ ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಗುರು ಏನ್ ಪ್ರಶ್ನೆ ಮಾಡ್ತಾನೆ, ಇದೆ ಇಲ್ಲ ಅನ್ನುವಂತ ಅಂದ್ರೆ ಹೊರಗಡೆ ಪ್ರಪಂಚವನ್ನ ನಾವು ನೋಡ್ತೀವಲ್ಲ, ಈ ಹೊರಗಡೆ ಪ್ರಪಂಚ ಅನ್ನೋ ಮಾಯಾ ಪ್ರಪಂಚವನ್ನ ನಾವು ಏನು ನೋಡ್ತಾ ಇದೀವಿ ಅದು ನಿಜವಾಗ್ಲೂ ಇದೆಯಾ ಅಂತ ಇಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾ ಇರೋದು. ಅದಕ್ಕೆ ಅದ್ವೈತವನ್ನ ಬೇಸಾಗಿಟ್ಕೊಂಡು, ಅದ್ವೈತವನ್ನ ಸಿದ್ಧಾಂತವನ್ನ ಉದಾಹರಣೆಯ ಮೂಲಕ ಹೇಳುವಂತಹ ಒಂದು ಸ್ಥಿತಿನಲ್ಲಿ ಶಂಕರರು ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಅವರು 2 ಉದಾಹರಣೆಯನ್ನ ಕೊಡ್ತಾರೆ ಈ ಒಂದು ಪ್ರಶ್ನೆಗೆ. ಏನ್ ಉದಾಹರಣೆ ಅಂತ ಅಂದ್ರೆ, ಸಾಮಾನ್ಯವಾಗಿ ನೀವು ಹೋಗಿ ಒಂದು ಕನ್ನಡಿಯ ಕನ್ನಡಿಯ ಮಧ್ಯ ನಿಂತ್ಕೊಂಡು ನೀನ್ ನೋಡ್ತೀಯ, ನಿನ್ನದೇ ಒಂದು ಆಕಾರವನ್ನು ನೋಡ್ತೀಯ. ಇಲ್ಲಿ ಪ್ರಪಂಚ ಅಂತ ಶಂಕರ ಹೇಳ್ತಾರೆ. ವಿಶ್ವಂ ದರ್ಪಮಾಣ, ದರ್ಪಣ ಅಂತ ಅಂದ್ರೆ ಕನ್ನಡಿ ಅನ್ನುವಂತ ಅರ್ಥ. ಇಲ್ಲಿ ವಿಶ್ವಂ ಅಂತ ಅಂದ್ರೆ ಇಡೀ ವಿಶ್ವವನ್ನ, ಇಡೀ ಭೂಮಂಡಲವನ್ನ ಕನ್ನಡಿಯ ಮುಖಾಂತರ ನಾವೇನಾದ್ರೂ ನೋಡೋದಾದ್ರೆ, ಯಾರೊಬ್ರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು. ಕನ್ನಡಿಯ ಮುಖಾಂತರ ನಾವು ಏನಾದ್ರೂ ಈ ಒಂದು ವಿಶ್ವವನ್ನ ಯಾವ್ದೋ ಒಂದು ವಸ್ತು ಅಥವಾ ನಿಮ್ಮನ್ನೇ ಅಂತಾನೆ ಅನ್ಕೊಳ್ಳಿ, ನಾವು ನೋಡೋದಾದ್ರೆ ನಗರೀಂ ಅಂದ್ರೆ ಈ ವಿಶ್ವ ಅನ್ನುವಂಥ ಒಂದು ನಗರವನ್ನ ನಾವು ಕನ್ನಡಿಯ ಒಂದು ಎದುರಲ್ಲಿ ನಿಂತ್ಕೊಂಡು ತುಲ್ಯಂ ಅಂದ್ರೆ ಹೋಲಿಕೆ ಮಾಡೋದು ಅಥವಾ ತೂಕವನ್ನು ಮಾಡೋದು ಅಥವಾ ತೂಗ್ಸೋದು ಅನ್ನುವಂಥ ಅರ್ಥದಲ್ಲಿ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಆ ಕನ್ನಡಿಯಲ್ಲಿ ಕಾಣಿಸ್ತಿರೋದು ನಿಜವಾಗ್ಲೂ ನೀವೇನಾ? ಕಣ್ಣಲ್ಲಿ ನೋಡೋದಕ್ ಮಾತ್ರ ಆ ಪ್ರತಿಬಿಂಬಗಳು ಸಮಾನವಾಗಿ ಕಾಣಿಸುತ್ತೆ. ನಾವೀಗ ಕನ್ನಡಿಯಲ್ಲಿ ನಿಂತ್ಕೊಂಡು ನೋಡಿದಾಗ ನಾನು ದಿನೇಶ್ ಆಗಿ ಕಾಣ್ತಾ ಹೋಗ್ತೀನಿ ಕನ್ನಡಿಯಲ್ಲೂ ಕೂಡ. ಯಾರೇ ಕನ್ನಡಿಯಲ್ಲಿ ನೋಡಿದ್ರು ಕೂಡ ದಿನೇಶ್ನೇ ಕಾಣಿಸ್ತಾನೆ. ಆದ್ರೆ ಅದು ನನ್ನಿಂದನೇ ಆ ಬಿಂಬ ಕನ್ನಡಿಯಲ್ಲಿ ಬಂದಿದೆ. ನಾನಿಲ್ಲ ಅಂತ ಅಂದ್ರೆ ಕನ್ನಡಿಯಲ್ಲಿ ಆ ಬಿಂಬ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಇಲ್ಲಿ ಇದೆ ಅನ್ನುವಂತ ಒಂದು ಪ್ರಶ್ನೆಗೆ ಶಂಕರ ಏನ್ ಹೇಳ್ತಾರೆ ಅಂದ್ರೆ, ಹೇಗೆ ಕನ್ನಡಿಯಲ್ಲಿ ನಾವು ನಿಂತು ಇಡೀ ಪ್ರಪಂಚವನ್ನ ನಾವು ನೋಡಿದಾಗ ಆ ಕನ್ನಡಿಯಲ್ಲಿ ನಮ್ಗೆ ಮಾಯೆ ಅನ್ನೋದು ಕಾಣಿಸ್ತದೆ. ಮಾಯೆ ಅಂತ ಅಂದ್ರೆ ಆ ಕನ್ನಡಿಯ ಪ್ರತಿಬಿಂಬ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಅದರ ನಿಜವಾದ ಅಸ್ತಿತ್ವ ಆ ಕನ್ನಡಿಯಲ್ಲಿ ಇರೋದಲ್ಲ. ನಿಜವಾದ ಅಸ್ತಿತ್ವ ನಾನು, ನನ್ನಿಂದಲೇ ಆ ಕನ್ನಡಿಗೆ ತೋರುವಂತಹ ಒಂದು ಶಕ್ತಿ ಬಂದಿದೆ. ಹಾಗೆ ಅಲ್ಲಿ ಶಿಷ್ಯ ಏನ್ ಪ್ರಶ್ನೆ ಮಾಡ್ತಾನೆ, ಏನೋ ಇದೆ, ಒಂದು ವಸ್ತು ಇದೆ ಅನ್ನುವಂತಹ ಒಂದು ಇರುವಿಕೆ ಇದೆಯಲ್ಲ, ಆ ಇರುವಿಕೆ ಹೇಗೆ ಗೋಚರ ಆಗ್ತಿದೆ ನಮಗೆ ಅಂದ್ರೆ ಅದು ನನ್ನಿಂದನೇ ಗೋಚರ ಆಗ್ತಾ ಇದೆ. ವಾಸ್ತವವಾಗಿ ನಾನ್ ಇದೀನಿ, ಅದಕ್ಕೋಸ್ಕರ ಅಲ್ಲಿ ಪ್ರತಿಬಿಂಬ ಕಾಣಿಸ್ತಾ ಇದೆ. ವಿಶ್ವಂ ದರ್ಪಣಮಾನ ದೃಶ್ಯ ನಗರಿ. ಈ ನಗರಿ ಅಂತಂದ್ರೆ ಈ ಪ್ರಪಂಚ ನಾವು ಕನ್ನಡಿಯ ಮುಖಾಂತರ ನೋಡಿದಾಗ ಆ ಕನ್ನಡಿಗೆ ವಿಶ್ವ ಹೇಗ್ ಕಾಣಿಸ್ತಾ ಇದೆ ಅಥವಾ ಮನುಷ್ಯ ಹೇಗ್ ಕಾಣಿಸ್ತಿದ್ದಾನೆ ಅಂತ ಅಂದ್ರೆ ಅಲ್ಲಿ ನಾನು ಅನ್ನುವಂತ ಅಸ್ತಿತ್ವ ಇರೋದಕ್ಕೆ ಕನ್ನಡಿಲಿ ಕಾಣಿಸ್ತಾ ಇರೋದು. ಸೊ ಇಲ್ಲಿ ನಾವು ತತ್ವವನ್ನ ಏನ್ ಅರ್ಥ ಮಾಡ್ಕೊಬೇಕು, ನಾನು ನನ್ನಲ್ಲೇ ಎಲ್ಲವೂ ಇದೆ, ಆತ್ಮ ಅನ್ನೋದು ನನ್ನಲ್ಲೇ ಇದೆ, ಜಗತ್ತು ಹೊರಗಡೆ ಇದೆ ಅಂತ ನನ್ಗೆ ಅನ್ಸ್ತಾ ಇದೆ ಅಷ್ಟೇ, ಅದು ನನ್ನ ಒಂದು ಆಲೋಚನೆ ಅಷ್ಟೇ, ಅದು ಭ್ರಮೆ ಅಷ್ಟೇ, ಅದು ಮಾಯೆ ಅಷ್ಟೇ.
ನಿಜವಾಗ್ಲೂ ಆತ್ಮ ನನ್ನಲ್ಲಿದೆ ಅನ್ನುವಂತ ಅನುಭವವನ್ನ, ನಿಜವಾದ ಒಂದು ಸತ್ವವನ್ನ, ಆತ್ಮ ನನ್ನಲ್ಲಿಯೇ ಇದೆ ಅನ್ನೋದು ನನ್ನ ಅನುಭವಕ್ಕೆ ಬಂದ್ರೆ ಮಾತ್ರ ಆ ಕನ್ನಡಿಯಲ್ಲಿರುವಂತಹ ಪ್ರತಿಬಿಂಬ ನಮ್ದು ಮಾಯೆ ಅಂತ ಗೊತ್ತಾಗುತ್ತೆ ಅಂತ ಉತ್ತರವನ್ನ ಕೊಡ್ತಾನೆ. ಎಷ್ಟು ಸಮಂಜಸವಾದಂತಹ ಉತ್ತರ ಅಲ್ವಾ? ಅದಕ್ಕೋಸ್ಕರ ಶಂಕರರು ತತ್ವವನ್ನ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ನ ಕೊಟ್ಟು ಅದನ್ನ ಬಹಳ ನಾಜೂಕ್ ಅನ್ನೋದಕ್ಕಿಂತ ಬಹಳ ಸಮಯೋಚಿತವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳುವಂತಹ ಒಂದು ಕ್ರಿಯೆಯನ್ನ ಶಂಕರರು ತಮ್ಮ ಎಲ್ಲಾ ಶ್ಲೋಕದಲ್ಲೂ ಕೂಡ ಕೊಡ್ತಾ ಹೋಗ್ತಾರೆ. ನಾವು ಸಾಮಾನ್ಯವಾಗಿ ಈ ಹಗ್ಗ ಮತ್ತೆ ಹಾವನ್ನ ನೋಡಿ ಹಗ್ಗ ಅಂತ ಅನ್ಕೊಂತೀವಿ. ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಆ ಹಗ್ಗವನ್ನ ನೋಡಿ ಹಾವು ಅಂತ ನಾವು ಅನ್ಕೊಂತೀವಿ ಅಂತಂದ್ರೆ ಮೊದಲು ನಾವು ಹಾವನ್ನ ನೋಡಿರ್ಬೇಕಲ್ವಾ? ಹಾವೇ ಗೊತ್ತಿಲ್ಲದೆ ಇರೋನ್ಗೆ ಆ ಹಗ್ಗ ಹಾವಾಗಿ ಹೇಗೆ ಕಾಣಿಸುತ್ತೆ? ಸೊ ಇಲ್ಲಿ ಹಗ್ಗ ಹಾವಾಗಿ ಕಾಣಿಸ್ತಾ ಇದೆ ಅನ್ನೋದು ನಮ್ಮ ಭ್ರಮೆ ಅಷ್ಟೇ ಅಲ್ವಾ? ಅದೇ ರೀತಿ ಆ ಹಾವು ಅನ್ನೋದು ಅಸ್ತಿತ್ವದಲ್ಲಿ ನಿಜವಾಗ್ಲೂ ಇದ್ರೆ ಮಾತ್ರನೇ, ಅಂದ್ರೆ ಪ್ರಪಂಚಕ್ಕೆ ಅದು ತೋರ್ಪಡಿಕೆ ಆದ್ರೆ ಮಾತ್ರನೇ ಹಗ್ಗ ಹಾವಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ಎಲ್ಲೂ ಕೂಡ ಮಾಯೆ, ಎಲ್ಲೂ ಕೂಡ ಭ್ರಮೆ. ಆ ಭ್ರಮೆಯ ಒಂದು ಜೀವನದಲ್ಲಿ, ಅಂದ್ರೆ ನಾವು ಹೇಳ್ತಿದೀವಿ ಎಲ್ಲಾ ವಸ್ತುಗಳು ಹೊರಗಡೆ ಇದೆ, ಅಂತರಂಗದಲ್ಲಿ ಏನೂ ಇಲ್ಲ, ನಾನು ಬರೀ ದೇಹ ರೂಪಿಯಾಗಿ ಬಂದಿದ್ದೀನಿ, ಆತ್ಮರೂಪಿಯಾಗಿ ನಾನಿಲ್ಲ, ದೇಹ ರೂಪಿಯಾಗಿದ್ದೀನಿ ಅಂತ ಅಂದುಕೊಂಡಂತಹ ಮೂಢರಿಗೆ, ಇಲ್ಲ ನೀನು ರೂಪಿಯಾದಂತಹ ಪರಬ್ರಹ್ಮನೇ ನೀನು, ಹೊರಗಡೆ ಇರುವುದೆಲ್ಲವೂ ಕೂಡ ಭ್ರಮೆಯ ಒಂದು ಲೋಕ ಅಥವಾ ಮಾಯೆಯ ಒಂದು ಲೋಕ ಅನ್ನೋದನ್ನ ಹೇಳೋದಕ್ಕೆ ಈ ಒಂದು ಶ್ಲೋಕದಲ್ಲಿ ಒಂದು ಮಿರರ್, ಅದೇ ಕನ್ನಡಿಯ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಶಿಷ್ಯನಿಗೆ ಉತ್ತರವನ್ನು ಕೊಡ್ತಾರೆ. ಇಲ್ಲಿಗೆ ಶಿಷ್ಯನ ಒಂದು ಇದು ಮುಕ್ತಾಯ ಆಗೋದಿಲ್ಲ. ಮತ್ತೆ ಅವನಿಗೆ ಪ್ರಶ್ನೆ ಮೂಡುತ್ತೆ. ಇದೆ ಅನ್ನೋದಕ್ಕೆ ಇವಾಗ ಉತ್ತರ ಸಿಕ್ತು ಅವನಿಗೆ. ಅಂದ್ರೆ ಅವ್ರು ಹೇಳಿದ್ರು ಕನ್ನಡಿ ಮುಖಾಂತರ ನೀವೆಲ್ಲವೂ ನೋಡಿದ್ರೆ ಕೂಡ ಅದು ಬಿಂಬ ಪ್ರತಿಬಿಂಬವಾಗಿ ಕಾಣ್ತಾ ಹೋಗುತ್ತೆ. ಆ ಪ್ರತಿಬಿಂಬ ಅನ್ನೋದು ಏನ್ ಕನ್ನಡಿಯಲ್ಲಿ ಮೂಡುತ್ತೆ ಅದು ನಿನ್ನದೇ ಬಿಂಬ ಆಗಿದೆ, ಆದ್ರಿಂದ ಅದು ಕಾಣುತ್ತೆ. ಅದೇ ಶಿಷ್ಯ ಮತ್ತೆ ಮರು ಪ್ರಶ್ನೆಯನ್ನ ಮಾಡ್ತಾನೆ. ಸರಿ, ನೀವ್ ಹೇಳಿದ್ದೇನೋ ನಂಗೆ ರಾಜೇಶ್ವರಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ದ್ರಿಂದ ಸೌಂಡ್ ಆಗ್ತಾ ಇದೆ. ಸಾರಿ. ಓಕೆ, ನಾ ಅದಕ್ಕೋಸ್ಕರ ಹೇಳಿ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಂಡು ಬಹಳ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿಗೆ ಕೊಡಿ. ಆಗ ಮತ್ತೆ ಮರು ಪ್ರಶ್ನೆಯನ್ನ ಮಾಡ್ತಾನೆ. ಇದಕ್ಕೆ ಸಮಂಜಸವಾದಂತಹ ಉತ್ತರ ಶಿಷ್ಯನಿಗೆ ಇದೆ ಅನ್ನೋದು ನನ್ನದೇ ಆದಂತಹ ಒಂದು ಆತ್ಮ, ಅದು ಭ್ರಮೆಯ ರೂಪದಲ್ಲಿ ಸಿಗ್ತಾ ಇದೆ ಅನ್ನೋದು ಅರ್ಥ ಆಯ್ತು. ಈಗ ಮತ್ತೆ ಶಿಷ್ಯ ಮರು ಪ್ರಶ್ನೆಯನ್ನ ಮಾಡ್ತಾನೆ. ಏನು ಅಂತ ಅಂದ್ರೆ ಏನಂತ ಅಂದ್ರೆ ಹೊರಗಡೆ ಪ್ರಪಂಚ ನನ್ಗೆ ಕಾಣಿಸ್ತಾ ಇದೆ ಅಲ್ವಾ? ಈಗ ನೀವೇನೋ ಹೇಳ್ಬಿಟ್ರಿ ನನ್ನ ಬಿಂಬ ಕನ್ನಡಿಯಲ್ಲಿ ತೋರ್ಸೋದು ಬರೀ ಪ್ರತಿಬಿಂಬ ಮಾತ್ರ, ನಾನಿಲ್ಲ ಅಂದ್ರೆ ಆ ಪ್ರತಿಬಿಂಬವೂ ಕೂಡ ಇಲ್ಲ ಅಂತ ಹೇಳಿದ್ರು, ಒಪ್ಕೊಂತೀನಿ. ಆದ್ರೆ ಹೊರಗಡೆ ನಾವು ವಸ್ತುಗಳನ್ನ ಸ್ಪರ್ಶ ಮಾಡ್ತೀವಿ, ಮುಟ್ತೀವಿ, ಅದನ್ನ ನಾವು ಇದೆ ಅಂತ ನಾವು ಅನ್ಕೊಂತೀವಲ್ವಾ? ಅದ್ ಹೇಗೆ? ನಾವು ಇದು ಪ್ರತಿಬಿಂಬವನ್ನ ನಾವು ಮುಟ್ಟೋದಕ್ಕೆ ಆಗೋದಿಲ್ಲ, ಆ ಒಂದು ಅಸ್ತಿತ್ವ ನನ್ನಲ್ಲೇ ಇದೆ ಅಂತ ಅದ್ ಹೇಳಿದ್ರೆ ನಂಗೆ ಅದರ್ಥ ಆಯ್ತು. ಆದ್ರೆ ನಾವು ಫೀಲ್ ಮಾಡ್ಬೋದಲ್ಲ, ಈ ಪ್ರಪಂಚವನ್ನ ನಾನು ಫೀಲ್ ಮಾಡೋದು, ಗಾಳಿ ಬೀಸ್ತಾ ಇದ್ದಾಗ ಇದು ಗಾಳಿ ಅನ್ನೋದನ್ನ ನಾನು ಫೀಲ್ ಮಾಡ್ಬೋದಲ್ಲ, ಅಥವಾ ಇದು ಬೆಂಕಿಯ ಶಾಖವನ್ನ ಇದು ಶಾಖ ಅನ್ನೋಂತ ರೀತಿಯಲ್ಲಿ ನಾನು ಫೀಲ್ ಮಾಡ್ಬೋದಲ್ಲ, ಅದನ್ನ ಯಾವ ರೀತಿ ನೀವು ಹೇಳ್ತೀರಾ ಅಂತ ಮತ್ತೆ ಶಿಷ್ಯ ಮರು ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಮತ್ತೆ ಅದಕ್ಕೆ ಅವ್ರು ಇನ್ನೊಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಏನು ಉದಾಹರಣೆಯನ್ನ ಕೊಡ್ತಾರೆ ಅಂದ್ರೆ ಕನಸಿನ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಸೊ ಕನಸು ಅಂತ ಅಂದ್ರೆ ಏನು? ಸಾಮಾನ್ಯವಾಗಿ ನಾವು ಮಲಗಿದಾಗ ನಮ್ಗೊಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಕಂಡಿದ್ದೆಲ್ಲವೂ ಕೂಡ ನಿಜ ಅಥವಾ ಅದೇನಾಗಿತ್ತೋ ಅದೇ ಆಗಿರ್ಬೇಕು ಅಂತ ಏನು ಖಂಡಿತ ಅಲ್ಲ. ಅದು ಒಂದು ಕನಸು ಅಷ್ಟೇ ಅಲ್ವಾ? ಮತ್ತೆ ಕನಸಿನಿಂದ ಜಾಗೃತವಾದಾಗ, ನಾವು ಕನಸಿನಿಂದ ಎದ್ದಾಗ ನಾವ್ ಅನ್ಕೊಂತೀವ, ಅಯ್ಯೋ ಅಲ್ಲೇನ್ ನಡೀತಲ್ಲ ಅದೆಲ್ಲವೂ ಕೂಡ ನಿಜನಾ ಅಂತ ನಮ್ಗೆ ಅದು ಗೋಚರ ಆಗತ್ತಾ, ಫೀಲ್ ಆಗತ್ತಾ? ಕನಸು ಇದು ಅಂದ್ರೆ ಹೊರಗಡೆ ಪ್ರಪಂಚ ಇದೊಂದು ಕನಸಿನ ರೀತಿ, ಇದು ನಮ್ಗೆ ಏನ್ ಫೀಲ್ ಅನ್ಸುತ್ತೆ ಅಥವಾ ನಮ್ಗೇನು ನಿಜವಾದ ಅದು ಗೋಚರವಾಗಿ ಎಕ್ಸಿಸ್ಟೆನ್ಸ್ ಅಂತ ಇದೆ ಅಂತ ನಮ್ಗೇನ್ ಅನ್ಸುತ್ತೆ, ಅದು ಬರೀ ಕನಸು ಅಷ್ಟೇ. ಅದು ನೀನ್ ಮತ್ತೆ ಕನಸಿನ ಒಂದು ಲೋಕದಿಂದ ಅಥವಾ ನಿದ್ದೆ ಮಾಡಿ ಎದ್ದ ಜಾಗೃತನಾದ್ಮೇಲೆ ಅದು ನೀನೇ ಆಗಿರುತ್ತೆ, ಅದು ಬರೀ ಕನಸಾಗಿರುತ್ತಷ್ಟೇ. ಸೊ ಅಲ್ಲಿ ಮತ್ತೆ ಇನ್ನೊಂದು ಏನು ತತ್ವವನ್ನ ಆಚಾರ್ಯ ಶಂಕರ ಹೇಳ್ತಿದಾರೆ ಅಂದ್ರೆ, ಈ ಒಂದು ಲೋಕ ಅಥವಾ ಈ ಒಂದು ಬ್ರಹ್ಮಾಂಡ ಅನ್ನೋದು ಏನಿದೆ ಇದು ಕನಸಿನ ಜಗತ್ತು, ನಿಜವಂತ ನಾವು ಭಾಸ ಮಾಡ್ಕೊಂತೀವಿ ಅಷ್ಟೇ. ಆದ್ರೆ ಎಚ್ಚರ ಅಂದ್ರೆ ಯಾವ ರೀತಿ? ನಿಜವಾದ ಜ್ಞಾನ ನಮಗೆ ಕಂಡುಕೊಂಡಾಗ ಆ ಮನಸ್ಸಿನ ಕಲ್ಪನೆಗೆ ಬರುತ್ತೆ, ಓ ನಾನು ಇದೆಲ್ಲ ಬರೀ ಸ್ವಪ್ನ, ನಾನು ಫೀಲ್ ಮಾಡಿದ್ದೆಲ್ಲ ಇದು ಬರೀ ಸ್ವಪ್ನದ ರೀತಿಯಲ್ಲಿ ನಾನು ಫೀಲ್ ಮಾಡ್ಕೊಂತ ಹೋದೆ ಅನ್ನುವಂತಹ ಒಂದು
ಉದಾಹರಣೆಯನ್ನ ಶಂಕರರು ಕೊಡ್ತಾರೆ. ಪಶ್ಯನ್ನಾತ್ಮನಿ ಮಾಯೆಯ ಬಹಿರವೋ, ಪಶ್ಯನ್ ಅಂದ್ರೆ ನೋಡು ಅನ್ನೋದು. ಸೊ ಎಲ್ಲವೂ ಕೂಡ ಮಾಯೆಯ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಥಾ ನಿದ್ರೆಯ, ಯಾವಾಗ ನಾವು ನಿದ್ರೆಯನ್ನ ಮಾಡಿರ್ತೀವಿ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಆತ್ಮರೂಪಿಯಾದಂತಹ ನಾನು ದೇಹವನ್ನ ಧರಿಸಿಕೊಂಡು ಈ ಪ್ರಪಂಚಕ್ಕೆ ಬಂದೆ ಅಂದ್ರೆ ಒಂದು ಸಂಬಂಧವನ್ನ ನಾವು ಕ್ರಿಯೇಟ್ ಮಾಡ್ಕೊಂತೀವಿ. ತಾಯಿ ತಂದಿ ಅಥವಾ ಗಂಡ ಹೆಂಡತಿ ಅಥವಾ ವಸ್ತುಗಳ ಜೊತೆ ವ್ಯಾಮೋಹವನ್ನ ಬೆಳೆಸ್ಕೊಂತ ಹೋಗ್ತೀವಿ. ಅಲ್ಲೊಂದು ಕನೆಕ್ಷನ್ ಬೆಳೀತಾ ಹೋಗುತ್ತೆ. ಆ ಒಂದು ಕನೆಕ್ಷನ್ ಎಷ್ಟರ ಮಟ್ಟಿಗೆ ಅದು ನಮ್ಗೆ ಬೆಳೀತಾ ಹೋಗುತ್ತೆ ಅಂದ್ರೆ ಅದನ್ನ ಬಿಟ್ಟು ನಾವು ಬೇರೆ ಬರೋದಕ್ಕೆ ಆಗೋದಿಲ್ಲ. ಇವತ್ತು ಯಾರೋ ನಮ್ಮ ತಂದೆಯೋ ತಾಯಿಯೋ ಅಥವಾ ಯಾರೋ ಒಬ್ರು ಆತ್ಮೀಯರಾದಂಥವ್ರು ದೇಹತ್ಯಾಗವನ್ನು ಮಾಡಿದ್ರೆ ನಮ್ಗೆ ಬಹಳಷ್ಟು ದುಃಖ ಆಗುತ್ತೆ. ಯಾಕೆ ಅಂದ್ರೆ ಅದು ನಾವು ಬೆಳೆಸಿಕೊಂಡಂತಹ ಮಾಯೆಯ ಒಂದು ಸಂಬಂಧ. ನಾವು ಮರ್ತೇ ಹೋಗ್ಬಿಟ್ಟಿದೀವಿ. ನಾವು ಪರಮಾತ್ಮನ ಒಂದು ಅಂಶ, ಪರಮಾತ್ಮನಿಂದ ನಾವು ಬಂದಿದ್ದೀವಿ. ಇದು ನನ್ನ ಪ್ರಪಂಚ ಅಲ್ಲ, ಇಲ್ಲಿ ನಾನು ಇರೋದು ಬರೀ ನನ್ನ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಮಾತ್ರ ನಾವು ಈ ಭೂಮಿ ಮೇಲೆ ಬಂದಿರೋ ಅನ್ನೋಂತಹ ಒಂದು ಸೂಕ್ಷ್ಮವನ್ನು ನಾವು ಮರ್ತೇ ಬಿಟ್ಟು ಈ ಮಾಯೆಯ ಪ್ರಪಂಚದಲ್ಲಿ ನಾವು ಸಂಬಂಧವನ್ನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ತಂದೆ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ವಸ್ತುಗಳ ಮೇಲೆ ಆಗಿರ್ಬೋದು, ಕಾರು, ಅಪಾರ್ಟ್ಮೆಂಟ್, ಈ ರೀತಿ ಬಹಳಷ್ಟು ವ್ಯಾಮೋಹಗಳನ್ನು ತೆಗೆದುಕೊಂಡು ನನ್ನ ಒಂದು ಅಸ್ತಿತ್ವ ಏನು ಅಥವಾ ನಾನು ಯಾಕೆ ಬಂದೆ ಅನ್ನುವಂತಹ ಒಂದು ಸ್ಥಿತಿಯನ್ನೇ ನಾವು ಮರ್ತು ಹೋಗ್ಬಿಟ್ಟಿರ್ತೀವಿ. ಅದಕ್ಕೆ ಶಂಕರ ಹೇಳ್ತಾರೆ ಇದು ಮಾಯೆ. ಯಾವ ರೀತಿಯ ಮಾಯೆ ಅಂತ ಅಂದ್ರೆ ಇದು ಕನಸಿನ ಮಾಯೆ. ನಾವೆಲ್ಲರೂ ಕೂಡ ಒಂದು ಆ ನಿದ್ರೆಯಲ್ಲಿ ಕನಸು ಕಾಣ್ತಾ ಇದ್ದೀವಿ, ವಾಸ್ತವವೇ ಬೇರೆ ಇದೆ. ಕನಸಿನ ಒಂದು ಜಗತ್ತಿನಲ್ಲಿ ನಾವು ವಿಹರಿಸ್ತಾ ಇದೀವಿ. ನಾವು ಎಚ್ಚರಗೊಂಡಾಗ ಯಾವ ರೀತಿ ಎಚ್ಚರಗೊಳ್ಳೋದು? ನಾನು ಪರಬ್ರಹ್ಮ ಸ್ವರೂಪ, ಅಹಂ ಬ್ರಹ್ಮಾಸ್ಮಿ, ನಾನು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ನಾನು ಬ್ರಹ್ಮನಿಂದ ಛಿದ್ರನಾಗಿ ಬಂದಿರುವಂತಹ ಒಂದು ಆತ್ಮ ಅನ್ನುವಂತಹ ಒಂದು ಕಲ್ಪನೆ ಯಾವಾಗ ನಮ್ಗೆ ಜಾಗೃತವಾದಾಗ ತೋರಿಸ್ಕೊಳ್ಳುತ್ತೋ ಆಗ ನಾನು ಆ ಒಂದು ಜ್ಞಾನ ನನಗೆ ಬಂದಿದೆ ಅಂತ. ಸೊ ಇಲ್ಲಿ ನಾನು ಆಗ್ಲೇ ಹೇಳಿದೆ, ದಕ್ಷಿಣ ಅಂದ್ರೆ ಅದರ ಅರ್ಥ ಜ್ಞಾನ ಅಂತ. ಸೊ ಇಲ್ಲಿ ಪ್ರಬೋಧ ಅನ್ನುವಂಥ ಒಂದು ಪದವನ್ನ ನೀವು ಈ ಶ್ಲೋಕದಲ್ಲಿ ನೋಡ್ತೀರಾ. ಪ್ರಬೋಧ ಅಂತ ಅಂದ್ರೆ ಆ ಜ್ಞಾನವನ್ನ ಅರಿಯುವಂತಹ ಒಂದು ಸ್ಥಿತಿ. ಆ ಜ್ಞಾನವನ್ನು ನಮಗೆ ಸಿಕ್ಕಿದೆ ಅನ್ನುವಂತಹ ಒಂದು ಆ ಒಂದು ನಿದ್ರೆಯ ಒಂದು ಸ್ಥಿತಿಯಿಂದ ಜಾಗೃತ ಸ್ಥಿತಿಗೆ ಬರುವಂತದ್ದೇ ಪ್ರಬೋಧ ಅನ್ನುವಂಥದ್ದು. ಸೊ ಆ ಜಾಗೃತ ಸ್ಥಿತಿಯನ್ನು ಕೊಡುವಂತವನು ಯಾರು? ಅದು ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಅಂದ್ರೆ ದಕ್ಷಿಣ ಅಂದ್ರೆ ಜ್ಞಾನ, ಅಹಂ ಬ್ರಹ್ಮ, ಆ ಒಂದು ಅದು ಇದೆ ಅನ್ನುವಂಥ ಒಂದು ತತ್ವವನ್ನ, ಅದಲ್ಲ ಇದು ನಾನೇ ಅನ್ನುವಂತಹ ಒಂದು ತತ್ವವನ್ನ ಅರಿತುಕೊಳ್ಳುವಂಥದ್ದೇ ಜ್ಞಾನ. ಅದಕ್ಕೆ ದಕ್ಷಿಣ ಮೂರ್ತಿ ಅನ್ನೋದನ್ನು ಕೂಡ ಕರೀತಾರೆ ಅನ್ನೋದನ್ನ ಬಹಳ ಸರಳವಾಗಿ ಪರಮಾತ್ಮ ಹೇಳ್ತಾ ಹೋದ್ರು. ಸೊ ಮೊದಲನೇ ಶ್ಲೋಕದಲ್ಲಿ ನಾವು ಅರ್ಥೈಸ್ಕೊಳ್ಳೋದಾದ್ರೆ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಇದೆ ಅಥವಾ ಹೊಳೆಯುತ್ತದೆ ಅನ್ನುವಂತಹ ಒಂದು ಸ್ಥಿತಿ ಯಾವ ರೀತಿ ಆಗತ್ತೆ ಅಂತ ಅದಕ್ಕೆ ಆಚಾರ್ಯ ಶಂಕರ್ ಉತ್ತರವನ್ನು ಕೊಡ್ತಾರೆ. ಬಿಂಬ ಮತ್ತೆ ಪ್ರತಿಬಿಂಬ ಕನ್ನಡಿಯಲ್ಲಿ ತೋರುವಂತಹ ವಸ್ತುವಿನಂತೆ ಕಾಣ್ತಾ ಹೋಗುತ್ತೆ ಈ ನಗರಿ. ನಗರಿ ಅಂತಂದ್ರೆ ವಿಶ್ವ ಅನ್ನುವಂತಹ ಒಂದು ನಗರಿ. ವಿಶ್ವಂ ದರ್ಪಮಾಣ ನಗರೀಂ ಅಂದ್ರೆ ವಿಶ್ವವನ್ನ ನಗರ ಅಂತ ಕೇಳಿದ್ದಾರೆ. ಸೊ ಅದನ್ನ ನಾವು ಕನ್ನಡಿಯ ಮುಖಾಂತರವಾಗಿ ನಾವು ಅದನ್ನ ನೋಡ್ತಾ ಹೋದ್ರೆ ಅದು ನಮ್ಗೆ ಕನ್ನಡಿಯಲ್ಲಿರೋದು ಅಸ್ತಿತ್ವ ಅಲ್ಲ, ನಿಜವಾಗಿ ನಾನು ಇರುವಂತದ್ದು ಅಸ್ತಿತ್ವ. ಸೊ ಅದು ಅದ್ವೈತ ಸಿದ್ಧಾಂತವನ್ನ ಹೇಳುತ್ತೆ. ಮತ್ತೆ ಆ ಫೀಲ್ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮತ್ತೆ ಮರು ಪ್ರಶ್ನೆಯನ್ನ ಮಾಡಿದಾಗ ಇವೆಲ್ಲವೂ ಕೂಡ ಸ್ವಪ್ನದಂತೆ ಅಥವಾ ಮಾಯೆಯ ಒಂದು ಕಾರ್ಯವಾಗಿ ಇದು ಇದೆ. ಯಾವಾಗ ಜಾಗೃತನಾಗ್ತಾನೆ ಅಂದ್ರೆ ಯಾವಾಗ ಪ್ರಬೋಧ ಸಮಯ, ಯಾವಾಗ ಒಬ್ಬ ಮನುಷ್ಯನಿಗೆ ನಾನು ಬ್ರಹ್ಮನ ಒಂದು ಅಂಶ ಅನ್ನುವಂತಹ ಒಂದು ಜ್ಞಾನ ಯಾವಾಗ ಅವನಿಗೆ ಗೋಚರ ಆಗತ್ತೆ ಆಗ ಅವನು ನಿಜವಾದಂತಹ ಜ್ಞಾನಿ ಆಗ್ತಾನೆ. ಜ್ಞಾನಿ ಆಗ್ತಾನೆ ಅಂತಂದ್ರೆ ಆ ಜ್ಞಾನದಿಂದ ಅಂದ್ರೆ ನಿದ್ರೆಯಿಂದ ಎಚ್ಚರಗೊಳ್ತಾನೆ. ನಾನು ದೇಹನಲ್ಲ, ನಾನು ಮನಸ್ಸು ಅನ್ನುವಂತಹ ಒಂದು ಸ್ಥಿತಿಗೆ ಅವನು ತಲುಪ್ತಾ ಹೋಗ್ತಾನೆ. ಈ ಒಂದು ಜ್ಞಾನವನ್ನ ಕೊಡುವಂತವನು ಯಾರು? ಅದು ದಕ್ಷಿಣಾಮೂರ್ತಿ. ಆ ಗುರು ಅನ್ನುವಂತಹ ದಕ್ಷಿಣ ಅಂದ್ರೆ ಜ್ಞಾನ ಅನ್ನುವಂತಹ ಗುರುವನ್ನೇ ಎಲ್ಲಾ ಒಂದು ಬಂಧನಗಳಿಂದ ಅಥವಾ ಮಾಯೆಯಿಂದ ನಮ್ಮನ್ನ ಕಳ್ಚಿಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಪ್ರಭು ಅವನಾಗಿದ್ದಾನೆ. ಆ ದಕ್ಷಿಣಾಮೂರ್ತಿಗೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ, ಈ ಒಂದು ದಕ್ಷಿಣಾಮೂರ್ತಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಆ ಪ್ರಬೋಧ ಅಂದ್ರೆ ಆ ಮಾಯೆಯ ಒಂದು ಕನಸಿನ ಒಂದು ಸ್ಥಿತಿಯನ್ನ ಜಾಗೃತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಆ ಗುರು ಯಾರಾಗಿದ್ದಾನೆ ಅಂದ್ರೆ ದಕ್ಷಿಣಾಮೂರ್ತಿ ಆಗಿದ್ದಾನೆ. ದಕ್ಷಿಣಾಮೂರ್ತಿ ರೂಪದಲ್ಲಿ ಮೌನದಿಂದಲೇ ಎಲ್ಲವನ್ನೂ ಕೂಡ ನಾವ್ ಇದನ್ನೆಲ್ಲ ಅರ್ಥಕೊಬೇಕು. ಅಷ್ಟು ಸಾಲುಗಳಲ್ಲಿ 4 ಸಾಲುಗಳಾದ್ರೂ ಕೂಡ ಆ 4 ಸಾಲುಗಳಲ್ಲಿ ಆ ಅದ್ವೈತ ಸಿದ್ಧಾಂತವನ್ನ ಅಷ್ಟು ಚೆನ್ನಾಗಿ
ಆ ಪರಮಾತ್ಮ ನಿಮ್ಗೆ ಕೊಡ್ತಾ ಹೋಗ್ತಾನೆ. ಸೊ ಅದಕ್ಕೋಸ್ಕರ ಈ ಒಂದು ದಕ್ಷಿಣಾಮೂರ್ತಿ ಅಂದ್ರೆ ಅಜ್ಞಾನ ಅನ್ನುವಂತಹ ಒಂದು ಮೂರ್ತಿ ಅನುಗ್ರಹ ನಮಗಿದ್ರೆ ಮಾತ್ರ, ಅಥವಾ ಅವನನ್ನ ಹರಿಸಿ ಹೋದ್ರೆ ಮಾತ್ರ ನಮಗೆ ಹೊರಗಡೆ ಇರುವುದೆಲ್ಲವೂ ಕೂಡ ಮಿಥ್ಯ, ಎಲ್ಲವೂ ನನ್ನ ಒಳಗಡೆನೆ ಇದೆ, ನಾನೇ ಪರಬ್ರಹ್ಮ ಸ್ವರೂಪನಾಗಿ ಇದ್ದೀನಿ, ನನ್ನಲ್ಲಿ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ ಅನ್ನೋದು ಈ ಮೊದಲನೇ ಶ್ಲೋಕದ ಭಾವಾರ್ಥ ಆಗಿರುತ್ತೆ. ಅಂದ್ರೆ ನಾವು ಕನಸಿನ ಒಂದು ಲೋಕದಲ್ಲಿ ಇದೀವಿ, ಜಾಗೃತರಾಗ್ಬೇಕು. ಜಾಗೃತರಾದಾಗ ನಿಜವಾದ ಸತ್ವ ನಮ್ಗೆ ಅರ್ಥ ಆಗುತ್ತೆ. ಆ ನಿಜವಾದ ಸತ್ವ ನಮ್ಗೆ ಯಾವಾಗ ತಿಳಿಯುತ್ತೆ ಅಂತ ಅಂದ್ರೆ ಆ ಪರಮಾತ್ಮ ಅಂದ್ರೆ ಇಲ್ಲಿ ದಕ್ಷಿಣಾಮೂರ್ತಿ ಅಂದ್ರೆ ಪರಮೇಶ್ವರನ ಒಂದು ಅನುಗ್ರಹ ನಮಗೆ ಯಾವಾಗ ಆಗತ್ತೆ, ಆ ದಕ್ಷಿಣಾಮೂರ್ತಿಯೇ ಗುರುವಾಗಿದ್ದಾನೆ. ಹಾಗೆಲ್ಲ ಹೇಳಿದ್ನಲ್ಲ, ಆ ಎಲ್ಲಾ ಬ್ರಹ್ಮ ಮಾನಸ ಪುತ್ರರಿಗೆ ಮೌನವಾಗಿ ನಿಂತು ಹೇಗೆ ಅವರ ಒಂದು ಜ್ಞಾನವನ್ನ ಹೇಗೆ ಪರಮಾತ್ಮ ಕೊಟ್ನೋ, ಹಾಗೆ ನಾವೆಲ್ಲರೂ ಕೂಡ ದಕ್ಷಿಣಾಮೂರ್ತಿಯ ಮೊರೆಯನ್ನು ಹೋಗಿ ನಾವು ಪರಬ್ರಹ್ಮನ ಸ್ವರೂಪರಾಗೆ ಹುಟ್ಟಿದ್ದೀವಿ, ಅವನ ಅಂಶಮಯ ಆಗಿದ್ದೀವಿ ಅನ್ನುವಂತಹ ಒಂದು ಮಾಯೆಯ ಒಂದು ಪ್ರಪಂಚದಿಂದ ನಾವು ಜಾಗೃತರಾಗ್ಬೇಕು ಅನ್ನುವಂಥದ್ದೇ ಈ ಒಂದು ಶ್ಲೋಕದ ಅರ್ಥ. ವಿಶ್ವಂ ದರ್ಪಮಾಣ ನಗರೀಂ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ ಆತ್ಮನಿ ಮಾಯೆಯ, ಅಂದ್ರೆ ಮಾಯೆಯ ಒಂದು ಇದನ್ನ ನಾವು ನೋಡ್ಬೇಕು. ಅಂದ್ರೆ ಮಾಯೆ ಯಾವ ರೀತಿ ಆವರಿಸ್ಕೊಂಡಿದ್ದೆ ಅಂತ ಗೊತ್ತಾದಾಗ ಆ ನಿದ್ರೆ, ಯಥಾ ನಿದ್ರೆಯ, ನಿದ್ರೆಯಿಂದ ಆಚೆ ಬರ್ತೀವಿ. ಯತ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ, ನಾನು ಹೇಳಿದ ಪ್ರಬೋಧ ಅಂದ್ರೆ ಜಾಗೃತಗೊಳ್ಳುವಂಥದ್ದು. ಸಾಕ್ಷಾತ್ ನಾನೇ ಪರಬ್ರಹ್ಮನಾಗಿದ್ದೀನಿ ಅನ್ನುವಂತಹ ಜಾಗೃತಿ ನಮಗೆ ಯಾವಾಗ ಬರುತ್ತೆ, ಆಗ ಆ ದಕ್ಷಿಣಾಮೂರ್ತಿ ನಮಗೆ ಜ್ಞಾನವನ್ನ ಕೊಟ್ಟಿದ್ದಾನೆ ಅನ್ನೋದು ನಮಗೆ ಅರ್ಥ ಆಗತ್ತೆ ಅನ್ನೋದು ಈ ಒಂದು ಶ್ಲೋಕದ ಭಾವಾರ್ಥ. ಎರಡನೇ ಶ್ಲೋಕಕ್ಕೆ ಹೋಗೋಣ. ಯಾರಿಗಾದ್ರೂ ಸಂದೇಹ ಇದೆಯಾ ಈ ಶ್ಲೋಕದಲ್ಲಿ? ಮಹೋದಯ, ಇನ್ನೊಂದ್ಸಲ ಸಮ್ಮರಿ ತರ ಹೇಳ್ತೀರಾ? ಸಮರಿ ತರ ಹೇಳ್ಬೇಕು ಅಂದ್ರೆ ಈ ದಕ್ಷಿಣಾಮೂರ್ತಿ ಶ್ಲೋಕಗಳೇನಿದೆ, ಅಷ್ಟಕಂ ಅನ್ನೋದು ಏನಿದೆ, ಇದು ಸಂವಾದದ ರೂಪದಲ್ಲಿದೆ. ಶಿಷ್ಯ ಗುರುವಿಗೆ ಅಂದ್ರೆ ಆಚಾರ್ಯ ಶಂಕರರಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಏನು ಪ್ರಶ್ನೆಯನ್ನ ಮಾಡ್ತಾನೆ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಉಪನಿಷತ್ತಿನ ಸಾರವನ್ನ ತಿಳ್ಕೊಬೇಕು ಅನ್ನುವಂತಹ ಒಂದು ಜಿಜ್ಞಾಸಿನಲ್ಲಿ ಶಿಷ್ಯ ಇದ್ದ. ಅದಕ್ಕೋಸ್ಕರ ಪ್ರಶ್ನೆಯನ್ನ ಮಾಡ್ತಾನೆ. ಎರಡು ಪ್ರಶ್ನೆಯನ್ನ ಇಲ್ಲಿ ಮಾಡ್ತಾ ಹೋಗ್ತಾನೆ. ಮೊದಲನೇ ಪ್ರಶ್ನೆ ಏನು ಅಂತ ಅಂದ್ರೆ, ನಮ್ಮ ಈ ಎಲ್ಲ ವಸ್ತುಗಳು ನಾವು ಏನ್ ನೋಡ್ತೀವಲ್ಲ, ಇದೆ ಅನ್ನುವಂಥದ್ದು ವಸ್ತುಗಳು ಇದೆ. ಈಗ ಒಂದು ತಂಬಿಗೆ ಇದೆ, ಅಥವಾ ಒಂದು ವಾಸ್ ಇದೆ, ಅಥವಾ ಏನೋ ಒಂದು ವಸ್ತು, ಗಿಡ ಇದೆ. ಆ ಇದೆ ಅನ್ನುವಂತಹ ಒಂದು ಅಸ್ತಿತ್ವ, ಅಂದ್ರೆ ವಸ್ತುವಿನ ಅಸ್ತಿತ್ವ ಅಥವಾ ಅದು ಹೊಳಪಿನ ವಸ್ತು, ಅದು ಕಾಣಿಸ್ಕೊಳ್ಳುತ್ತಲ್ಲ ನಮ್ಗೆ, ಆ ಕಾಣಿಸುವಿಕೆ ಅನ್ನುವಂತಹ ಒಂದು ಅಸ್ತಿತ್ವ ನಿಜ ಅಲ್ವಾ? ಅದು ಹೊರಗಡೆ ಪ್ರಪಂಚ ಇದೆ ಅಂತ ನಾವು ಅರಿತುಕೊಂತೀವಲ್ವಾ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಇದು ಸಾಮಾನ್ಯವಾಗಿ ಲೌಕಿಕದಲ್ಲಿ ಈ ಒಂದು ಪ್ರಶ್ನೆ ನಾವು ಸಾಮಾನ್ಯವಾಗಿ ಕೇಳಿದ್ರೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಶಿಷ್ಯ ಏನು ಅವನ ಒಂದು ಉದ್ದಟತನನೋ ಅಥವಾ ಅವನ ಒಂದು ಇದು ಏನೋ ಗೊತ್ತಿಲ್ಲ. ಶಿಷ್ಯ ಯಾವ ರೀತಿ ಶಂಕರನಿಗೆ ಪ್ರಶ್ನೆ ಮಾಡ್ತಾನೆ, ಅದ್ವೈತ ಸಿದ್ಧಾಂತವನ್ನ ಎಷ್ಟರ ಮಟ್ಟಿಗೆ ನೀನು ಪ್ರಮಾಣವಾಗಿ ನೋಡ್ತೀಯಾ ಅನ್ನೋದನ್ನ ಕೇಳೋ ತರ ಪ್ರಶ್ನೆಗಳಿರುತ್ತೆ. ಅಂದ್ರೆ ಅದ್ವೈತ ಸಿದ್ಧಾಂತ ನಿಜನಾ ಅನ್ನುವಂತಹ ಒಂದು ರೀತಿನಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ, ನಾನೇ ಶಿವ, ಅಹಂ ಶಿವೋಹಂ ಅಂದ್ರೆ ನಾನೇ ಶಿವ. ಈ ನೀನೇ ಶಿವ, ನೀನೇ ಬ್ರಹ್ಮ ಅಂದ್ಮೇಲೆ ಹೊರಗಡೆ ಪ್ರಪಂಚ ಏನು ಮತ್ತೆ? ಕಾಣಿಸ್ತಾ ಇರೋ ವಸ್ತು ಅಂದ್ರೆ ಏನು ಮತ್ತೆ ಅನ್ನತಾ ಇಲ್ಲಿ ಪ್ರಶ್ನೆಯನ್ನು ಮಾಡುವಂಥದ್ದು. ಸೊ ಆ ವಸ್ತು ತಂತಾನಾಗೆ ಯಾವ್ದನ್ನು ಹೇಳ್ಕೊಳಕ್ ಆಗಲ್ಲ ಅಲ್ವಾ? ಈಗ ಒಂದು ಮೊಬೈಲು ತಂತಾನಾಗೆ ಹೇಳ್ಕೊಳಕ್ಕಾಗ ಇದನ್ನ ಮೊಬೈಲು ಅಂತ. ನಾನು ಅದನ್ನ ನೋಡಿದ್ರೆ ಮಾತ್ರ ಅದು ಗೊತ್ತಾಗತ್ತೆ, ನನ್ನ ಮೊಬೈಲ್ ಇದು, ನನ್ನ ಮೊಬೈಲ್ ಇದು ಅಥವಾ ಮೊಬೈಲ್ ಇದು ಅಂತ. ಸೊ ಆ ವಸ್ತುಗೆ ಅದು ಶಕ್ತಿ ಇಲ್ಲ. ಯಾರಿಗೆ ಶಕ್ತಿ ಇದೆ? ನನಗೆ ಮಾತ್ರ ಶಕ್ತಿ ಇದೆ. ಯಾರು ನಮ್ಗೆ ಆತ್ಮಸ್ವರೂಪಿಯಾದಂತಹ ಈ ದೇಹಕ್ಕೆ ಆಲೋಚನೆಯನ್ನು ಮಾಡುವಂತಹ, ಮಾತಾಡುವಂತಹ ಅಥವಾ ಯೋಚನೆ ಮಾಡುವಂತಹ ಒಂದು ಶಕ್ತಿ ನಮಗ ಮಾತ್ರ ಕೊಟ್ಟಿರುವಂತವನು ಪರಮಾತ್ಮ. ಆ ಶಂಕರರೇ ಹೇಳ್ತಾರೆ, ತ್ರಯ ದುರ್ಲಭಂ ಅಂತ. 3 ದುರ್ಲಭಗಳನ್ನ ಶಂಕರರು ಹೇಳ್ತಾ ಹೋಗ್ತಾರೆ. ಮೊದಲೇದು ಮನುಷ್ಯನಾಗಿ ಹುಟ್ಟುವಂಥದ್ದು, ಅದೇ ಬಹಳ ದುರ್ಲಭ ಅಂತ ಅಂದ್ರೆ ಅಪರೂಪದಲ್ಲಿ ಅಪರೂಪ ಅನ್ನುವಂಥದ್ರೆ, ಅಥವಾ ಬಹಳ ಕಷ್ಟಪಟ್ಟು ಆಗ್ಬೇಕಾಗಿರೋಕೆ ದುರ್ಲಭ ಅನ್ನುವಂಥ. ಸೊ ಮನುಷ್ಯನಾಗಿ ಹುಟ್ಟುವಂಥದ್ದೇ ಬಹಳ ದುರ್ಲಭ. ಸಹಸ್ರಾರು ಜೀವಿಗಳು, 330 ಕೋಟಿ ಜೀವರಾಶಿಗಳು ಅಂತ ಹೇಳ್ತೀವಿ. ಯಾವುದೇ 330 ಕೋಟಿ ಜೀವರಾಶಿಗಳು ಕೂಡ ಯೋಚನೆ ಮಾಡುವಂತಹ ಶಕ್ತಿ ಆಗಿರ್ಬೋದು, ಮಾತನಾಡುವಂತಹ ಶಕ್ತಿ ಆಗಿರ್ಬೋದು, ಅಥವಾ ನಾವು ಪುಣ್ಯವನ್ನ ಮಾಡಿದ್ರೆ ಅಥವಾ ಒಳ್ಳೆ ಸತ್ಕಾರ್ಯಗಳನ್ನ ಮಾಡಿದ್ರೆ ನಾವು ಮುಕ್ತಿಯನ್ನ ಪಡ್ಕೊಂತೀವಿ ಅನ್ನುವಂತಹ ಸ್ಥಿತಿಗೆ ಹೋಗ್ತೀವಿ ಅನ್ನುವಂತಹ ಯಾವುದೇ ಕಲ್ಪನೆ ಯಾವುದೇ ಒಂದು ಜೀವಿಗಿಲ್ಲ. ಅದೊಂದು ಇರೋದು ಮಾತ್ರ ಮನುಷ್ಯನಿಗೆ ಮಾತ್ರ. ನಾವು ಮತ್ತೆ ಹುಟ್ಟಬಾರ್ದು,
ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವಂಥ ಒಂದು ಸ್ಥಿತಿಗೆ ನಾವು ಹೋಗ್ಬಾರ್ದು, ಮತ್ತೆ ನಾನು ಈ ಭೂಮಿಯಲ್ಲಿ ಹುಟ್ಟಬಾರದು, ಸಂಸಾರ ಅನ್ನುವಂತ ಒಂದು ಸಾಗರದಲ್ಲಿ ನಾನು ಮತ್ತೆ ಮುಳುಗಬಾರದು ಅಂತ ಯಾರಿಗೆ ನಿರ್ದಿಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ ಬರೀ ಮನುಷ್ಯನಿಗೆ ಮಾತ್ರ ಗೊತ್ತಾಗುತ್ತೆ, ಆ ಒಂದು ಜೀವಿಗೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮನುಷ್ಯನ ಒಂದು ಇದೇ ದುರ್ಲಭ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಇನ್ನು ಎರಡನೇದು ಹೇಳ್ತಾರೆ, ಒಳ್ಳೆ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು, ಅದೇ ದುರ್ಲಭ ಅಂತ. ಒಬ್ಬ ಮನುಷ್ಯನಾಗಿ ಎಷ್ಟೋ ಜನ, ಎಷ್ಟು ಕೋಟಿ ಜನಗಳನ್ನ ನಾವು ಭಾರತದಲ್ಲಿ ನೋಡ್ತೀವಿ ಅಥವಾ ಇಡೀ ಪ್ರಪಂಚದಲ್ಲಿ ನೋಡ್ತಾ ಹೋಗ್ತೀವಿ. ಎಷ್ಟು ಜನರು ಸಂಸ್ಕಾರಿತರಾಗಿದ್ದಾರೆ, ಎಷ್ಟು ಜನರು ನೀತಿವಂತರಾಗಿದ್ದಾರೆ, ಎಷ್ಟು ಜನರು ಜ್ಞಾನವನ್ನು ಹರಿಸಿ ಹೋಗ್ತಾರೆ, ಎಷ್ಟು ಜನರು ಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ, ಬಹಳ ವಿರಳವಾಗಿ ಅಧ್ಯಯನ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರು ಹುಟ್ಟಿದಂತಹ ಯೋನಿ, ಯಾರ ತಂದೆ ತಾಯಿಯ ಒಂದು ಜನ್ಮದಲ್ಲಿ ಅವರು ಹುಟ್ಟಿದ್ದಾರೆ ಅನ್ನೋದೇ ಬಹಳ ಪ್ರಮುಖವಾದದ್ದು. ನಾನು ಒಳ್ಳೆ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಾತ್ರನೇ ನನಗೆ ಸಾತ್ವಿಕವಾದಂತಹ ವಿಚಾರಗಳು ಅಥವಾ ಅಧ್ಯಯನದ ವಿಚಾರಗಳು ಅಥವಾ ಬ್ರಹ್ಮ ಯಾರು ಅಥವಾ ನನ್ನ ಒಂದು ಕರ್ತವ್ಯ ಏನು ಅನ್ನೋದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುದು ತಂದೆ ತಾಯಿ ಕೊಡುತ್ತಂತಹ ಸಂಸ್ಕಾರದಿಂದ. ಇಲ್ಲ ನಾನು ಯಾವುದೋ ಬೇರೆ ವಿಕೃತ ಮನಸ್ಕರ ಒಂದು ಯೋನಿನಲ್ಲಿ ಹುಟ್ಟುತ್ತೀನಿ ಅಥವಾ ಬೇರೆ ಏನೋ ಕೆಟ್ಟ ಕೆಲಸ ಮಾಡುವಂತಹ, ಕಳ್ಳತನ ಮಾಡುವಂತಹ ಯಾವುದೋ ಒಂದು ಕೆಟ್ಟ ಜಾತಿ ಹುಟ್ಟಿನ ಮಕ್ಕಳು ಕೂಡ ಅದೇನೇ ಅನುಸರಿಸ್ತಾರೆ ಅನ್ನೋದು ನಾವು ಅದನ್ನ ಅಂತ ಬೇರೆ ಏನ್ ಹೇಳ್ಬೇಕಾಗಿಲ್ಲ, ಅದು ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ಅದು ಬಹಳ ದುರ್ಲಭ ಅಂತ. ಇನ್ನು ಮೂರನೇದು ಶಂಕರಾಚಾರ್ಯರು ಹೇಳುವಂಥದ್ದು ವಾತಾವರಣ ಅಂತ ಅಂದ್ರೆ, ನಾನು ಹುಟ್ಟಿದ್ದೀನಿ ಮನುಷ್ಯನಾಗಿ, ಒಳ್ಳೆ ತಂದೆ ತಾಯಿ ಹೊಟ್ಟೆಲ್ಲೇ ಹುಟ್ಟಿದ್ದೀನಿ, ಎರಡು ಕೂಡ ಆಗೋಗ್ಬಿಟ್ಟಿದೆ, ಎರಡು ಪಾಸ್ ಆಗಿದೆ. ನಾನು ಇವತ್ತೇನೋ ಜಿಜ್ಞಾಸು ಆಗಿ ಶಾಸ್ತ್ರಗಳ ಅಧ್ಯಯನ ಮಾಡ್ಕೊಬೇಕು ಅಥವಾ ಏನೋ ದಕ್ಷಿಣಾಮೂರ್ತಿ ಶ್ಲೋಕವನ್ನ ಅರ್ಥ ಮಾಡ್ಕೊಬೇಕು, ಅದ್ವೈತ ತತ್ವವನ್ನು ಅರ್ಥ ಮಾಡ್ಕೊಬೇಕು, ಈ ರೀತಿ ಏನೇ ಜಿಜ್ಞಾಸು ಇದ್ರೂ ಕೂಡ ಆ ವಾತಾವರಣ ನಿಮಗೆ ಪೂರಕವಾಗಿಲ್ಲ ಅಂತ ಅಂದ್ರೆ ನಾವೇನನ್ನು ಕೂಡ ಸಾಧಿಸೋದಕ್ಕಾಗಲ್ಲ ಅಂತ. 4 ಗಂಟೆಯಿಂದ 5:30 ತನಕ ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿ ಇದ್ದಂತಹ ನಿಮ್ಮ ಯಜಮಾನರು ಎಲ್ಲರೂ ಕೂಡ ಆಯ್ತು ನಿಮ್ ಕ್ಲಾಸಲ್ಲಿ ಕೂತ್ಕೋ, ಕ್ಲಾಸಲ್ಲಿ ಏನ್ ನಡೀತಾ ಇದೆ ಕೇಳಿಸ್ಕೊಂಡು ಅದನ್ನ ಅರ್ಥೈಸ್ಕೊಂತ ಅವ್ರು ನಿಮಗೆ ಬಿಟ್ಟಿರೋದಕ್ಕೋಸ್ಕರ ನೀವು ಇಲ್ಲಿ ಕೂತ್ಕೊಳ್ಳೋಕ್ ಸಾಧ್ಯ ಆಗಿದೆ. ಅಂದ್ರೆ ಆ ವಾತಾವರಣ ಪೂರಕವಾಗಿ ಮಾಡ್ಕೊಟ್ಟಿರೋದ್ರಿಂದ ನೀವು ಇಲ್ಲಿ ಕೂತ್ಕೊಂಡು ಈ ಸತ್ಸಂಗದಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಎಷ್ಟೋ ಜನಕ್ಕೆ ಈ ಸತ್ಸಂಗ ಬೇಕು ಅನ್ನುವಂತ ಹಂಬಲಿಕೆ ಎಷ್ಟೋ ಜನಕ್ಕೆ ಇದೆ, ಎಷ್ಟೋ ಜನಕ್ಕೆ ಪಾಠ ಮಾಡ್ಬೇಕು ಅನ್ನುವಂತ ಇನ್ನು ಗೊತ್ತಿರೋದನ್ನ ಹೇಳ್ಬೇಕು ಅನ್ನುವಂತ ಒಂದು ಹಂಬಲು ಕೂಡ ಎಷ್ಟೋ ಜನಕ್ಕಿದೆ. ಅವಕಾಶ ನನಗೆ ಸಿಕ್ಕಿದೆ ಅಥವಾ ಕೇಳುವಂತ ಅವಕಾಶ ನಿಮ್ಗೆ ಸಿಕ್ಕಿದೆ ಅಂತ ಅಂದ್ರೆ ಅದು ಪರಮಾತ್ಮನ ಅನುಗ್ರಹವೇ ಆಗಿದೆ ಅಂತ. ಅದು 3 ದುರ್ಲಭಗಳು ಅಂತ. ಮತ್ತೆ ಇದಕ್ಕೆ ದಕ್ಷಿಣಾಮೂರ್ತಿ ಶ್ಲೋಕಕ್ಕೆ ಬರೋದಾದ್ರೆ, ಒಂದು ವಸ್ತುವಿಗೆ ತಾನಾಗಿಯೇ ಅದರ ಒಂದು ಅಸ್ತಿತ್ವವನ್ನ ಹೇಳುವಂತಹ ಯಾವುದೇ ಶಕ್ತಿ ಯಾವುದೇ ವಸ್ತುಗೂ ಇಲ್ಲ. ಅದು ಕಂಡಿಡ್ಕೊಬೇಕಾದವನು ಆತ್ಮಸ್ವರೂಪಿಯಾದ ಮನುಷ್ಯ ಮಾತ್ರ. ಸೊ ಆ ಆತ್ಮಸ್ವರೂಪಿಯಾದ ಮನುಷ್ಯನಿಗೆ ಮಾತ್ರನೇ ಈ ಒಂದು ಶಕ್ತಿ ಇದೆ, ಅದು ಯಾರು ಬೇರೆ ಅಲ್ಲ, ಅದು ನಾನೇ ಅನ್ನೋದು ಶಂಕರಾಚಾರ್ಯರ ಒಂದು ತತ್ವ. ಅದ್ ಯಾವ ರೀತಿ ಅವರು 2 ಎಕ್ಸಾಂಪಲ್ ನ ಯಾವ ರೀತಿ ಕೊಟ್ಟು ಹೇಳ್ತಾರೆ ಅಂತ ಅಂದ್ರೆ, ನಾವು ಕನ್ನಡಿಯ ಮುಂದೆ ನಿಂತುಕೊಂಡು ಯಾವುದೇ ಒಂದು ವಸ್ತುವನ್ನ ಪ್ರದರ್ಶನ ಮಾಡಿದ್ರೆ ಅಥವಾ ನಾವೇ ನಿಂತ್ಕೊಂಡು ಪ್ರದರ್ಶನ ಮಾಡಿದ್ರೆ ಅಥವಾ ಇಡೀ ವಿಶ್ವವನ್ನೇ ಕನ್ನಡಿಯ ಮುಂದೆ ಇಟ್ರೆ ಆ ಕನ್ನಡಿಗೆ ಅದು ಪ್ರತಿಬಿಂಬವಾಗಿ ತೋರ್ಸಲ್ಪಡುತ್ತಷ್ಟೇ. ಆದ್ರೆ ಕನ್ನಡಿಯಲ್ಲಿ ಇರೋದೇ ಅದು ವಸ್ತು ಅಲ್ಲ. ಕನ್ನಡಿಯಲ್ಲಿ ಇರೋದು ಆ ಅಸ್ತಿತ್ವದಲ್ಲಿ ಇರುವಂತಹ ಒಂದು ವಸ್ತು ಅಷ್ಟೇ, ಬಿಂಬ ಮತ್ತೆ ಪ್ರತಿಬಿಂಬ. ಸೊ ಆ ಬಿಂಬವೇ ಎಲ್ಲ ಅಂತ ಹೇಳೋಕ್ಕಾಗಲ್ಲ, ನಾನಿರೋದ್ರಿಂದಲೇ ಆ ಪ್ರತಿಬಿಂಬ ಬರ್ತಾ ಇದೆ ಅಂತ. ಸೊ ಇಲ್ಲಿ ನಾನು ಅನ್ನುವಂಥದ್ದು ಬ್ರಹ್ಮ ಅಥವಾ ಬ್ರಹ್ಮಾಸ್ಮಿ ಅಥವಾ ಹೊರಗಡೆ ಪ್ರಪಂಚ ಮಿಥ್ಯವಾದದ್ದು, ಭ್ರಮೆಯ ಒಂದು ವಸ್ತುಗಳೆಲ್ಲವೂ ಕೂಡ ಅದು ಹೇಗೆ ಗೋಚರ ಆಗ್ತಿದೆ ಅಂದ್ರೆ ನನ್ನಿಂದ ಮಾತ್ರ ಗೋಚರ ಆಗ್ತಿದೆ ಅನ್ನುವಂತಹ ತತ್ವ ನಾವು ಏಕಶ್ಲೋಕಿಯನ್ನ ಆಲ್ರೆಡಿ ಕಲ್ತ್ಕೊಂಡಿದೀವಿ. ಅದನ್ನು ಕೂಡ ಸಂವಾದ ರೂಪದಲ್ಲೇ ಇದು ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಕೊನೆಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹೇಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಆಲ್ರೆಡಿ ಅದನ್ನ ಸುಮಾರು ಸತಿ ಹೇಳಿದೀವಿ. ಏಕಶ್ಲೋಕಿ ಅಂತಾನೆ ಯೂಟ್ಯೂಬ್ ಅಲ್ಲೂ ಕೂಡ ಮಹಿಮಾ ಬೇಕಿನವರು ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ಸೊ ಹಾಗೆ ನಾನು ಬ್ರಹ್ಮ ಅನ್ನೋದನ್ನ ಅರಿತುಕೊಳ್ಳುವಂತಹ ಒಂದು ತತ್ವವನ್ನ ಈ ರೀತಿ ಉದಾಹರಣೆಯ ಮುಖಾಂತರ ಕೊಡ್ತಾ ಹೋಗ್ತಾನೆ. ಮತ್ತೆ ಮರುಪ್ರಶ್ನೆಯನ್ನ ಮಾಡ್ತಾನೆ. ಅದಕ್ಕೆ ಸ್ಯಾಟಿಸ್ಫೈ ಆದ ಶಿಷ್ಯ ಆ ಒಂದು ಉತ್ತರಕ್ಕೆ ಸ್ಯಾಟಿಸ್ಫೈ ಆಗಿ ಮತ್ತೆ ಮರುಪ್ರಶ್ನೆಯನ್ನ ಮಾಡ್ತಾನೆ. ನಾವು ಫೀಲ್ ಮಾಡ್ತೀವಲ್ಲ ವಸ್ತುಗಳನ್ನ, ನಾವು ಫೀಲ್ ಅಂದ್ರೆ ಸ್ಪರ್ಶ ಮಾಡ್ತೀವಿ, ಇರುವಿಕೆ ಇದೆ ಅನ್ನೋದು ನಿಮ್ಗೆ ಗೋಚರಕ್ಕೆ ಬರುತ್ತಲ್ಲ, ಅದು ಹೇಗೆ ಅಂತ ಮತ್ತೆ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಅದ್ರ ಇರುವಿಕೆ ಓಕೆ ನೀನು ಉತ್ಕೊಂಡೆ, ಕನ್ನಡಿಯಲ್ಲಿ ನೋಡೋದು ನಿಜವಾದ, ಕನ್ನಡಿಯಲ್ಲಿ ಬರೋದು ನಿಜವಾದಲ್ಲ ಅಂತ ನನಗೆ ಅರ್ಥ ಆಯ್ತು ಈಗ. ಆದ್ರೆ ಆ ಇರುವಿಕೆ ಇದೆ ಅಂತ ನಮ್ಗೆ ಬಹಳಷ್ಟು ಮಟ್ಟಿಗೆ ಗೋಚರ ಆಗ್ತದೆ, ನಮ್ಗೆ ಫೀಲ್ ಆಗ್ತಿದ್ಯಲ್ಲ, ಪ್ರಪಂಚ ಇದೆ, ಹೊರಗಡೆ ಎಲ್ಲರೂ ಕೂಡ ಇದ್ದಾರೆ ಅನ್ನೋದು ನಮ್ಗೆ ಬಹಳ ಚೆನ್ನಾಗಿ ಗೋಚರ ಆಗ್ತಿದ್ಯಲ್ಲ, ಅದನ್ನ ಯಾವ ರೀತಿ ನೀವು ಉತ್ತರ ಹೇಳ್ತೀರಾ ಅಂದಾಗ ಮತ್ತೆ ಆಚಾರ್ಯರು ಹೇಳ್ತಾರೆ, ಇವೆಲ್ಲವೂ ಕೂಡ ಯಾವ ರೀತಿ ಇದೆ ಅಂತ ಅಂದ್ರೆ ನಾವು ಮಲಗಿದಾಗ ಹೇಗೆ ಸ್ವಪ್ನವನ್ನ ಕಾಣ್ತೀವೋ, ಸ್ವಪ್ನದಲ್ಲಿ ಬರುವಂತಹ ಎಲ್ಲವೂ ಕೂಡ ನಾವ್ ರಿಯಲ್ ಅಂತ ಹೇಳ್ಕೊಳಕ್ಕಾಗತ್ತಾ? ಅದು ಸ್ವಪ್ನ ಅಷ್ಟೇ, ಅದು ಮಾಯೆ ಅಷ್ಟೇ. ನಾವ್ ಯಾವುದನ್ನೋ ನೋಡಿರೋದನ್ನ ಸ್ವಪ್ನ ತಾನಾಗಿ ಕ್ರಿಯೇಟ್ ಮಾಡಿ ಕೊಡೋದು. ಒಳ್ಳೆ ಸ್ವಪ್ನ ಆಗಿರ್ಬೋದು ಅಥವಾ ದುಸ್ವಪ್ನ ಆಗಿರ್ಬೋದು, ಯಾವುದೋ ಒಂದು ಆಗಿರ್ಬೋದು. ಸೊ ಆ ರೀತಿ
ಇಲ್ಲಿ ಹೊರಗಡೆ ನಾವೇನ್ ನೋಡ್ತಾ ಇದೀವಿ ಅಥವಾ ಹೊರಗಡೆ ನಾವೇನ್ ಫೀಲ್ ಮಾಡ್ತಾ ಇದೀವಿ ಅದೆಲ್ಲವೂ ಕೂಡ ಮಾಯೆಯ ಒಂದು ಪರದೆ ಅಷ್ಟೇ. ನಿದ್ರೆಯ ಸ್ಥಿತಿಯಲ್ಲಿ ನಾವೇನು ನೋಡಿರ್ತೀವಲ್ಲ ಅದ್ ಯಾವ್ದೂ ಕೂಡ ರಿಯಲ್ ಅಲ್ಲ. ಸೊ ಆ ರೀತಿ ಕನಸಿನ ಒಂದು ಲೋಕದಲ್ಲಿ ನಾವಿದೀವಿ. ಸೊ ಆ ಕನಸಿನ ಲೋಕದಿಂದ ಜಾಗೃತ ಸ್ಥಿತಿಗೆ ನಾವು ಬರೋದಾದ್ರೆ ಪ್ರಬೋಧ ಅಂದ್ರೆ ಆ ನಿದ್ರಾವಸ್ಥೆಯಿಂದ ಜಾಗೃತ ಅವಸ್ಥೆಗೆ ಬರುವಂತಹ ಒಂದು ಕ್ರಿಯೆಗೆ ಯಾರು ಕಾರಣರಾಗ್ತಾರೆ ಅಂದ್ರೆ ದಕ್ಷಿಣಾಮೂರ್ತಿ ಕಾರಣರಾಗ್ತಾರೆ. ಯಾಕೆಂದ್ರೆ ದಕ್ಷಿಣಾಮೂರ್ತಿ ಅಂದ್ರೆ ಇದು ಜ್ಞಾನ, ಬ್ರಹ್ಮ, ಅದು ಇದೆ. ಅದು ಯಾಕಿದೆ? ಅದು ನನ್ನಿಂದ ಇದೆ. ನಾನು ಆಗ್ಲೇ ಹೇಳಿದೆ ಆಧ್ಯಾತ್ಮ ಅಂತಂದ್ರೆ ಅಲ್ಟಿಮೇಟ್ ಹ್ಯಾಪಿನೆಸ್ ಅಂತ. ಅಲ್ಟಿಮೇಟ್ ಹ್ಯಾಪಿನೆಸ್ ಎಲ್ಲಿದೆ ಅಂತಂದ್ರೆ ನನ್ನಲ್ಲೇ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದೇ ಜ್ಞಾನ ಅನ್ನುವಂಥದ್ದು. ಸೊ ಆ ಜ್ಞಾನವನ್ನ ಯಾರು ಅರ್ಥ ಮಾಡ್ಕೊಂತಾರೆ, ಎಲ್ಲವೂ ಕೂಡ ನನ್ನಲ್ಲೇ ಇದೆ, ಹೊರಗಡೆ ಇರೋದೆಲ್ಲವೂ ಕೂಡ ಮಿಥ್ಯಾ ಅಂತ ಯಾರು ಅರ್ಥ ಮಾಡ್ಕೊಂತಾರೆ, ಆಗ ಒಂದು ಪ್ರಕಾಶ ನಮ್ಮಲ್ಲೇ ಮೂಡುತ್ತೆ. ಆ ಪ್ರಕಾಶವನ್ನ ಕೊಡುವಂತಹ ಗುರು, ಗು ಅಂದ್ರೆ ಅಂಧಕಾರ, ರು ಅಂತಂದ್ರೆ ಅಂಧಕಾರವನ್ನ ಓಡಿಸುವಂತ, ಅದಕ್ಕೆ ಗುರು ಅಂತ ಹೇಳಿ. ಸೊ ದಕ್ಷಿಣಾಮೂರ್ತಿ ನಮಗೆ ಜ್ಞಾನದ ಒಂದು ಧಾರೆಯಾಗಿ ಅಂಧಕಾರವನ್ನ ನಿರ್ಮೂಲನೆ ಮಾಡ್ತಾನೆ ಅನ್ನುವಂತಹ ಒಂದು ತತ್ವವನ್ನ ಹೇಳುವಂಥದ್ದು ಅಥವಾ ಅದ್ವೈತ ಸಿದ್ಧಾಂತವನ್ನ ಹೇಳುವಂಥದ್ದು ಈ ಮೊದಲನೇ ಶ್ಲೋಕ. ಅರ್ಥ ಆಯ್ತಾ? ಅಥವಾ ನನ್ಗೆ ಇನ್ನೂ ಎಷ್ಟರ ಮಟ್ಟಿಗೆ ಹೇಳ್ಬೇಕು ಗೊತ್ತಿಲ್ಲ, ಇದು ಇಷ್ಟೇ ನನ್ನ ಸಾಮರ್ಥ್ಯ. ಎರಡನೇ ಶ್ಲೋಕಕ್ಕೆ ಹೋಗೋಣ. ಎರಡನೇ ಶ್ಲೋಕಕ್ಕೆ ಹೋಗೋಣ ಎಲ್ಲರೂ. ಓಕೆ, ಎರಡನೇ ಶ್ಲೋಕ ಮತ್ತೆ ಪ್ರಶ್ನೆಯನ್ನ ಮಾಡುವಂಥದ್ದು, ಮತ್ತೆ ಅದಕ್ಕೆ ಉತ್ತರವನ್ನ ಪಡುವಂಥದ್ದು. ಸೊ ಮತ್ತೆ ಇಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನೆ? ಈ ಇಡೀ ಪ್ರಪಂಚಕ್ಕೆ ಪರಮಾತ್ಮನೇ ಆಧಾರ, ಅದನ್ನ ಒಪ್ಕೊಳ್ಳೋದು ಅಥವಾ ಇಲ್ವೋ ಅಂತ. ಅಂದ್ರೆ ಇಡೀ ಪ್ರಪಂಚ ಇದೆ ಅಂದ್ರೆ ಅದಕ್ಕೆ ಪರಮಾತ್ಮನೇ ಸೃಷ್ಟಿಕರ್ತನಾಗಿದ್ದಾನೆ, ಅವನೇ ಆಧಾರ ಆಗಿದ್ದಾನೆ. ಅದನ್ನ ಭಗವದ್ಗೀತೆ, ಇಡೀ ಭಗವದ್ಗೀತೆ ಹೇಳ್ತಾ ಇರೋದು ಅಟ್ಯಾಚ್ಮೆಂಟ್ ನ ಬಿಡಿ. ಹೊರಗಿನ ಪ್ರಪಂಚದಲ್ಲಿ ನಾವೇ ಟ್ರೈ ಟು ಅನ್ಲರ್ನ್ ಅಂತ. ನಾವೇನು ಕಲ್ತಿದ್ದೀವಿ, ನಾವು ಭೂಮಿ ಮೇಲೆ ಬಂದು ಇದು ನನ್ನದು, ಇದು ಏನೋ ನನಗೆ ಸಂಬಂಧಪಟ್ಟಿದ್ದು ಅಥವಾ ನನಗೆ ಅಟ್ಯಾಚ್ಡ್ ಆಗಿರೋದು ಎಲ್ಲವನ್ನೂ ಕೂಡ ಡಿಟ್ಯಾಚ್ಮೆಂಟ್ ಅಂತ ಯಾವಾಗ ನಾವು ಅನ್ಕೊಂತೀವಿ ಆಗ ನಾವು ಜಾಗೃತರಾಗ್ತೀವಿ ಅಂತ. ಅಂದ್ರೆ ಸ್ವಪ್ನದಿಂದ ಜಾಗೃತ ಅವಸ್ಥೆಗೆ ಬರ್ತೀವಿ ಅಂತ. ಆ ಜಾಗೃತ ಅವಸ್ಥೆಗೆ ಬರುವಂತದಕ್ಕೆ ಸುಮ್ಮನೆ ನಮ್ಮ ಕೈಲಿಂದನೇ ಆಗೋಲ್ಲ, ಅದಕ್ಕೆ ಗುರುಮುಖೇಂತರನೇ ಆಗ್ಬೇಕು. ಆ ಗುರು ದಕ್ಷಿಣಾಮೂರ್ತಿ ಅಂತ ಇಲ್ಲಿ ಹೇಳ್ತಾನೆ. ನಿಮ್ಮ ಪ್ರಶ್ನೆಯನ್ನು ಉತ್ತರಿಸ್ಬೇಕಂದ್ರೆ ನಾನ್ ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ, ನಾವೆಲ್ಲರೂ ಕೂಡ ಜ್ಞಾನಿಗಳಾಗ್ಬಿಟ್ರೆ, ಈಗೆಲ್ಲರೂ ಕೂಡ ಪರಬ್ರಹ್ಮನ ಸ್ವರೂಪ, ಅದು ಪರಬ್ರಹ್ಮನ ಸ್ವರೂಪದಿಂದಲೇ ನಾವು ಬಂದಿದ್ದೀವಿ ಅನ್ನೋದನ್ನ ನಾವು ಅರ್ಥೈಸ್ಕೊಂಡ್ಬಿಟ್ರೆ, ಜೀವಾತ್ಮರು ಪರಮಾತ್ಮ ಅಂತ ನಾವು ಅರ್ಥೈಸ್ಕೊಂಡ್ಬಿಟ್ರೆ, ಅಲ್ಲಿಗೆ ಅಲ್ಟಿಮೇಟ್ ಆಗಿ ನಾವು ನಿರ್ವಾಣ ಸ್ಥಿತಿಗೆ ಹೋದ್ವಿ ಅಲ್ವಾ ಅನ್ನೋದನ್ನ ನಾವು ಅರ್ಥಕೊಂತೀವಿ. ಅದನ್ನೇ ಶಂಕರರು ಎಲ್ಲರಿಗೂ ಕೂಡ ಹೇಳ್ತಾರೆ, ಆ ನಿರ್ವಾಣ ಸ್ಥಿತಿಯನ್ನ ಪಡ್ಕೊಳ್ಳಿ, ನಾನು ಪರಬ್ರಹ್ಮನ ಸ್ವರೂಪ ಅಂತಾನೆ ನೀವು ಭಾಸವಾಗಿ ಇಟ್ಕೊಂಡು ಮನಸ್ಸನ್ನ ಜಾಗೃತರಾಗಿಟ್ಕೊಳ್ಳಿ. ಹೊರಗಡೆ ಇರೋದೆಲ್ಲವೂ ಕೂಡ ವಸ್ತುಗಳಷ್ಟೇ, ಆ ವಸ್ತುಗಳಿಗೆ ಮೋಹಿತರಾಗ್ಬೇಡಿ. ಅದು ಮನುಷ್ಯ ಆಗಿರೋ ಮನುಷ್ಯನು ಕೂಡ ಒಂದು ವಸ್ತು ಅಂತಾನೆ ನಾವ್ ಯಾವಾಗ ಟ್ರೀಟ್ ಮಾಡ್ತೀವಿ. ಇನ್ನೂ ತುಂಬಾ ಸುಲಭವಾಗಿ ಹೇಳ್ಬೇಕಂತ ಅಂದ್ರೆ, ನಮಗೆ ಇಂದ್ರಿಯಗಳು ಅಲ್ವಾ, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಇವೆಲ್ಲವೂ ಕೂಡ ಇಂದ್ರಿಯಗಳ ಇದೆ. ಇಂದ್ರಿಯಗಳು ಅವಾಗ ಕೆಲಸಗಳನ್ನ ಅವು ಮಾಡ್ತಿರ್ತವೆ, ಇದ್ ಯಾರು ಕೂಡ ನಿಲ್ಸಕ್ಕಲ್ಲ. ಕಣ್ಣು ನೋಡ್ಬೇಡ ಅಂತ ಅಂದ್ರೆ ಅದನ್ನ ನಿಲ್ಸತ್ತ? ಅದು ನೋಡೋದಲ್ಲ ಸಾಧ್ಯನೇ ಇಲ್ಲ. ನಮ್ ದೇವ್ರು ಕಣ್ ಕೊಟ್ಟಿರೋದೇ ನೋಡೋದಕ್ಕೆ. ಅಥವಾ ನಾಲಿಗೆ ಯಾವುದೋ ಒಂದು ರುಚಿಯನ್ನ, ಇದು ಖಾರವನ್ನ ತಿಂದ್ಬಿಟ್ಟು ಇದು ಖಾರ ಅಂತ ಹೇಳ್ಬೇಡ ಅಂತ ನಾವ್ ಹೇಳಕ್ಕಾಗತ್ತ? ನಾಲಿಗೆಗೆ ಅದ್ರ ಕೆಲಸ ಅದು ಮಾಡ್ತಾನೆ ಇರುತ್ತೆ. ಆ ಇಂದ್ರಿಯಗಳ ಕೆಲಸ ಮಾಡೋದನ್ನ ನಾವು ಬಿಡೋದಕ್ ಆಗೋದಿಲ್ಲ. ಆದ್ರೆ ನಾವ್ ಏನನ್ನ ಬಿಡ್ಬೋದು ಅಂತ ಅಂದ್ರೆ, ಅದ್ರ ಕೆಲಸ ಅದನ್ನ ಮಾಡ್ತಿರ್ಲಿ, ಅದಕ್ಕೂ ನನಗೂ ನಂಟಿಲ್ಲ ಅನ್ನುವಂತ ಒಂದು ಕನೆಕ್ಷನ್ ನ ಕಟ್ ಮಾಡ್ಬೇಕು ಅಂತ ಇಲ್ಲಿ ಗೀತೆ ಆಗ್ಲಿ ಇದು ಶಂಕರರಾಗ್ಲಿ ಹೇಳೋದು. ಅದ್ ಹೇಗೆ ಅಂತ ಅಂದ್ರೆ, ನಾವು ಮನೆಯಿಂದ ಆಚೆ ಕಡೆ ಹೋಗ್ತೀವಿ, ಆ ಗೇಟ್ ಹತ್ರ ನಿಂತ್ಕೊಂತೀವಿ, ಆ ಗೇಟ್ ಹತ್ರ ಯಾರೋ ಒಬ್ಬ ನಡ್ಕೊಂಡು ಹೋಗ್ತಿರ್ತಾನೆ, ಅಥವಾ ಯಾರೋ ಒಬ್ಬ ಮೂಟೆ ಎತ್ಕೊಂಡು ಹೋಗ್ತಿರ್ತಾನೆ, ಅಥವಾ ಯಾರೋ ಒಬ್ಬ ಅಳ್ತಿರ್ತಾನೆ, ಯಾರೊಬ್ಬ ಮೊಬೈಲ್ ಅಲ್ಲಿ ಮಾತಾಡ್ತಿರ್ತಾನೆ. ನಿಮಗೂ ಆ ಮೊಬೈಲ್ ಅಲ್ಲಿ ಮಾತಾಡ್ತಿರುವಂತ ವ್ಯಕ್ತಿಗೂ ಅಥವಾ ಯಾರೋ ಮೂಟೆ ಎತ್ಕೊಂಡು ಹೋಗ್ತಾರಂತ ಯಾವ್ದೋ ಒಂದು ಮನುಷ್ಯರಿಗೂ ಯಾವುದೇ ರೀತಿಯ ಸಂಬಂಧನೇ ಇಲ್ಲ. ಅದ್ರ ಪಾಡ್ ಅದು ನಡೀತಾ ಇದೆ. ಯಾರೋ ಮೊಬೈಲ್ ಮಾತಾಡ್ತಿದ್ದಾನೆ, ಯಾರೋ ಒಬ್ಬ ಮೂಟೆ ಹೋಗ್ತಾ ಇದ್ದಾನೆ, ಏನೇನೋ ಕೆಲ್ಸಗಳು ಆಚೆ ಕಡೆ ನಡೀತಾ ಇದೆ. ನೀವ್ ಅದನ್ನ ನಿಮ್ಮ ಕಣ್ಣುಗಳಲ್ಲಿ ನೋಡ್ತಾ ಇದ್ದೀರಾ. ಆ ಮೂಟೆ ಹೊರೋನ್ಗುನು ಮೊಬೈಲ್ ಅಲ್ಲಿ ಮಾತಾಡೋನ್ಗುನು ನೀವು ನಿಂತಿದ್ದೀರಲ್ಲ, ನಿಮ್ಮನೆ ಗೇಟ್ ಹತ್ರ ನೀವು ನಿಂತಿದ್ದೀರಲ್ಲ, ನಿಮ್ಗೂ ಅವನಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಆ ರೀತಿ ಇರಬೇಕು ಅಂತ ತತ್ವ ಹೇಳುವಂಥದ್ದು. ಅಂದ್ರೆ ಇಂದ್ರಿಯಗಳು ಅದರ ಕೆಲಸ ಅದು ಮಾಡ್ತಾ ಇದೆ, ಅದ್ರ ಕೆಲಸ ಅದು ಮಾಡ್ಕೊಳ್ಳಿ. ಆ ಇಂದ್ರಿಯ ನಾನಲ್ಲ, ನಾನು
ನಾನಾಗಿದ್ದೀನಿ ಅಂದ್ರೆ ನನ್ನ ಮನಸ್ಸನ್ನ ನಿಗ್ರಹ ಮಾಡಿಟ್ಕೊಂಡು, ಇಂದ್ರಿಯಗಳನ್ನ ನಿಗ್ರಹ ಮಾಡಿಟ್ಕೊಂಡು, ನನ್ನ ಒಂದು ಗುರಿ ಏನಿದೆ ಆ ಪರಮಾತ್ಮನನ್ನ ತಲುಪುವಂಥದ್ದೇ ನನ್ನ ಗುರಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಂದ್ರಿಯಗಳ ಕೆಲಸವನ್ನ ಇಂದ್ರಿಯಗಳಿಗೆ ಬಿಟ್ಟು, ನೀವು ನಿರ್ವಾಣ ಷಟಕವನ್ನ ಏನಾದ್ರು ನೋಡಿದ್ರೆ ಅಥವಾ ಅರ್ಥೈಸ್ಕೊಂಡಿದ್ರೆ ಅದು ಹೇಳೋದೇ ಅಷ್ಟೇ, ನನ್ನ ಭ್ರಮೆ, ನನ್ನ ಚಿತ್ತ, ನನ್ನ ಮನಸ್ಸು ಅದು ನಾನಲ್ಲ, ನಾನ್ ಯಾರು? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ, ನಾನು ಅದ್ವಿತೀಯ, ನಾನು ಶ್ರೇಷ್ಠ, ನನ್ನ ಕರ್ಮಗಳನ್ನ ಸವಿಸೋದಕ್ಕೆ ಮಾತ್ರನೇ ನಾನು ಇಲ್ಲಿ ಬಂದಿರೋದು, ನನ್ನ ಕೆಲಸವನ್ನ ಮಾಡ್ಕೊಂಡು ನಾನು ಹೋಗ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಯಾರು ಇಟ್ಕೊಂಡು ಪ್ರತಿನಿತ್ಯ ಕರ್ಮಗಳನ್ನ ಮಾಡ್ತಾನೆ ಅಂಥವನು ಈ ಪಾಶಕ್ಕೆ, ಇಂದ್ರಿಯಗಳು ಅನ್ನುವಂತಹ ವಿಷಯಗಳು ಅನ್ನುವಂತಹ ಪಾಶಕ್ಕೆ, ಚಿತ್ತ, ನಾನು ಆಗಲೇ ಭಗವದ್ಗೀತೆ ಇದರಲ್ಲಿ ಹೇಳ್ತಾ ಇದೆ, ಚಿತ್ತದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುವಂತಹ ಒಂದು ಕ್ರಿಯೆ ಏನಿದೆ ಅದು ಕಡಿಮೆ ಆಗುತ್ತೆ. ಆಲ್ರೆಡಿ ಎಂಟ್ರಿ ಆಗ್ಬಿಟ್ಟಿದೆ ಲಾಸ್ಟ್ ಜನ್ಮದಲ್ಲಿ, ಗೊತ್ತಿದ್ದೋ ಗೊತ್ತಿಲ್ದಲೋ ಏನೋ ಒಂದು ಎಂಟ್ರಿ ಆಗ್ಬಿಟ್ಟಿದೆ ಬುಕ್ಸ್ ಅಲ್ಲಿ. ಆ ಎಂಟ್ರಿನ ನಾವು ನಲ್ಲಿಫೈ ಮಾಡ್ಬೇಕು ಅಂತಂದ್ರೆ, ಎಂಟ್ರಿ ಮತ್ತೆ ಆಗದೇ ಇರೋ ಹಾಗೆ ನೋಡ್ಕೊಬೇಕು ಅಂದ್ರೆ ನಾವು ಯಾವ ರೀತಿ ವರ್ತನೆ ಮಾಡ್ಬೇಕು ಅಂತಂದ್ರೆ, ಮತ್ತೆ ಬುಕ್ಕಲ್ಲಿ ಎಂಟ್ರಿ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಇರೋ ಎಂಟ್ರಿನ ನಲ್ಲಿಫೈ ಮಾಡ್ಬೇಕು, ಝೀರೋ ಔಟ್ ಮಾಡ್ಕೊಬೇಕು. ಝೀರೋ ಔಟ್ ಮಾಡ್ಕೊಂಡು ಮತ್ತೆ ಆ ಪರಬ್ರಹ್ಮನಾದಂತಹ ನಿರಾಕಾರನಾದಂತಹ ಪರಬ್ರಹ್ಮನನ್ನ ಹೋಗಿ ಸೇರ್ಬೇಕು ಅನ್ನೋದು ನಮ್ಮ ಗುರಿಯಾಗಿರುತ್ತೆ. ಓಕೆ, ಸೊ 2ನೇ ಶ್ಲೋಕಕ್ಕೆ ಹೋಗೋಣ. 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮತ್ತೆ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಎಂತ ಪ್ರಶ್ನೆ ಮಾಡ್ತಾನೆ ಅಂದ್ರೆ, ಈ ಪ್ರಾಪಂಚಿಕ ಅಂದ್ರೆ ಈ ಪ್ರಪಂಚ ಅನ್ನೋದೇನಿದೆ ಇದಕ್ಕೆ ಪರಮಾತ್ಮನೇ ಆಧಾರನ, ಅದನ್ನ ನಾನು ಒಪ್ಕೊಂತೀನಿ, ಇದನ್ನ ನೀವು ಸ್ವಲ್ಪ ಕ್ಲಾರಿಫೈ ಮಾಡಿ. ಸಾಮಾನ್ಯವಾಗಿ ಈ ಪ್ರಪಂಚ, ಈ ಸೃಷ್ಟಿಗೆ ಪರಮಾತ್ಮನೇ ತಾನೇ ಆಧಾರ ಆಗಿರ್ತಾನೆ, ಅದನ್ನ ಒಪ್ಕೊಬೋದಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ. ಪ್ರಾಬ್ಲಿ ಈ ಪ್ರಶ್ನೆನೇ ಒಂದ್ಸತ ಪ್ರಶ್ನೆ ಆಗಿ ಉಳ್ಕೊಳ್ಬೇಕು ನಮ್ಗೆ, ಏನಿದು ಪ್ರಶ್ನೆ ಈ ರೀತಿ ಇದೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಅದ್ವೈತ ಸಿದ್ಧಾಂತವನ್ನ ನಾವು ಮತ್ತೆ ಮರುಕಳಿಸಿ ಕಲಿಬೇಕು ಅಥವಾ ಅರ್ಥೈಸ್ಕೊಬೇಕು ಅನ್ನುವಂತಹ ಒಂದು ದೃಷ್ಟಿನಲ್ಲಿ ಈ ಪ್ರಶ್ನೆಗಳು ಮೂಡ್ತೋ ಏನೋ ಗೊತ್ತಿಲ್ಲ ಶಿಷ್ಯನಿಗೆ. ಮೊದಲನೇ ಪ್ರಶ್ನೆ ಈ ರೀತಿ ಇತ್ತು, ಈ ಪ್ರಪಂಚಕ್ಕೆ ಪರಮಾತ್ಮನೇ ಆಧಾರನ ಅನ್ನುವಂಥದ್ದು ಶಿಷ್ಯನ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ಆಚಾರ್ಯ ಶಂಕರರು ಮತ್ತೆ 2 ಉದಾಹರಣೆಯನ್ನ ಕೊಟ್ಟು ಹೇಳ್ತಾರೆ. ಏನು ಉದಾಹರಣೆಯನ್ನ ಕೊಟ್ಟು ಹೇಳ್ತಾರೆ ಅಂದ್ರೆ, ಒಂದು ಬೀಜದಲ್ಲಿ ಮೊಳಕೆಯಾಗಿ, ಅಂಕುರ ಅಂದ್ರೆ ಮೊಳಕೆ, ಬೀಜಸ್ಯಾಂತರಿ ವಾಂಕುರೋ ಜಗದಿದಂ, ಒಂದು ಬೀಜದಲ್ಲಿ ಅಂಕುರವಾಗಿ ಇದೆ ಅಂದ್ರೆ ಬೀಜದಲ್ಲಿ ಮರ ಇದೆ ಅನ್ನೋದು ನಿಜ ಅನ್ನೋದಾದ್ರೆ, ಆ ಬೀಜ ಸತ್ವ, ಈ ಪ್ರಪಂಚದಲ್ಲಿ ಪರಮಾತ್ಮನೇ ಆಧಾರನಾಗಿದ್ದಾನೆ ಅನ್ನೋದು ಪ್ರಶ್ನೆ ಅಲ್ವಾ. ಹೇಗೆ ಬೀಜದೊಳಗಡೆ ಅಂಕುರವಾಗಿ ಅಂದ್ರೆ ಮೊಳಕೆಯಾಗಿ ಗಿಡ ಇದೆ ಅಂತ ನಾವೇನ್ ಅನ್ಕೊಂತೀವೋ, ಅಂದ್ರೆ ಬೀಜವೇ ಮರಕ್ಕೆ ಆಧಾರವಾಗಿದೆ ಅಂತ ನಾವೇನಾದ್ರೂ ಒಪ್ಕೊಂಡ್ರೆ, ಆಗ ಖಂಡಿತವಾಗಲೂ ಈ ಸೃಷ್ಟಿಗೆ ಅಥವಾ ಈ ಪ್ರಪಂಚಕ್ಕೆ ಪರಮಾತ್ಮನೇ ಆಧಾರವಾಗಿದ್ದಾನೆ ಅಂತ ಒಪ್ಕೊಬೇಕು ಅಂತ. ಅರ್ಥ ಆಯ್ತಲ್ಲ? ಒಂದು ಬೀಜ, ಸಾಮಾನ್ಯವಾಗಿ ಹೇಳ್ತೀವಿ ಬೀಜ ಮೊದ್ಲ ಅಥವಾ ಗಿಡ ಮೊದ್ಲ ಅಂತ ಕೇಳ್ತೀವಿ. ಆದ್ರೆ ಆ ಬೀಜದೊಳಗಡೆ ಅಂಕುರವಾಗಿ, ಬೀಜಸ್ಯಾಂತರಿ ವಾಂಕುರೋ ಜಗದಿದಂ ಅಂತ, ಅಂದ್ರೆ ಬೀಜದೊಳಗಡೆ ಅಂಕುರವಾಗಿ ಮರ ಇದೆ ಅನ್ನೋದನ್ನ ನಾವು ಏನಾದ್ರು ಒಪ್ಕೊಳ್ಳೋದೇ ಆದ್ರೆ, ಒಂದೇ ಒಂದ್ ನಿಮಿಷ, ಆದಷ್ಟು ನನ್ನ ಮೊಬೈಲ್ನ ಸ್ವಲ್ಪ. ಶಿಷ್ಯನ ಪ್ರಶ್ನೆಗೆ ಇಲ್ಲಿ ಏನು ಶಂಕರರು ಹೇಳ್ತಾರೆ ಅಂದ್ರೆ, ಬೀಜದೊಳಗಡೆ ಗಿಡ ಇದೆ ಅಂತ ನಾವು ಭಾವಿಸಿದ್ರೆ ಅದು ನಾವು ಕನ್ಕ್ಲೂಷನ್ ಅಲ್ವಾ, ಅದು ಬೀಜದೊಳಗಡೆ ಗಿಡ ಇರೋಕ್ ಸಾಧ್ಯ. ಬೀಜದೊಳಗಡೆ ಅಂಕುರವಾಗಿ ಆ ಮರ ಇದೆ, ಅದು ಯಾವಾಗ ಭೂಮಿಗೆ ಹಾಕಿ ಅದನ್ನ ನೀರು ಮತ್ತೆ ಗೊಬ್ಬರವನ್ನೆಲ್ಲ ಹಾಕಿದಾಗ ಆ ಬೀಜದಿಂದ ಮೊಳಕೆಯಾಗಿ ಮೇಲೆ ಬಂದು ದೊಡ್ಡ ಮರವಾಗಿ ಮತ್ತೆ ಬೀಜವಾಗಿ ಅದನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗೇನೆ ಈ ಸೃಷ್ಟಿ ಅಂತ ಏನು ಆಗಿದೆ, ಈ ಸೃಷ್ಟಿನೂ ಕೂಡ ಒಂದು ಸೂಕ್ಷ್ಮ ರೂಪವಾಗಿ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ನಾವು ಈ ನೋಡ್ತಾ ಇದೀವಲ್ಲ, ನಮ್ ಕಣ್ಣಿಂದ ಸೃಷ್ಟಿನ ನೋಡ್ತಾ ಇದೀವಿ. ಈ ಸೃಷ್ಟಿ ನಾವೇನ್ ನೋಡ್ತಾ ಇದೀವಿ, ಇದು ಬೀಜ ಒಳಗಡೆ ಇರುವಂತಹ ಅಂಕುರ, ಅಂದ್ರೆ ಅಂಕುರ ಅಂದ್ರೆ ಮೊಳಕೆ. ನಾವು ನೋಡ್ತಾ ಇರೋದಲ್ಲ, ನಮ್ಮಲ್ಲಿ ಇರುವಂತಹ, ನಾನು ಅಹಂ ಬ್ರಹ್ಮಾಸ್ಮಿ ಅಲ್ವಾ, ನನ್ನಲ್ಲಿರುವಂತಹ ಒಂದು ಮೊಳಕೆಯನ್ನ ಅಂದ್ರೆ ಸೃಷ್ಟಿಯನ್ನ, ಒಂದು ಸೂಕ್ಷ್ಮವಾದಂತಹ ಒಂದು ರೂಪವನ್ನ ನೀನು ಪ್ರಪಂಚವಾಗಿ ನೋಡ್ತಾ ಇದೀಯಾ ಅಂದ್ರೆ ಇದು ಸೂಕ್ಷ್ಮ ರೂಪವಾಗಿದೆ. ಈ ಪ್ರಪಂಚ ಬಹಳ ಸೂಕ್ಷ್ಮ ರೂಪವಾಗಿದೆ. ನಮಗೆ ಯಾವಾಗ ಈ ಪ್ರಪಂಚ ಸೂಕ್ಷ್ಮ ರೂಪವಾಗಿದೆ ಮತ್ತೆ ಆ ಸೂಕ್ಷ್ಮ ರೂಪವಾಗಿ ಅಂದ್ರೆ ಮೊಳಕೆಯ ರೂಪದಲ್ಲಿ ಇರುವಂತಹ ಗಿಡ ಬೀಜದಿಂದನೇ ಬಂತು ಅಂತ ನಮಗೆ ಯಾವಾಗ ಅರ್ಥ ಆಗುತ್ತೆ, ಆಗ ನಾವು ಈ ಸೃಷ್ಟಿ ಮಿಥ್ಯಾ ಅಂತ ಅನ್ಕೊಂತೀವಿ ಅಂತ. ಅರ್ಥ ಆಯ್ತಾ ಯಾರಿಗಾರು ಕೂಡ?
ಒಂದು ಎಕ್ಸಾಂಪಲ್ ನ ಯಾವ ರೀತಿ ಮತ್ತಿನ್ನೆರಡು ಎಕ್ಸಾಂಪಲ್ ನ ಕೊಡ್ತೀನಿ. ಅದಾದ್ಮೇಲೆ ಅಂದ್ರೆ ನಾನು ಕೊಡೋದಲ್ಲ, ಶಂಕರರೇ ಕೊಡ್ತಾರೆ. ಅದಾದ್ಮೇಲೆ ಒಂದು ಕನ್ಕ್ಲೂಷನ್ ನ ಬೇಕಾದ್ರೆ ನಾವೇ ಡಿರೈವ್ ಮಾಡೋಣ. ಇನ್ನೊಂದು ಎಕ್ಸಾಂಪಲ್ ನ ಕೊಡ್ತಾವೆ. ಇದೇ ಪ್ರಶ್ನೆಗೆ ಇನ್ನೊಂದು ಎಕ್ಸಾಂಪಲ್ ನ ಶಂಕರರು ಕೊಡ್ತಾರೆ. ಹೇಗೆ ಒಬ್ಬ ಮ್ಯೂಸಿಷಿಯನ್, ಒಬ್ಬ ಜಾದೂಗಾರ, ಅವನೇ ಒಂದು ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ತಾನೆ. ಎಷ್ಟೊಂದ್ ಜನ ಆಡಿಯನ್ಸ್ ಕೂತಿರ್ತಾರೆ, ಒಂದಿಷ್ಟು ಮ್ಯಾಜಿಕ್ ನ ಅವ್ನು ಮಾಡ್ತಾನೆ. ಆ ಕೂತಿರಂತಹ ಆಡಿಯನ್ಸ್ ಎಲ್ಲರಿಗೂ ಕೂಡ ಅವ್ನು ಮಾಡಿದಂತಹ ಮ್ಯಾಜಿಕ್ ಯಾವುದೋ ಒಂದು ಮಾಯೆಯ ಒಂದು ರೂಪದಲ್ಲಿದೆ, ಅದು ನಿಜ ಅಲ್ಲ, ಅದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇವನು ಅದನ್ನ ಮಾಡಿ ತೋರಿಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಗೋಚರ ಆಗುತ್ತೆ ಯಾರಿಗೆ? ಆಡಿಯನ್ಸ್ಗೆ. ಆದ್ರೆ ಆ ಮ್ಯೂಸಿಷಿಯನ್ ಇರ್ತಾನಲ್ಲ, ಅವನಿಗೆ ರಿಯಾಲಿಟಿ ಅನ್ನೋದು ಗೊತ್ತಿರುತ್ತೆ ಅಲ್ವಾ? ಯಾವುದೇ ಮ್ಯೂಸಿಷಿಯನ್ ತಗೊಂಡ್ರು ಅವ್ನ್ ಮಾಡ್ತಾ ಇರುವಂತಹ ಮ್ಯಾಜಿಕ್ ರಿಯಾಲಿಟಿ ಅವ್ನ್ ಗೊತ್ತಿರುತ್ತೆ. ಸೊ ಹಾಗೆ ಇಲ್ಲಿ ಶಂಕರರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಕ್ರಿಯೇಟರ್ ಸಾರಿ ಈ ಈ ಮ್ಯೂಸಿಷಿಯನ್ ಅನ್ನೋ ನಾನು, ಅಹಂ ಬ್ರಹ್ಮಾಸ್ಮಿ ಅಂತ ಏನ್ ಹೇಳ್ತೀವಲ್ಲ, ಈ ಮ್ಯೂಸಿಷಿಯನ್ ಅಂತ ಅನ್ನುವಂತಹ ನನಗೆ ಈ ಮಾಯೆ ಏನಾಗ್ತಿದೆ, ಈ ಮ್ಯಾಜಿಕ್ ಏನಾಗ್ತಿದೆ ಹೊರಗಡೆ ಪ್ರಪಂಚಕ್ಕೆ ಅಂತ ನನಗ್ ಗೊತ್ತಾಗತ್ತೆ ಅನ್ನುವಂತಹ ಒಂದು ಉದಾಹರಣೆ ಕೊಡ್ತಾರೆ. ಎಷ್ಟು ಒಪ್ಕೊಳ್ಳುವಂತಹ ಮಾತಲ್ಲ. ಒಬ್ಬ ಮ್ಯೂಸಿಷಿಯನ್ ಮಾತ್ರನೇ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಥವಾ ಸುಳ್ಳೇನು ಅಂತ. ಆದ್ರೆ ಹೊರಗಡೆ ನೋಡ್ತಾ ಇರೋ ಆಡಿಯನ್ಸ್ಗೆ ಅದ್ ಖಂಡಿತ ಗೋಚರ ಆಗಲ್ಲ. ಅವ್ನ್ ಮಾಡಿದ್ದೆಲ್ಲವೂ ಕೂಡ ವಾವ್ ಅಂತ ಕಂಡ್ಬಿಟ್ಟು ಅವ್ನು ನೋಡ್ತೀವಿ ಬಿಟ್ರೆ ಅದು ನಮ್ಗೆ ಗೋಚರ ಆಗೋದೇ ಇಲ್ಲ. ಸೊ ಇಲ್ಲಿ ಪ್ರಶ್ನೆ, ಪ್ರಪಂಚ ಆತ್ಮನನ್ನೇ ಆಶ್ರಯಿಸಿದ್ಯಾ ಅನ್ನೋದಕ್ಕೆ, ಅಂದ್ರೆ ಭಗವಂತನ್ನೇ ಆಶ್ರಯಿಸಿದ್ಯಾ, ಇಲ್ಲ ಆತ್ಮ ಅಂದ್ರೆ ಪರಮಾತ್ಮ ಅನ್ನುವಂಥ ಅರ್ಥ. ಇದನ್ನ ಒಪ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾನೆ, ಖಡಾಖಂಡಿತವಾಗಿ ಹೇಳ್ತಾನೆ. ಪ್ರಪಂಚವನ್ನ ಪರಮಾತ್ಮನೇ ಆಶ್ರಯವಾಗಿ ಇಟ್ಕೊಂಡಿದ್ದಾನೆ, ಅದನ್ನ ನಾನು ಒಪ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಶಂಕರರು ಹೇಳುವಂತ ಮಾತು, ಹೇಗೆ ಬೀಜದೊಳಗಡೆ ಮರ ಇರುತ್ತೆ ಅನ್ನೋದು ನಮಗೆ ಭಾಸ ಆಗುತ್ತೋ, ಆ ಮರ ಇಲ್ಲಿಂದ ಬಂತು ಅಂದ್ರೆ ಬೀಜದಿಂದಲೇ ಬಂತು ಅಂತ ಅನ್ನೋದನ್ನ ನಾವು ಹೇಗೆ ಅರ್ಥೈಸ್ಕೊಂತೀವೋ, ಮತ್ತೆ ಹೇಗೆ ಒಬ್ಬ ಮ್ಯೂಸಿಷಿಯನ್ ಜಾದೂಗಾರ ಅವನು ಮಾಡಿದಂತಹ ಮ್ಯಾಜಿಕ್ ಏನಿದೆ ಆ ರಿಯಾಲಿಟಿ ಏನು ಅಂತ ಅವನಿಗೆ ಅದ ಅರ್ಥ ಆಗಿದ್ಯೋ, ಹಾಗೆ ನಾನು ಅನ್ನುವಂತಹ ಅಂದ್ರೆ ಆತ್ಮಸ್ವರೂಪಿಯಾದ ನನಗೆ ಅಲ್ಲಿ ಮಾಡಿರುವಂತಹ ಮ್ಯಾಜಿಕ್, ಅಂದ್ರೆ ಇಲ್ಲಿ ಏನ್ ಕ್ರಿಯೇಟ್ ಆಗಿದೆಯಲ್ಲ ಮ್ಯಾಜಿಕ್, ಇದು ತಂದೆ ತಾಯಿ ಬಂಧು ಬಳಗ ಸಂಬಂಧ ಮೋಸ ದುಡ್ಡು ಏನೋ ಕ್ರಿಯೇಟ್ ಆಗಿದೆ, ಇದೆಲ್ಲವೂ ಕೂಡ ಮಿಥ್ಯಾ, ಒಂದು ಮ್ಯಾಜಿಕ್ ಅಷ್ಟೇ ಇದು ಅಂತ ಆ ಮ್ಯೂಸಿಷಿಯನ್ಗೆ ಗೊತ್ತಿರುತ್ತೆ. ಇಲ್ಲಿ ಮ್ಯೂಸಿಷಿಯನ್ ಯಾರು ಅಂತಂದ್ರೆ ನಾನು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ನ ಕೊಡ್ತಾ ಹೋಗ್ತಾರೆ ಕ್ಷಮಿಸಿ, ಆಚಾರ್ಯ ಶಂಕರರು ಕೊಡ್ತಾ ಹೋಗ್ತಾರೆ. ಒಂದು ಯೋಗಿ ತನ್ನ ತಪಶಕ್ತಿಯಿಂದ ಇನ್ನೊಂದು ಸೃಷ್ಟಿಯನ್ನ ಬೇಕಾದ್ರೆ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೆ ಉದಾಹರಣೆಯಾಗಿ ವಿಶ್ವಾಮಿತ್ರರು ಒಂದು ಸ್ವರ್ಗವನ್ನೇ ತ್ರಿಶಂಕುಗೆ ಕ್ರಿಯೇಟ್ ಮಾಡಿಕೊಟ್ರು ಅಲ್ವಾ? ತ್ರಿಶಂಕು ಬಂದು ವಿಶ್ವಾಮಿತ್ರರನ್ನ ಕೇಳ್ತಾನೆ, ನಾನು ದೇಹಾಧಾರಿಯಾಗಿ ನಾನು ಸ್ವರ್ಗವನ್ನ ಹೋಗ್ಬೇಕು, ಅದು ನನ್ನ ಇಚ್ಛೆ ಇದೆ ಅಂತ. ತ್ರಿಶಂಕು ಹೋಗ್ತಾನೆ ಸ್ವರ್ಗಕ್ಕೆ. ಅಲ್ಲಿ ಸ್ವರ್ಗದಲ್ಲಿ ಇಂದ್ರರೆಲ್ಲರೂ ಕೂಡ ದೇಹಧಾರಿಯಾಗಿ ನೀನ್ ಬರೋದಾದ್ರೆ ನಿನ್ನ ಸ್ವೀಕಾರ ಮಾಡಲು ಅಂತ ತಿಳಿಬಿಡ್ತಾರೆ. ಮತ್ತೆ ತ್ರಿಶಂಕು ಬಂದು ವಿಶ್ವಾಮಿತ್ರ ಹತ್ರ ಹೋಗ್ತಾರೆ, ನನ್ನ ಸಂಕಲ್ಪ ಇದೆ, ನಾ ದೇಹಧಾರಿಯಾಗಿ ಹೋಗ್ಬೇಕು ಸ್ವರ್ಗಕ್ಕೆ ಅಂತ. ಆಗ ತನ್ನ ತಪಶಕ್ತಿಯಿಂದ ವಿಶ್ವಾಮಿತ್ರರು ತನ್ನದೇ ಆದಂತಹ ಒಂದು ಸ್ವರ್ಗವನ್ನ ತ್ರಿಶಂಕುಗೆ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಯೋಗಿ ಅಂದ್ರೆ ಇಲ್ಲಿ ಬರೀ ನಾನು ಹೇಳ್ತಾ ಇರೋ ವಿಶ್ವಾಮಿತ್ರ ಒಂದು ಎಕ್ಸಾಂಪಲ್ ಅಷ್ಟೇ. ಯೋಗಿಗಳು ಅವರದೇ ಆದಂತಹ ಒಂದು ತಪಶಕ್ತಿಯಿಂದ ಏನೋ ಒಂದು ಕ್ರಿಯೇಟ್ ಅನ್ನ ಮಾಡ್ತಾನೆ ಅಲ್ವಾ? ಆ ಯೋಗಿಗೆ ಕ್ರಿಯೇಟ್ ಮಾಡಿದಂತಹ ಆ ಒಂದು ಪ್ರಪಂಚ ಏನಿದೆ ಅದ್ ಬರೀ ಯೋಗಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇಲ್ಲಿ ಯೋಗಿ ಯಾರು, ಇಲ್ಲಿ ಮ್ಯೂಸಿಷಿಯನ್ ಯಾರು? ನಾನು ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ಯಾರು? ಆತ್ಮ ಅಂದ್ರೆ ಯಾರು? ಅದು ನಾನೇ, ಅಹಂ ಬ್ರಹ್ಮಾಸ್ಮಿ. ಈ ಒಂದು ಸೃಷ್ಟಿಯನ್ನ, ಈ ಒಂದು ಯೂನಿವರ್ಸ್ ಅನ್ನ ನಾವು ಬರೀ ಮ್ಯಾಜಿಕ್ ರೂಪದಲ್ಲಿ ನೋಡ್ಬೇಕು, ಅಥವಾ ನನ್ನ ಒಂದು ಶಕ್ತಿಯಿಂದ ಅಂದ್ರೆ ಯೋಗಿಯ ಒಂದು ಶಕ್ತಿಯಿಂದ ಕಲ್ಪಿತವಾದಂತಹ ಒಂದು ಸೃಷ್ಟಿ ಅಂತ ನೋಡ್ಬೇಕು. ಸ್ವರ್ಗ ಅನ್ನೋದು ಅದು ಅಲ್ಟಿಮೇಟ್ ಆಗಿ ಹಾಗೆ ಇದೆ. ಒಬ್ಬ ಯೋಗಿ ಇನ್ನೊಂದು ಸ್ವರ್ಗವನ್ನು ಕ್ರಿಯೇಟ್ ಬಲ್ಲನೆ ಹೊರತು ಸ್ವರ್ಗವನ್ನೇ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಒಂದು ಸುಂದರವಾದ ಒಂದು ಕತೆ, ಬಹಳ ಒಳ್ಳೆ ಕತೆ ಇದು. ಬೀಜ ಮತ್ತೆ ಅಂಕುರ ಅಂದಾಗ ಒಂದು ಕತೆ ನೆನಪಾಗ್ತಿದೆ ನನಗೆ. ಎಷ್ಟರ ಮಟ್ಟಿಗೆ ಈ ಒಂದು ತತ್ವಗಳು ನಿಮ್ಗೆ ಅರ್ಥ ಆಗ್ತಿದೆ ಅನ್ನೋದ್ರ ಗೊತ್ತಿಲ್ಲ, ನನ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಕಥೆಯನ್ನ ಕೇಳ್ಕೊಂಬರೋಣ, ತುಂಬಾ ಒಳ್ಳೆ ಕತೆ. ಅದಾದ ನಂತರ ಮತ್ತೆ ಈ ತತ್ವಕ್ಕೆ ನಾವು ಹೋಗೋಣ. ಒಬ್ಬ ದೊಡ್ಡ ಪಂಡಿತ ಮತ್ತೆ ಒಬ್ಬ ಚಪ್ಪಲಿ ಹೊಲಿಯುವಂತಹ ಒಬ್ಬ ಸಾಮಾನ್ಯವಾದಂತಹ ಮನುಷ್ಯ, ಇಬ್ರು ದೇಹತ್ಯಾಗವನ್ನು ಮಾಡ್ತಾರೆ, ಸ್ವರ್ಗಕ್ಕೆ ಪ್ರಯಾಣವನ್ನು ಬೆಳೆಸಿರ್ತಾರೆ. ಇವನು ಚಪ್ಪಲಿ ಹೊಲಿಯೋನು ಕೂಡ ಬಹಳ ಸಾತ್ವಿಕವಾದಂತಹ ಮನಸ್ಸ, ಬಹಳ ನಿಯತ್ತಿನಿಂದ ಕರ್ಮಗಳನ್ನು ಮಾಡ್ತಿರ್ತಾನೆ. ಅದೇ ತರ ಪಂಡಿತನು ಅಷ್ಟೇ, ಬಹಳ ನಿಯತ್ತಿನಿಂದ ಎಲ್ಲವನ್ನು ಕೂಡ
ಮಾಡ್ಕೊಂಡು ಸ್ವರ್ಗ ದಾರಿನಲ್ಲಿ ಹೋಗ್ತಾ ಇರ್ತಾನೆ. ಮಧ್ಯೆ ನಾರದರನ್ನ ಭೇಟಿ ಆಗ್ತಾರೆ ಇಬ್ರು ಕೂಡ. ಯಾರು ಪಂಡಿತರು ಮತ್ತೆ ಚಪ್ಲಿ ಇಬ್ರು ಕೂಡ ನಾರದರನ್ನ ಭೇಟಿ ಆಗ್ತಾರೆ. ನಾರದನ್ನ ಭೇಟಿಯಾಗಿ ನಾರದನ್ನ ಪ್ರಶ್ನೆ ಮಾಡ್ತಾರೆ ಇಬ್ರು ಕೂಡ. ಈಗ ನಾವು ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ವೈಕುಂಠಕ್ಕೆ ಹೋಗ್ಬೇಕು ಅಂತ ಇದ್ದೀವಿ. ಯಾಕಂದ್ರೆ ನಾವು ಮಾಡಿರುವಂತ ಪುಣ್ಯಗಳು ರಾಶಿ ಎಷ್ಟಿದೆ. ವೈಕುಂಠದಲ್ಲಿ ವಿಷ್ಣು ಈಗ ಏನ್ ಮಾಡ್ತಿದ್ದಾನೆ ಅನ್ನೋ ತಿಳ್ಕೊಳ್ಳುವಂತಹ ಒಂದು ಆಸೆ ನಮಗಾಗಿದೆ. ನೀವು ದಯವಿಟ್ಟು ಹೇಳ್ತೀರಾ ಅಂತ ಈ ಚಪ್ಪಲಿ ಒಲಿಯವನು ಮತ್ತೆ ಪಂಡಿತ ಇಬ್ರು ಕೂಡ ಕೇಳ್ತಾರೆ. ಅದಕ್ಕೆ ನಾರದರು ಹೇಳ್ತಾರೆ, ಇದೊಂದು ಕಾಲ್ಪನಿಕವಾದ ಕತೆ, ಅದು ಯಾವುದೇ ಶಾಸ್ತ್ರದಲ್ಲಿ ಬಂದಿರೋದಲ್ಲ. ನಿಮಗೆ ಒಂದು ಅರ್ಥ ಆಗ್ಬೇಕು ಅನ್ನೋದ್ ರೀತಿಯಲ್ಲಿ ಹೇಳ್ತಾರೆ ಅದಷ್ಟೇ. ನಾರದರು ಹೇಳ್ತಾರೆ, ಆಯ್ತು ನಾನು ವೈಕುಂಠಕ್ಕೆ ಹೋಗಿ ವಿಷ್ಣುವನ್ನ ಪ್ರಶ್ನೆ ಮಾಡಿ ಬರ್ತೀನಿ, ಏನ್ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿ ಬರ್ತೀನಿ ಅಂತ ನಾರದರು ಅದೃಶ್ಯರಾಗಿ ಮತ್ತೆ ವೈಕುಂಠಕ್ಕೆ ಹೋಗಿ ವಿಷ್ಣು ಹತ್ರ ಕೇಳ್ತಾರೆ, ನಾರಾಯಣ ಇಬ್ರು ನಿನ್ನನ್ನು ಹರಿಸಿ ಬರ್ತಿದ್ದಾರೆ, ಆನ್ ದ ವೇ ಬರ್ತಿದ್ದಾರೆ, ನೀನ್ ಏನ್ ಮಾಡ್ತಿದ್ಯಾ ಅನ್ನೋಂತಹ ಒಂದು ಕುತೂಹಲ ಅವ್ರಿಗೆ ಇದೆ, ಏನ್ ಮಾಡ್ತಿದ್ಯಾ ಅಂತ ತಿಳ್ಕೊಬೇಕಂತೆ, ನಾನು ಹೋಗಿ ಏನಂತ ಹೇಳಿ ವಾಪಸ್ ಅವ್ರಿಗೆ ಅಂತ ನಾರದ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ವಿಷ್ಣು ಹೇಳ್ತಾರೆ, ನಾನು ಒಂದು ಸೂಜಿಯ ಒಳಗಡೆ ಆನೆಯನ್ನ ಸೇರಿಸ್ತಾ ಇದ್ದೀನಿ. ನಾವು ಹೇಗೆ ಒಂದು ಸೂಜಿಯ ಒಳಗಡೆ ದಾರವನ್ನ ಸೇರಿಸ್ತೀವಲ್ಲ, ಆ ರೀತಿ ಒಂದು ಸೂಜಿಯ ಒಳಗಡೆ ಒಂದು ಆನೆಯನ್ನ ಸೇರಿಸ್ತಾ ಇದ್ದಾರೆ ವಿಷ್ಣು ಅಂತ ಹೋಗಿ ಹೇಳು ಅಂತ ವಿಷ್ಣು ನಾರದರು ಹೇಳ್ತಾರಂತೆ. ನಾರದ ಬರ್ತಾನೆ, ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ, ಇಬ್ರು ಸ್ವರ್ಗಕ್ಕೆ ಪ್ರಯಾಣವನ್ನು ಮಾಡ್ತಿರ್ತಾರೆ. ಈಗ ವಿಷ್ಣು ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಒಂದು ಸೂಜಿಯ ಒಳಗಡೆ ಆನೆಯನ್ನ ಸೇರಿಸಿದ್ದಾನಂತೆ ಅಂತ ಹೇಳ್ತಾರೆ. ಈ ಪಂಡಿತನಿಗೆ ಬಹಳ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಪಂಡಿತರು ಸಾಮಾನ್ಯವಾಗಿ ಸೂತ್ರಗಳನ್ನ ಅಥವಾ ವೇದಗಳನ್ನ ಅಥವಾ ಯಾವುದೋ ಒಂದು ಸೂತ್ರ ಅಂತಂದ್ರೆ ನಿಮ್ಗೆ ಗೊತ್ತು, ತುಂಬಾ ದೊಡ್ಡ ವಿಚಾರವನ್ನ ಸಣ್ಣದಾಗಿ ಒಂದೇ ಲೈನ್ ಅಲ್ಲಿ ಹೇಳುವಂತಹ ಒಂದು ಸೂತ್ರಗಳು ಅಂತ, ಅದಕ್ಕೆ ಪಾಣಿಯ ಸೂತ್ರಗಳು ಅಂತ ಏನೋ ವ್ಯಾಕರಣದಲ್ಲಿ ಬರುತ್ತೆ. ಸೊ ಈ ರೀತಿಯ ಒಂದು ಸೂತ್ರವನ್ನ ಇಟ್ಕೊಂಡು ವಿಷ್ಣು ಏನಾದ್ರು ಹೇಳಿದ್ರ, ಸೂಜಿಯ ಒಳಗಡೆ ಆನೆಯನ್ನ ಸೇರಿಸಿದ್ರೆ ಯಾವ ಸೂತ್ರದಲ್ಲಿದೆ, ಯಾವ ಅಧ್ಯಾಯದಲ್ಲಿದೆ, ಯಾವ ಒಂದು ಶಾಸ್ತ್ರದಲ್ಲಿದೆ ಅಂತ ಈ ರೀತಿ ಬಹಳ ತಲೆ ಕೆಡಿಸ್ಕೊಂಡು ಪಂಡಿತ ಅಲ್ಲ ಮೊದಲೇ ಅವನು ತಲೆ ಕೆಡಿಸ್ಕೊಂಡು ಕೇಳ್ತಾ ಇರ್ತಾನೆ. ಆದ್ರೆ ಈ ಚಪ್ಪಲಿ ಒಲೆಯವನು ಇರ್ತಾನಲ್ಲ, ಅವನು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾನಂತೆ. ಏನು ಅಹಾಹಾ ಅಂತ ಜೋರ ನಕ್ಕೊಂಡು ಜೋರ ಕುಣಿತು ಕುಪ್ಪಳಿಸ್ತಾ ಇದ್ದಾನೆ. ಅದಕ್ಕೆ ಇವ್ ನಾರದಿಗೆ ಅರ್ಥ ಆಗಿಲ್ಲ. ಇವ್ರು ನೋಡಿದ್ರೆ ಇಷ್ಟೊಂದು ತಲೆ ಕೆಡಿಸ್ಕೊಂತ ಇದ್ದಾರೆ, ಯಾವ ಶಾಸ್ತ್ರದಲ್ಲಿದೆ, ವಿಷ್ಣು ಹೇಳಿದ ತತ್ವ ಏನು ಅನ್ನೋದು ತಿಳ್ಕೊಳ್ಳೋದಕ್ಕೆ ಬಹಳ ಒದ್ದಾಡ್ತಿದ್ದಾರೆ. ಇವನ್ ಮಾತ್ರ ಕುಂದು ಡ್ಯಾನ್ಸ್ ಆಡ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ನಾರದ ಪ್ರಶ್ನೆ ಮಾಡ್ತಾರಂತೆ ಆ ಚಪ್ಪಲಿ ಒಲಿಯವನಿಗೆ, ಯಾಕಪ್ಪ ಯಾಕೆ ಹಿಂಗೆ ಈ ಉತ್ತರವನ್ನ ಕೇಳಿ ನಿಂಗೆ ಯಾಕೆ ಇಷ್ಟು ಖುಷಿ ಆಯ್ತು, ನಿನ್ಗೆ ಏನಾಯ್ತು ಅಂತ. ಅದಕ್ಕೆ ಅವನು ಹೇಳ್ತಾರಂತೆ, ಸ್ವಾಮಿ ಒಂದು ಬೀಜದೊಳಗಡೆ ಒಂದು ದೊಡ್ಡ ಆಲದ ಮರವನ್ನ ಹಾಕಬಲ್ಲಂತಹ ಚಾಣಾಕ್ಷತೆಯನ್ನ ವಿಷ್ಣು ಹೊಂದಿದ್ದಾನೆ ಅಂದ್ರೆ, ಆ ಸಣ್ಣ ಸೂಜಿ ಒಳಗಡೆ ಆನೆ ಹಾಕುವಷ್ಟು ಚಾಣಾಕ್ಷತೆ ವಿಷ್ಣುಗಿರೋದಿಲ್ವಾ? ಖಂಡಿತ ಇರುತ್ತೆ, ನಾನು ನಂಬ್ತೀನಿ ಅಂತ. ನಾನು ಯಾಕೆ ಈ ಕತೆ ಹೇಳಿದೆ ಅಂತಂದ್ರೆ, ಬೀಜದೊಳಗಡೆ ಅಂಕುರ ಇದೆ ಅಲ್ವಾ, ಬೀಜಸ್ಯಾಂತರ ಅಂಕುರ, ಬೀಜದೊಳಗಡೆ ಅಂಕುರವಾಗಿ ಮರ ಇದೆ ಅಲ್ವಾ. ಹಾಗೆ ಕತೆಗೆ ಬರೋದಾದ್ರೆ, ಆ ಬೀಜದೊಳಗಡೆ ಅಣುವಿನ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಆ ಬೀಜದೊಳಗಡೆ ಮರ ಇದೆ ಅನ್ನೋದು ನಾವು ನಂಬಲೇಬೇಕು ಇವತ್ತಿಗೂ ಕೂಡ. ಆಲದ ಮರ ಆಲ್ಮೋಸ್ಟ್ ಒಂದು ಬೃಹದಾಕಾರವಾಗಿ ಹರಡುತ್ತೆ, ಅಂತಹ ಆಲದ ಮರ ಒಂದು ಸಣ್ಣ ಬೀಜದೊಳಗಿರುತ್ತೆ. ಸೊ ಅದನ್ನ, ಆ ಮಾಯೆಯನ್ನ ಪರಮಾತ್ಮ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ರೆ, ಆ ಸಣ್ಣ ಸೂಜಿ ಒಳಗಡೆ ಆನೆಯನ್ನ ಸೇರಿಸೋದಕ್ಕೆ ವಿಷ್ಣುವಿಗೆ ಬಹಳ ಕಷ್ಟನಾ? ಖಂಡಿತ ಆ ಕೆಲಸ ಮಾಡ್ತಿರ್ತಾನೆ ಅಂತ. ಕಡೆಗೆ ನಾರದು ಮತ್ತೆ ಹೋಗ್ತಾರೆ ವಿಷ್ಣು ಹತ್ರ ಹೋಗಿ ಹೇಳ್ತಾರೆ, ನೋಡಿ ಈ ರೀತಿ ಉತ್ತರ ಬಂತು, ಚಪ್ಪಲಿ ಒಲಿಯುವಂತಹ ಸಾಧಾರಣವಾದಂತಹ ಒಬ್ಬ ಮನುಷ್ಯ ಈ ರೀತಿ ಹೇಳ್ದ ನಿಮ್ ಬಗ್ಗೆ. ಈಗ ನನ್ನದೊಂದು ಪ್ರಶ್ನೆ ಇದೆ ಅಂತ ನಾರದು ಮತ್ತೆ ವಿಷ್ಣುವಿನ ಪ್ರಶ್ನೆ ಮಾಡ್ತಾರೆ. ಏನು ಅಂತಂದ್ರೆ, ಈ ವೈಕುಂಠಕ್ಕೆ ಬಂದು ಮೋಕ್ಷವನ್ನ ಪಡೆಯುವಂತವನು ಆ ಚಪ್ಪಲಿ ಒಲಿಯವನ ಅಥವಾ ಆ ಪಂಡಿತನ ಅಂತ. ಅದಕ್ಕೆ ವಿಷ್ಣು ಉತ್ತರವಾಗಿ ಹೇಳ್ತಾರೆ, ಖಂಡಿತವಾಗ್ಲೂ ಚಪ್ಪಲಿ ಒಲಿಯವನಿಗೆ ಬೇಗ ಮೋಕ್ಷ ಸಿಗುತ್ತೆ ಅಂತ. ಯಾಕೆಂದ್ರೆ ನಾವು ತುಂಬಾ ದ್ವಂದ್ವದಲ್ಲಿ ಏನೇನೋ ಅರ್ಥೈಸ್ಕೊಳಕ್ ಹೋಗ್ತೀವಿ. ಪರಮಾತ್ಮನನ್ನ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿಗೆ ನಾವಿರ್ಬೇಕು. ಆದ್ರೆ ಬಹಳಷ್ಟು ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಂಡು ಪರಮಾತ್ಮನ ನಾವು ನೇರ ನೋಡೋದಿಲ್ಲ. ಯಾರಿಗೆ ತುಂಬಾ ನಿರಾಳವಾಗಿ ಪರಮಾತ್ಮ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಯಾರು ದೃಢವಾಗಿ ಇರ್ತಾರೆ, ಅವರು ಮೋಕ್ಷವನ್ನ ಬೇಗ ತಲುಪ್ತಾರೆ ಅನ್ನೋದಕ್ಕೆ ಇದೊಂದು ಕತೆ ನೀತಿಯಾಗಿ ಬಂತು. ಹಾಗೆ ಪರಮಾತ್ಮನ ನಾವು ಹೇಗೆ ಹರಿಬೇಕು, ಆ ಜ್ಞಾನವನ್ನ ನಾವು ಹೇಗೆ ಅರಿಬೇಕು, ದಕ್ಷಿಣ ಅಂದ್ರೆ ವಿಜ್ಞಾನ, ಆ ಜ್ಞಾನವನ್ನ ನಾವು ಎಷ್ಟು ಸರಳವಾಗಿ ಅರಿಬೇಕು ಅಂತ ಅಂದ್ರೆ, ನಾನೇ ಪರಬ್ರಹ್ಮನಾಗಿದ್ದೀನಿ, ನನ್ನಿಂದ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ, ಇವತ್ತೇನೋ ಸಂಕಲ್ಪ ಮಾಡ್ಕೊಂಡ್ರೆ ಇದ್ ಮಾಡಕ್ ಆಗತ್ತೆ ಅಂತ, ಅದ್ ಖಂಡಿತ ನನ್ ಕೈಲಿ ಮಾಡಕ್ ಆಗತ್ತೆ ಅನ್ನುವಂತಹ ಒಂದು ದೃಷ್ಟಿಯನ್ನ ಪರಮಾತ್ಮನ ಮೇಲೆ
ನಂಬಿಕೆಯನ್ನ ಇಟ್ಟು ನಾವ್ ಯಾವಾಗ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ ಆಗ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಈ ಶ್ಲೋಕ ಸಾಕ್ಷಿ ಆಗುತ್ತೆ. ಬೀಜಸ್ಯಾಂತರಿ ವಾಂಕುರೋ ಜಗದಿದಂ. ಬೀಜದೊಳಗಡೆ ಹೇಗೆ ಅಂಕುರವಾಗಿ ಮೊಳಕೆಯಾಗಿ ಒಂದು ಗಿಡ ಇದೆ ಅನ್ನೋದು ನಮ್ಗೆ ನಾವು ಅರ್ಥೈಸ್ಕೊಳಕ್ ನಮ್ಗೆ ಸಾಧ್ಯವಾಗುತ್ತೋ ಹಾಗೆ ಒಬ್ಬ ಮಾಯಾ ಕಲ್ಪಿತ ದೇಶ ಕಾಲ ಕಲನ, ಮಾಯಾ ಕಲ್ಪಿತ ಒಬ್ಬ ಮ್ಯೂಸಿಷಿಯನ್, ಆ ಮಾಯೆ ಕಲ್ಪಿತವಾದಂತಹ ಒಂದು ದೃಷ್ಟಿಯಲ್ಲಿ ಹೇಗೆ ಅವನು ಮ್ಯಾಜಿಕ್ ಅನ್ನ ಮಾಡಿ ಇನ್ನೊಬ್ಬರಿಗೆ ಚಿತ್ರೀಕೃತಂ, ವೈಚಿತ್ರ ಚಿತ್ರೀಕೃತಂ ಅಂದ್ರೆ ಆ ಚಿತ್ರಮಯವಾಗಿ ಮ್ಯೂಸಿಷಿಯನ್ ತೋರಿಸ್ತಾ ಹೋಗ್ತಾನೆ ಆಡಿಯನ್ಸ್ಗೆ. ಇದು ಮಾಡ್ದೆ, ಇದು ಇತ್ತು, ಇವಾಗ ಇಲ್ಲ ಅನ್ನುವಂತ ಒಂದು ಮಾಯೆಯ ಒಂದು ಪ್ರಪಂಚವನ್ನ ಮ್ಯೂಸಿಷಿಯನ್ ಕ್ರಿಯೇಟ್ ಮಾಡ್ತಾನೆ. ಮಾಯಾವೀವ ವಿಜೃಂಭತ್ಯಪಿ ಮಹಾಯೋಗೀವ ಸ್ವೇಚ್ಛಯ. ಸ್ವೇಚ್ಛಯ ಅಂದ್ರೆ ಅವನು ಹೇಗೆ ಇಷ್ಟಪಡ್ತಾನೋ ಮಹಾಯೋಗಿ, ಅವನಿಗತ್ತು ಇನ್ನೊಂದು ಸ್ವರ್ಗವನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಅವನ ಒಂದು ತಪಶಕ್ತಿಯಿಂದ ಕ್ರಿಯೇಟ್ ಮಾಡ್ತಾನೆ ಮಹಾಯೋಗಿ. ಸ್ವೇಚ್ಛೆಯಾಗಿ ಅವನಿಗೆ ಇಷ್ಟ ಬಂದ ಹಾಗೆ ಅವನು ಕ್ರಿಯೇಟ್ ಮಾಡ್ತಾನೆ. ಸೊ ಇದೆಲ್ಲವೂ ಕೂಡ ಒಬ್ಬ ಮ್ಯೂಸಿಷಿಯನ್ನು ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡೋದು, ಒಬ್ಬ ಯೋಗಿ ಇನ್ನೊಂದು ಪ್ರಪಂಚವನ್ನೇ ಕ್ರಿಯೇಟ್ ಮಾಡೋದು, ಎಲ್ಲವೂ ಕೂಡ ಅವನಿಂದ ಆಗಿದೆ, ಆ ಮ್ಯೂಸಿಷಿಯನ್ ಇಂದ ಆಗಿದೆ, ಆ ಯೋಗಿಯಿಂದ ಆಗಿದೆ, ಆ ಬೀಜದಿಂದ ಆಗಿದೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾದಂತ ಮತ್ತೆ ಇನ್ನೊಂದು ತತ್ವ ಏನು ಅಂತ ಅಂದ್ರೆ, ಇಡೀ ಪ್ರಪಂಚ ಸ್ವೇಚ್ಛೆಯಾಗಿ ನಮ್ಮಂದನೇ ಅದು ಕ್ರಿಯೇಟ್ ಆಗಿರುವಂತದ್ದು. ನಾವು ಅಂದ್ರೆ ಆತ್ಮಸ್ವರೂಪಿಯಾದಂತ ನಾವು ಈ ಪ್ರಪಂಚ ಆಶ್ರಯ ಮಾಡ್ಕೊಂಡಿರೋದು ನಮ್ಮನ್ನ, ಆತ್ಮಸ್ವರೂಪಿಗಳಾದ ನಮ್ಮನ್ನ. ಹೊರಗಡೆ ಇರೋದೆಲ್ಲವೂ ಕೂಡ ಮಿಥ್ಯವಾದದ್ದು ಅನ್ನೋದನ್ನ ಹೇಳುವಂಥದ್ದೇ 2ನೇ ಶ್ಲೋಕ. ಅರ್ಥ ಆಯ್ತಾ ಎಲ್ಲರಿಗೂ ಕೂಡ? ಬೀಜಸ್ಯಾಂತರಿವಾಂಕುರಂ ಮಾಯಾ ಕಲ್ಪಿತ ದೇಶ ಕಾಲ ಕಲನ ಅಂದ್ರೆ ಮಾಯೆಯಿಂದ ಕಲ್ಪಿತವಾದಂತ ದೇಶ ಕಾಲ. ಇದು ಬೆಂಗಳೂರು, ಇದು ಡೆಲ್ಲಿ, ಇದು ಮುಂಬೈ, ಇವೆಲ್ಲವೂ ಕೂಡ ನಾವು ಮಾಡ್ಕೊಂಡಿರೋದಷ್ಟೇ. ದೇಶ ಕಾಲ ಸಮಯ ಇವೆಲ್ಲ ನಮ್ಮ ಕಲ್ಪನೆಗಳಷ್ಟೇ. ಹಿಂದೆ ಮುಂದೆ, ನಾನು ನೀನು, ಅಲ್ಲಿ ಇಲ್ಲಿ ಎಲ್ಲವೂ ಕೂಡ ಮಾಯೆಯಿಂದ ಆಗಿರುವಂತಹ ಸೃಷ್ಟಿ. ವೈಚಿತ್ರ್ಯ ಚಿತ್ರೀಕೃತಂ, ಈ ಮಾಯೆಯೇ ಈ ಜಗತ್ತಿನ ವೈವಿಧ್ಯಮಯವಾದಂತ ಚಿತ್ರಣಗಳು. ನಮ್ಗೇನ್ ಕಾಣಿಸ್ತಾ ಇದೆಯಲ್ಲ, ನಮಗೆ ಹೊರಗಡೆ ಲೋಕ ಏನ್ ಕಾಣಿಸ್ತಿದೆ, ಎಲ್ಲವೂ ಕೂಡ ವೈಚಿತ್ರಮಯವಾದಂತಹ ಚಿತ್ರಣ ನಮ್ಗೆ ಸಿಗ್ತಾ ಹೋಗ್ತಾ ಇದೆ. ಆದ್ರೆ ನಿಜವಾದದ್ದು ಯಾವುದು? ನಿಜವಾದದ್ದು ಬರೀ ಬ್ರಹ್ಮ ಮಾತ್ರ. ಬ್ರಹ್ಮ ಅಂದ್ರೆ ಆತ್ಮ ಮಾತ್ರ. ಜಗತ್ತು ಬ್ರಹ್ಮನಿಂದ ಬೇರೆ ಅಲ್ಲ. ಅದು ನಿಜವಾಗಿಯೂ ಸುಳ್ಳು. ಅಂದ್ರೆ ಮಾಯೆ ಪ್ರಪಂಚದಲ್ಲಿ ನಾವಿದ್ದೀವಿ. ಆತ್ಮ ಅನ್ನೋದು ಮಾತ್ರನೇ ಸತ್ಯವಾದದ್ದು. ಇಲ್ಲೆಲ್ಲೂ ಕೂಡ ನಾವು ಬಂಧಿತರಾಗಿದ್ದೀವಿ ಎನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು. ಸೊ ಇವತ್ತಿಗೆ ಈ 2 ಶ್ಲೋಕಗಳು ಸಾಕು ಅಂತ ಅನ್ಕೊಂತೀನಿ. ತುಂಬಾ ಹೇಳ್ಬಿಟ್ರೆ ಅಷ್ಟು ಸ್ವಾರಸ್ಯಮಯವಾಗಿ ಇರೋದಿಲ್ಲ. ಯಾಕಂದ್ರೆ ಎಲ್ಲಾ ಅದ್ವೈತ ತತ್ವಗಳು ಬಹಳಷ್ಟು ಆಳವಾಗಿ ಹೋಗ್ಬೇಕು. ಈಗ ನಾನು ಹೇಳಿದ್ದು ಬಹಳ ಸಣ್ಣ ಮಟ್ಟಕ್ಕೆ ಅಂತ ಅನ್ಸುತ್ತೆ. ದಕ್ಷಿಣಾಮೂರ್ತಿ ಶ್ಲೋಕವನ್ನು ಅರ್ಥೈಸ್ಕೊಬೇಕಂದ್ರೆ ಬಹಳಷ್ಟು ಜ್ಞಾನ, ತಾಳ್ಮೆ ಮತ್ತೆ ಆ ಪರಮಾತ್ಮನ ನೋಡುವಂತಹ ರೀತಿ ಬಹಳ ವೈವಿಧ್ಯಮಯವಾಗಿರ್ಬೇಕು. ಸತ್ಸಂಗಕ್ಕೆ ಭಾಗಿಯಾದವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಒಂದಿಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನನಗೆ ಆಸಕ್ತಿ ಮನೋಭಾವ ಇದೆ. ದಕ್ಷಿಣಾಮೂರ್ತಿ ಶ್ಲೋಕವನ್ನ ಒಂದಿಷ್ಟು ಶ್ಲೋಕದ ಮುಂದಿನ ವಾರ ನಾವು ತಿಳ್ಕೊಂತ ಹೋಗೋಣ. ಧ್ಯಾನವನ್ನ ಮಾಡಿ ಇವತ್ತಿನ ಸತ್ಸಂಗವನ್ನ ಕ್ಲೋಸ್ ಮಾಡೋಣ.